ನಮಸ್ತೆ. ನಮಸ್ತೆ ಸರ್. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾನು ಮಂಡ್ಯ ಡಿಸ್ಟಿಕ್ ಇಂದ. ಮಂಡ್ಯ. ಮಂಡ್ಯ ಮಂಡ್ಯ ಜಿಲ್ಲೆಯಿಂದ ಸರ್. ಓಹ್, ಸಂತೋಷನವ್ವ. ಏನು ಮಾಡ್ಕೊಂಡಿರೋದು? ಸರ್ ನಾನೇನಿಲ್ಲ, ಸ್ವಲ್ಪ ದಿನ ಕೆಲಸ ಮಾಡ್ತಾ ಇದ್ದೆ. ಇವಾಗ ಹಾಗೆ ಸರ್ ಮನೇಲಿ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಯ್ತು ಗಂಡನ ಮನೆ. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ನಾನು ಆಗ್ಲೇ ಒಂದು ವರ್ಷದಿಂದನೂ ನೋಡ್ತಿದ್ದೀನಿ ಸರ್. ಅವಾಗ ಬೇಜಾರಾದಾಗೆಲ್ಲ ಕೇಳ್ತೀನಿ. ನಂಗೆ ತುಂಬಾ ಖುಷಿ ಆಯ್ತೈತೆ. ಇವತ್ತು ದೇವ್ರ ನೆನೆಸ್ಕೊಂಡು ಇವತ್ತು ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೆ. ಥ್ಯಾಂಕ್ ಯು. ಭಾಳ ಸಂತೋಷ. ಅಂದರೆ ಕಾರ್ಯಕ್ರಮ ನೋಡಬೇಕು ಅಂದ್ರೆ ಬೇಜಾರೇ ಆಗಬೇಕು. ಹೌದು ಸರ್. ತುಂಬ ಚೆನ್ನಾಗಿದ್ದಾಗ ನೆನಪಾಗಲ್ಲ ನಾವು. ಆಗಿಲ್ಲ ಸರ್. ಫ್ರೀ ಆಗಿದ್ದಾಗ ಮತ್ತೆ ಬೇಜಾರಾದಾಗ ಮನ್ಸಿಗೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಒಳ್ಳೇದಾಗ್ಲವ. ಸಂತೋಷ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಾ ಸರ್, ಇದೆ ಸರ್. ಇಲ್ಲ ಅಂದ್ರೆ ಯಾಕೆ ಫೋನ್ ಮಾಡ್ತಿದ್ರೆ? ಬೇಜಾರಾದ್ರೆ ನಿಮ್ಮ ಕಾರ್ಯಕ್ರಮ ನೋಡೋದು ನಾನು. ಹೇಳವ್ವ, ಏನು ವಿಚಾರ? ಏನಿಲ್ಲ ಸರ್, ನಾನು ನಮ್ಮ ಅಪ್ಪ ಅಮ್ಮನಿಗಿಬ್ರು ಮಕ್ಕಳು. ಹಲೋ. ಹೇಳವ್ವ. ಇಬ್ರು ಮಕ್ಕಳು ಸರ್. ಓಕೆ. ನಾನು ಮತ್ತೆ ನನ್ನ ತಮ್ಮ. ಚಿಕ್ಕಂದಿಂದ ನಮ್ಮ ತಾತ ನಮ್ಮ ಅಮ್ಮ ಇದಾರಲ್ಲ, ಅವ್ರ ಅಪ್ಪನಿಗೆ 3 ಜನ ಹೆಣ್ಮಕ್ಳು. ಅದು ನಾನು ಇಲ್ಲೇ ಚಿಕ್ಕವಳಿಂದನೂ ಕೂಡ ನಮ್ಮ ತಾತ ಅಜ್ಜಿ ಇಲ್ಲೇ ಸಾಕೊಂಡಿದ್ದ ನನ್ನ. ಅಂದ್ರೆ ಅಮ್ಮರ ಅಪ್ಪ ಅಮ್ಮನ? ಅಮ್ಮವ್ರ ಅಪ್ಪ ಅಮ್ಮ. ಓಕೆ, ಅಂದ್ರೆ ನಿಮ್ಮ ಅಜ್ಜಿ ತಾತ? ಅಜ್ಜಿ ತಾತ. ಓಕೆ, ಹೇಳುವ. ಅವರೇ ಸಾಕೊಂಡಿದ್ದು. ತುಂಬಾ ಚೆನ್ನಾಗಿ ಒಳ್ಳೆ ರೀತಿಲೇ ಬೆಳೆಸಿದ್ರು ಸರ್. ತುಂಬಾ ಸಂಸ್ಕಾರವಂತರು. ನಮ್ಮ ತಾತ ತುಂಬಾ ಒಳ್ಳೆಯವರು ಸರ್. ನಮ್ಮ ಅಜ್ಜಿ ತಾತ ಇದ್ರು ಕೂಡ ತುಂಬಾ ಒಳ್ಳೆಯವರು. ಅವ್ರ ಹೆಣ್ಮಕ್ಳಿಗೂ ಕೂಡ ಒಳ್ಳೆ ತರನೇ. ಇಡೀ ಊರಲ್ಲೇ ಯಾರು ಇಲ್ಲ ಅಷ್ಟು ಒಳ್ಳೆ ಆತರ ಒಂದು ಒಳ್ಳೆ ಹೆಸರಿದೆ ಸರ್. ನಮ್ಮ ತಾತನ ಮಕ್ಳಿಗೆ ಆಗ್ಲಿ ನಮ್ನಾಗ್ಲಿ ತುಂಬಾ ಚೆನ್ನಾಗಿ ಬೆಳೆಸಿದ್ರು ಸರ್. ಏನ್ಗೂ ಕೊರತೆ ಮಾಡ್ದಂಗೆ. ಆದ್ರೆ ಅವ್ರಿಗೆ ಸಿಕ್ಕಿರುವಂತ ಅಳಿಯಂದ್ರು ಸ್ವಲ್ಪದಲ್ಲಿ ಚೆನ್ನಾಗಿರ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಸರ್ ಅವ್ರದ್ದು ಒಂದೊಂದರ ಕ್ಯಾರೆಕ್ಟರ್. 3 ಜನ ಅಳಿಯಂದ್ರು ಕೂಡ. 3 ಜನ ಅಳಿಯಂದ್ರು ಅಂದ್ರೆ ಅದೇ ನಮ್ಮ ಅಪ್ಪ ಮತ್ತೆ ಚಿಕ್ಕಪ್ಪ ಅಂದಿರು. ಓಕೆ 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 ಸರ್, ಒಬ್ರದ್ದು ಎಲ್ಲಾ ರೀತಿಲೂ ಒಳ್ಳೆಯವರು, ಡ್ರಿಂಕ್ಸ್ ಮಾಡ್ತಾರೆ. ಇನ್ನೊಬ್ರು ಎಲ್ಲಾ ರೀತಿಲೂ ಒಳ್ಳೆಯವರು. ಅದೇ ದುಡ್ಡಿನ ವಿಷಯದಲ್ಲಿ ಅದೇ ಜಾಸ್ತಿ ಅಂತ. ಸರ್ ಆತರ. ಇನ್ ಮಿಕ್ಕಿದ ವಿಷಯದಲ್ಲೆಲ್ಲ ತುಂಬಾ ಒಳ್ಳೆಯವರು. ಇನ್ನ ನಮ್ಮ ತಂದೆ ಸ್ವಲ್ಪ ಬೇರೆ ತರ ಸರ್. ಅವ್ರದ್ದು ಯಾವ್ದು ಇಲ್ಲ, ಡ್ರಿಂಕ್ಸ್ ಇಲ್ಲ, ಆತರ ಬೇರೆ ತರಾನು ಇಲ್ಲ. ಇನ್ ಬೇರೆ ತರ ಕೆಟ್ಟ ಆಗುತ್ತೆ ಸರ್. ಅಂದ್ರೆ ಸರ್ ಅದೇ ಬೇರೆ ಲೇಡೀಸ್ ಗಳನ್ನ ಇದ್ ಮಾಡ್ತಾರಲ್ಲ ಆತರ. ಹೆಣ್ಣಿನ ಪರಸ್ತ್ರೀ ಸಹವಾಸ. ಸರ್, ಪರಸ್ತ್ರೀ ಸಹವಾಸ. ಅಂದ್ರೆ ನಮ್ ತಾತ ಅಂತೂ ತುಂಬಾ ಒಳ್ಳೆಯವರು ಸರ್. ಅವರು ಪ್ರತಿಯೊಂದು ವಿಷಯದಲ್ಲೂ ಅಂತವ್ರು ಸಿಗೋದಂತೂ ಈ ಕಾಲದಲ್ಲಿ ತುಂಬಾ ಕಷ್ಟ. ನಾನ್ ನೋಡಿದ ಮಟ್ಟಿಗೆ ನಾನೆಲ್ಲೋ ಅಷ್ಟು ಒಳ್ಳೆಯವ್ರನ್ನ ನೋಡಕ್ ಸಾಧ್ಯನೇ ಇಲ್ಲ ಸರ್. ಧನ್ಯವಾದಗಳು. ನಮಗೂ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರಿ. ಇನ್ನೆಲ್ಲೂ ಅಂತವ್ರು ನೋಡೇ ಇಲ್ಲ. ಇಲ್ಲ ಸರ್, ಅಂದ್ರೆ ಆಗಿನ ಕಾಲದಲ್ಲಿ ಇರ್ತಿದ್ರು. ಬಟ್ ಈಗಿನ ಇದ್ರಲ್ಲಿ ನಾವು ಓದಿರೋ ನಾನು ತುಂಬಾ ಆಗೆಲ್ಲ ಹಿಂದಿನ ಕಥೆಗಳು, ಹಿಂದಿನ ಜನಗಳ ಜನರೇಷನ್ ಬಗ್ಗೆ ಎಲ್ಲ ಓದ್ತಿದ್ವಲ್ಲ ಸರ್. ಆಗಿದ್ರು ಅಂದ್ರೆ ಈಗ ನಮ್ಮ ಕಾಲದಲ್ಲಿ ನೋಡಿದ ಮಟ್ಟಿಗೆ ನಮ್ಮ ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕದ ಮನೆಯಲ್ಲಿ ಆತರ ಎಲ್ಲ ನೋಡಿದಾಗ ನನ್ ತಾತನ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಸರ್. ಸಂತೋಷ. ಇರೋ 3 ಅಳಿಯಂದಿರಲ್ಲಿ ಸೊ ನಿಮ್ಮ ತಂದೆಯ ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಪರಸ್ತ್ರೀ ಹೋಗೋ ವಿಚಾರ ಇತ್ತು. ಬಟ್ ಬೇರೆ ನಿಮ್ಮ ಚಿಕ್ಕಪ್ಪ ಅಥವಾ ಬೇರೆ ಅಳಿಯಂದಿರು ಏನಿದ್ರು ನಿಮ್ಮ ತಾತಂಗೆ, ಅವರು ಸ್ವಲ್ಪ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲರದು ಒಂದೊಂದೇನೋ ಒಂದು ನ್ಯೂನ್ಯತೆ ಇತ್ತು. ಮಲ್ಕೋಚಿನ ಸರ್ ಆತರ ಇತ್ತು. ಆದ್ರೆ ನಮ್ ತಂದೆ ನಮ್ನ ಆತರ ನೋಡ್ಕೊಂಡಿರ್ಲಿಲ್ಲ. ಒಂದ್ 10-15 ವರ್ಷದವರೆಗೂ ತುಂಬಾ ಚೆನ್ನಾಗಿದ್ವಿ ಸರ್. ನಮ್ನ ಚೆನ್ನಾಗಿ ನೋಡ್ಕೊಂಡಿದ್ದು. ಅಜ್ಜಿ ತಾತನೇ ಬೆಳೆಸಿದ್ರು ಕೂಡ. ಅವ್ರು ನೋಡ್ಕೊಂಡಿದ್ದು. ನಮ್ಮ ಅಪ್ಪ ಇದಾರಲ್ಲ ಸರ್, ಅವ್ರ ತಂದೆನೂ ಕೂಡ ತುಂಬಾ ಒಳ್ಳೆಯವ್ರೇನೆ. ಅವರು ಕೂಡ ಚೆನ್ನಾಗಿ ನಮ್ಮನ್ ಕಂಡ್ರೆ ತುಂಬಾ ಇಷ್ಟ ಪಡೋರು ಸರ್. ನಾವ್ ಇಲ್ಲೇ ಬೆಳೆದಿದ್ದು ಕೂಡ ಆತರ. ಆಮೇಲೆ ನಮ್ಮಪ್ಪ ಮಧ್ಯದಲ್ಲಿ ನಮ್ಮ ಫ್ಯಾಮಿಲಿಲಿ ಸರ್, ನಮ್ಮ ತಂದೆ ಇದಾರಲ್ಲ, ಅವ್ರ ಅಣ್ಣ ತಮ್ಮದಿರ್ ಫ್ಯಾಮಿಲಿಲಿ ಜಮೀನ್ ವಿಷಯಕ್ಕೆ ಸ್ವಲ್ಪ ಗಲಾಟೆ ಇತ್ತು. ಅವಾಗ ಸ್ವಲ್ಪ ದಿನ ಅವರು ಜೈಲಲ್ಲಿ ಕೂಡ ಇದ್ ಬಂದ್ರು. 1-2 ವರ್ಷ ಜಮೀನ್ ವಿಷಯಕ್ಕೆ ಅಕ್ಕಪಕ್ಕದವ್ರಿಗೆ ಗಲಾಟೆ ಆಯ್ತು. ಯಾರು ಜೈಲಲ್ಲಿ ಇದ್ ಬಂದಿದ್ದು? ನಮ್ ತಂದೆನೆ. 1 ವರ್ಷನೇ 2 ವರ್ಷ ನಮ್ ಚಿಕ್ಕಪ್ಪದಿರು ಎಲ್ರು ಇಡೀ ಫ್ಯಾಮಿಲಿನೇ 3-4 ಜನ ಇದ್ ಬಂದ್ರು ಸರ್. ನಿಮ್ ಇಡೀ ಫ್ಯಾಮಿಲಿನೇ 3-4 ಜನ 2-3 ವರ್ಷ ಜೈಲಲ್ಲಿ ಇದ್ ಬಂದ್ರು. 1-2 ವರ್ಷ ಮಾಡ್ಕೊಂಡ್ರು. ಆಗ ನಾವು SLC ಏನೋ ಓದ್ತಿದ್ವಿ ಸರ್. ಅದು ಜಮೀನ್ ವಿಷಯಕ್ಕೆ ಸ್ವಲ್ಪ ಹೊಡೆದಾಟ ಆಗಿ, ಸ್ವಲ್ಪ ಕ್ರಿಮಿನಲ್ ಕೇಸ್ ತರ ಸ್ವಲ್ಪ ಆಫ್ ತರ, ಕಾಲ್ಗೇನೋ ಸ್ವಲ್ಪ ಏಟಾಗಿ
ಆ ಓಕೆ. ಥರ ಸರ್. ಒಟ್ನಾಗ ಎಲ್ಲ ಹೋಗಿ ಬಂದ್ರು. ಹಾ ಸರ್, ಎಲ್ರು ಹೋಗಿ ಬಂದ್ರು. ಹ್ಮ್ 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 ಆಮೇಲೆ ಸರ್ ಅಲ್ಲಿವರೆಗೂ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಹ್ಮ್ ಆಮೇಲೆ ನಮ್ಮಮ್ಮ ತುಂಬಾ ಮುಗ್ದೆ ಸರ್ ಅವ್ರು. ಹ್ಮ್ ಅವ್ರು ಓದಿಲ್ಲ, ಜೊತೆಗೆ ಅವ್ರು ಯಾವ ಕೆಲ್ಸನೂ ಮಾಡಿ ಗೊತ್ತೇ ಇಲ್ಲ ಸರ್ ಅವ್ರಿಗೆ. ಆ ತರ ಬೆಳ್ಸಿದ್ ನಮ್ ತಾತ. ಓಕೆ. ಅವ್ರಿಗೆ ಏನ್ ಕೆಲ್ಸನೂ ಬರ್ತಾನೆ ಇರ್ಲಿಲ್ಲ. ಹ್ಮ್ ಆ ತರ ಬೆಳ್ಸಿದ್ರು ಸರ್. ಅಂದ್ರೆ ಅವ್ರು ತುಂಬಾ ಮುಗ್ದೆ ಸರ್. ಅವ್ರು ಅಷ್ಟು ಆದ್ರೆ ನಮ್ಮಪ್ಪ ಅದಕ್ಕೆ ಅವ್ರನ್ನ ಚೆನ್ನಾಗೆ ನೋಡ್ಕೊಂಡು ಆ ಲಾಸ್ಟ್ ಮೂಮೆಂಟ್ ಅಲ್ಲಿಗೆ ಹೋಗ್ ಬಂದಾಗ ನಾವು PUC ಟೈಮಲ್ಲಿ ಸರ್ ತೀರಾ ನಮ್ಮಿಂದ ಸ್ವಲ್ಪ ದೂರನೇ ಇದ್ರು. ಹ್ಮ್ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ ತಾತ ನಮ್ಮನ್ನ ನೋಡ್ಕೊಂಡಿದ್ರು ಸರ್. ಅಂದ್ರೆ ದೂರ ಇದ್ರು ಅಂದ್ರೆ ಅವರು ಬೇರೆ ಮದುವೆ ಆಗಿದ್ರಾ? ಇಲ್ಲ ಸರ್, ಆತರ ಇಲ್ಲ. ಈಗ್ಲೂ ಕೂಡ ಆಗಿಲ್ಲ ಸರ್. ಈಗ್ಲೂ ಕೂಡ ನಮ್ ಜೊತೆ ಚೆನ್ನಾಗೇ ಇದಾರೆ. ಓಕೆ, ಹೇಳವ, ಮುಂದೆ ಹೇಳವ. ಆತರ ಅದೇ ಬೇರೆ ಕಡೆ ಇದು ಹೋಗ್ತಾ ಬರ್ತಾ ಇರ್ತಾರೆ ಸರ್ ಊರಿಗೆ. ಹೀಗ್ ನಡೀತಾ ಇತ್ತು. ಅದು ನಮ್ ತಾತ ನಮ್ಮ ಓದಿದ್ರು ಸರ್. ನಂದು ಡಿಗ್ರಿ ಮಾಡಿ B.Ed ಆಗಿದೆ. ಓಕೆ. ನಮ್ ತಾತನ್ ಚೆನ್ನಾಗಿ ಓದಿಸ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅಂದ್ರೆ ತಾತನ್ ಓದಿಸ್ಬೇಕು ಅಂತಲೋ ನೀವು ಓದ್ಬೇಕು ಅಂತ? ಇಲ್ಲ ಸರ್, ತಾತ ನನ್ನ ಓದಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಏನಾದ್ರು ಸಾಧಿಸ್ಬೇಕು, ಚೆನ್ನಾಗಿ ಓದಿ ಏನಾದ್ರು ಒಂದ್ ಕಾಲುವೆ ನಿಂತ್ಕೋಬೇಕು ಅನ್ನೋದು ಅವ್ರ ಆಸೆ ಇತ್ತು ಸರ್. ನನ್ಗೂ ಅಷ್ಟೇನೆ. ನನ್ಗೆ ಪುಸ್ತಕ ಅಂದ್ರೆ ತುಂಬಾ ಇಷ್ಟ ಸರ್. ನಾನ್ ಮಲ್ಕೊಳ್ಬೇಕಾದ್ರೆ, ಕೂತಿರ್ಬೇಕಾದ್ರೆ, ತಿನ್ಬೇಕಾದ್ರೆ ಎಲ್ಲ ನನ್ಗೆ ಅಷ್ಟು ಹುಚ್ಚು ಸರ್ ಅದು ಅಂದ್ರೆ. ಪುಸ್ತಕ ಅಂದ್ರೆ ಸರ್ ಅಷ್ಟು ಓದ್ತಾ ಇದೆ. ಸರ್ ನನಗೆ ಅದು ಯಾವ್ದು ಕೈಗೆ ಏನ್ ಸಿಕ್ಕಿದ್ರು ಬಿಡ್ತಿರ್ಲಿಲ್ಲ. ಆ ತರ ಆಸೆ ಇತ್ತು ಸರ್. ಇದೆ ಹಿಂಗೆ ಒಂದ್ SLC ಟೈಮಲ್ಲಿ ಒಬ್ರು ಫ್ರೆಂಡ್ ಆದ್ರು ಸರ್, ನಮ್ಮ ಪಕ್ಕದೂರವ್ರು. ನಾವು ಕಂಪ್ಯೂಟರ್ ಕ್ಲಾಸ್ ಅಲ್ಲಿ. ಆಮೇಲೆ ನಮ್ ತಾತ ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇದ್ರು ಸರ್. ಅವರು ಯಾವ ಫ್ರೆಂಡ್ಶಿಪ್ ಆ ತರ ಎಲ್ಲ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ನಾನು ಅಷ್ಟೊಂದು ಫ್ರೆಂಡ್ಶಿಪ್ ಏನ್ ಬೆಳೆಸ್ಕೊಂಡಿರ್ಲಿಲ್ಲ ಸರ್. ಅವಳಾಗೆ ನಮ್ಮ ಮನೆಗೆ ನಾನೇನು ಹೋಗ್ತಿರ್ಲಿಲ್ಲ, ಅವಳಾಗೆ ಬರ್ತಿದ್ಲು ಹೋಗ್ತಿದ್ಲು. ಅವ್ರು ಬೇರೆ ಓದ್ತಾ ಇದ್ಲು ಸರ್, ನಾನೇ ಬೇರೆ ಓದ್ತಾ ಇದ್ದಿದ್ದು. ಹೋಗ್ತಾ ಬರ್ತಾ ಇದ್ಲು ಸರ್. ತುಂಬಾ ನಂಬಿಕೆನ ಗಳಿಸ್ಕೊಬಿಟ್ಲು ಸರ್. ನಾನ್ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಅವಳದು ಮ್ಯಾರೇಜ್ ಆಯ್ತು ಸರ್. ಆಗ ನಾನು ಕೂಡ ನಮ್ಮ ಮನೆ ಅದು ಬೇರೆ ಕಡೆ ಆಗಿದ್ದು ಸರ್. ನಮ್ ಮಂಡ್ಯ ಡಿಸ್ಟಿಕ್ ಧರ್ಮಸ್ಥಳದಲ್ಲಿ ಮ್ಯಾರೇಜ್ ಆಯ್ತು ಸರ್. ಆಗ ನಿಮ್ ಸ್ನೇಹಿತೆದು ಧರ್ಮಸ್ಥಳದಲ್ಲಿ ಮದುವೆ ಆಯ್ತು? ಹಾ ಸರ್, ಧರ್ಮಸ್ಥಳದಲ್ಲಿ ಮದುವೆ ಆಯ್ತು. ಹೋಗೋದು ನಮ್ ತಾತನ್ಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆ ತರ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋದಾಗ್ಲಿ ಏನು ಇಷ್ಟ ಇರ್ಲಿಲ್ಲ. ಮದುವೆಗೆ ಹೋಗೋದು ಇಷ್ಟ ಇರ್ಲಿಲ್ಲ? ಮದ್ವೆಗೆ ಹೋಗೋದು ಇಷ್ಟ ಇರ್ಲಿಲ್ಲ. ಆದ್ರೆ ನಮ್ಮ ಅಜ್ಜಿ ಅವರು ಸ್ವಲ್ಪ ಇಂಥದಕ್ಕೆಲ್ಲ ಒಂದ್ ಸ್ವಲ್ಪ ಸಪೋರ್ಟ್ ಮಾಡೋರು. ಅಂದ್ರೆ ಒಳ್ಳೆ ಹುಡುಗಿ ಅಂತ ಅವ್ರಿಗೂ ಅನ್ನಿಸ್ಬಿಟ್ಟಿತ್ತು. ಎಲ್ರು ಇಷ್ಟಪಡೋರು ಸರ್. ಅಷ್ಟು ಒಂಥರ ಒಳ್ಳೆ ತರಾನೇ ನಡ್ಕೊಂಡಿದ್ಲು. ನಂಬಿಕೆ ಬರೋ ತರ. ನನ್ಗಂತೂ ನನ್ನನ್ನೇ ನಂಬ್ತಿರ್ಲಿವೇನೋ, ನಾನು ಅವಳು ನಂಬ್ತಾ ಇದ್ದೆ ಸರ್. ಅಷ್ಟು ನಂಬ್ತಿದ್ದೆ ಅವಳನ್ನ. ಅವಳ ಹತ್ರ ಏನು ಮುಚ್ಚಿರ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದು ಚೆನ್ನಾಗಿ ಅವಳನ್ನ ನಂಬ್ತಿದ್ದೆ ಸರ್. ನನ್ಗಿಂತಾನು ಹೆಚ್ಚಾಗಿ ನಂಬ್ತಾ ಇದ್ದೆ. ಆಗ ಅವಳ ಮದ್ವೆಗೆ ಹೋಗದೆ ಇರಕ್ಕಾಗುತ್ತಾ ಅನ್ಬಿಟ್ಟು ನಮ್ಮ ಅಜ್ಜಿ ಕಡೆಯಿಂದ ರಿಕ್ವೆಸ್ಟ್ ಮಾಡಿಸಿ ನಮ್ ತಾತನ ಒಪ್ಪಿಸ್ಬಿಟ್ಟು ಹೋದೆ ಸರ್. ಹೋದ್ವಿ, ಮದ್ವೆ ಎಲ್ಲ ಆಯ್ತು. ಅವರು ನಮ್ಮನ್ನ ನೋಡಿದ್ರು ಸರ್. ನಾವ್ ತೀರಾ ಬಡವರಲ್ಲ ಸರ್. ನಮ್ಮ ಇದಕ್ಕೆ ತಕ್ಕನಾಗಿದ್ದೀವಿ. ಊಟ ಬಟ್ಟೆಗೆ ಏನ್ಕೂ ತೊಂದ್ರೆ ಇಲ್ದಂಗ್ ಇದೀವಿ ಸರ್. ಆತರ ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಚೆನ್ನಾಗಿದೆ. ಅದೇ ಮಾಡೋರಿಲ್ಲ ಅಲ್ಲಿ. ನಮ್ಮ ಅಪ್ಪ ಎಲ್ಲ ಆತರ ಹೊರಗಡೆ ಹೋದಾಗ ಮಾಡೋರಿಲ್ಲ. ತಾತನ್ಗೂ ಅಷ್ಟೇ ಸರ್, ಯಾರು ಮಾಡೋರಿಲ್ಲ. ಎಲ್ಲ ಹೆಣ್ಮಕ್ಳದೆಲ್ಲ ನೋಡ್ಬೇಕಲ್ಲ ಅಷ್ಟೇ ಸರ್. ದೇವ್ರೆಲ್ಲ ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಉಳಿಸ್ಕೊಳ್ಳೋಷ್ಟು ಇಲ್ಲ ಸರ್. ಆತರ ಆಗಿದೆ ಪರಿಸ್ಥಿತಿ. ಈಗ ಮದುವೆಗೆ ಹೋದ್ರಿ, ಅಲ್ಲೇನು ಅದನ್ನೇನು ಹೇಳ್ತಿದ್ರಿ ಹೇಳಿ ಸರ್. ಅವಾಗ ನಾನು ಡಿಗ್ರಿ ಮಾಡ್ತಾ ಇದ್ದೆ. ಅವಾಗ ಹೋದೆ ಬಂದೆ ಅಷ್ಟೇ ಸರ್. ಅದಾದ್ಮೇಲೆ ನಂದು ಡಿಗ್ರಿ ಮುಗ್ದಾದ್ಮೇಲೆ 1 ವರ್ಷ ಬಿಟ್ಟು ಬ್ಯಾಂಗ್ಳೂರ್ಗೆ ಹೋದೆ ಸರ್. ಅದ್ ನಮ್ ರಿಲೇಟಿವ್ಸ್ ಮನೆಯದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋದೆ. ಹೋದಾಗ ತುಂಬಾ ನನ್ ಮೇಲೆ ನನಗೆ ಇದಾಯ್ತು. ಅಲ್ಲಿ ನನ್ಗಿನ್ನ ಜಾಸ್ತಿ ಓದಿರೋ ಇರ್ತಾರಲ್ವಾ ಸರ್. ಅದ್ ನೋಡ್ಬಿಟ್ಟು ನನಗೆ ತುಂಬಾ ಬೇಜಾರಾಯ್ತು. ಇಲ್ಲ ನಾನು ಇನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಊರಿಗೆ ಬಂದೆ ಸರ್. ನಂಗೆ ಇಷ್ಟ ಆಗ್ಲಿಲ್ಲ ಇವನ್ನೆಲ್ಲ ಬಿಟ್ಟಿರಕ್ಕೆ. ದೂರ ಇರಕ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ವಾಪಸ್ ಮತ್ತೆ ಬಂದೆ ಓದ್ಬೇಕು ಅಂತ ಹೇಳ್ಬಿಟ್ಟು. ಆಗ ನನ್ನ ತಮ್ಮನು ಹೊರಗಡೆ ಇದ್ದ. ಅವನು ಚೆನ್ನಾಗ್ ಸ್ವಲ್ಪ ಬಂದಿದ್ದ ಸರ್. ನನಗೆ ಗೌರ್ಮೆಂಟ್ ಸೀಟೇ ಸಿಗ್ತಾ ಇತ್ತು. ನಾನು ಅವಾಗ ಅದ್ರ ಬಗ್ಗೆ ನನ್ಗೆ ಅಷ್ಟು ನಾಲೆಡ್ಜ್ ಗೊತ್ತಿಲ್ಲ ಸರ್. ನನ್ಗೆ ಓಡಾಡ್ ಮಾಡ್ಸೋರು ಯಾರು ಇರ್ಲಿಲ್ಲ ಆ ಟೈಮಲ್ಲಿ. ಅವನ್ ಅಮೌಂಟ್ ಕೊಟ್ಬಿಟ್ಟಿದ್ದ, ನೀನ್ ಏನಾದ್ರು ಮಾಡಿಸ್ಕೊ ಅಂತ ಹೇಳ್ಬಿಟ್ಟು 1 ಲಕ್ಷ ಏನೋ. ಯಾರು? ನನ್ ತಮ್ಮ. ಚಿನ್ನ ಏನಾದ್ರು ದುಡಿತಿದ್ನ? ಇಲ್ಲ ಸರ್, ಅವ್ನು SLCನ ಡ್ರಾಪ್ ಔಟ್ ಮಾಡ್ಬಿಟ್ಟಿದ. ಮಾಡ್ಬಿಟ್ಟು ಕೊಟ್ಟಿದ್ದ ಸರ್. ನಂಗೆ ಚಿನ್ನ ಅಂದ್ರೆ ಇಷ್ಟ, ಅದಕ್ಕೆ ನಿನ್ಗೆ ಏನ್ ಇಷ್ಟ ಅದನ್ನ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ. ಆಮೇಲೆ ನನ್ಗೆ ಆ ಟೈಮಲ್ಲಿ ಗೌರ್ಮೆಂಟ್ ಸೀಟ್ ಇದೆ, ಕಾಲ್ ಮಾಡ್ತಾರ ಏನಾದ್ರು ಗೊತ್ತಿಲ್ಲ. 10 months ಲಾಸ್ಟ್ ಬ್ಯಾಚ್ ಸರ್ ನಂಗೆ.
ಆಮೇಲೆ ಆಸೆಯಿಂದ ಸೇರ್ಕೊಂಡೆ ಸರ್. ನಾನು ಫ್ರೀ ಇದು ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಅಲ್ಲಿ ಕಾಲ್ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋ ಇದೇ ಇರ್ಲಿಲ್ಲ ಸರ್, ನನಗೆ ಗೊತ್ತೇ ಇರ್ಲಿಲ್ಲ. ಆಮೇಲೆ ಡೇಟ್ ಎಲ್ಲ ಮುಗ್ದೋಗೈತೆ ಅಂತ ಎಲ್ಲ ಯಾರೋ ಹೇಳಿದ್ ಮಾತು ಕೇಳ್ಕೊಂಡು, ಇಲ್ಲ ಪೇಮೆಂಟ್ ಸೀಟ್ ಆದ್ರೂ ಸರಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಪೇಮೆಂಟ್ ಸೀಟ್ ಕಟ್ಬಿಟ್ಟೆ ಹೋದೆ ಸರ್. ಅದೊಂದು ವರ್ಷ ಮುಗಿಸ್ದೆ. ಅಷ್ಟೊಳಗಾಗ್ಲೇ ಹುಡ್ಗನ್ ಕಡೆಯವರೆಲ್ಲ ಬರ್ತಾ ಇದ್ರು ಸರ್. ಸುಮಾರು ಜನ ನಮ್ ತಾತ ಒಳ್ಳೊಳ್ಳೆ ಹುಡುಗರನ್ನೇ ನೋಡಿದ್ರು ಸರ್. ನನ್ ಮೈಂಡ್ ಅಲ್ಲಿ ಏನಿತ್ತು ಅಂದ್ರೆ, ನಮ್ಮ ಅಪ್ಪ ಸರಿ ಇಲ್ಲ ಅಂದ್ರೂ ಕೂಡ ನಮ್ ತಾತನ್ಗೆ ಚೆನ್ನಾಗಿ ಜಮೀನ್ ಇದೆ ಅಲ್ಲಿ ನಮ್ಮ ಅಪ್ಪನೂರಲ್ಲಿ. ಕೊನೆ ಪಕ್ಷ ಅವರು ನಮ್ಮನ್ನ ಯಾವ ರೀತಿಯಲ್ಲಿ ಮೋಸ ಮಾಡುದು, ಜಮೀನ್ ಇದ್ರೆ ಹೆಂಗಾದ್ರೂ ಜೀವನ ಮಾಡ್ಬೋದು, ಅವ್ರು ಕೆಟ್ಟವರಾದ್ರೂ ಪರವಾಗಿಲ್ಲ, ಅವ್ರು ಯಾವ್ದೇ ತರ ಕ್ಯಾರೆಕ್ಟರ್ ಇದ್ರು ಸೆಕ್ಯೂರಿಟಿಗೆ ಸೇಫ್ಟಿಗೆ ಅಂತ ಅದಿರ್ಬೇಕು. ಮೊದ್ಲು ಮದ್ವೆ ಆಗೋ ಹುಡುಗನ್ ಮನೇಲಿ ಅವ್ರು ಯಾವ ಟೈಮಲ್ಲಿ ಹೇಗ್ ಚೇಂಜ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಅಂತ ನಾನು ಆ ತರ ದೂರದ ಆಲೋಚನೆ ಜಾಸ್ತಿ ಮಾಡ್ತಿದ್ದೆ ಸರ್. ಅಂದ್ರೆ ಯಾರು ಬದಲಾಗಬಹುದು ಅಂತ ಡೌಟ್ ಇತ್ತು, ಅಂದ್ರೆ ಮುಂದೆ ಮದ್ವೆ ಆಗೋ ಹುಡುಗ ಅಂತ. ಓಕೆ, ಅವನು ಏನಾದ್ರು ಮೋಸ ಮಾಡಿದ್ರು ಕೂಡ ನಮ್ ತಾತದ ಮನೆ ಆಸ್ತಿ ಇದೆ, ಬದುಕೊಳ್ತೀನಿ ಅನ್ನೋ ಧೈರ್ಯನ? ಇಲ್ಲ ಸರ್, ನಮ್ ತಾತದ ಮನೆ ಆಸ್ತಿ ಇಲ್ಲ, ನಾನ್ ಮದ್ವೆ ಆಗೋ ಹುಡುಗನ್ ಮನೆ. ಓಕೆ, ಮನೆ ಕಡೆ ಚೆನ್ನಾಗಿದ್ರೆ ಓಕೆ, ಅವರು ಬಿಟ್ಟು ಕೂಡ ನಾವು ಮುಂದೆ ಹೇಗಾದ್ರು ಕಷ್ಟಪಟ್ಟು ಅದು ಜೀವನ ಮಾಡ್ಬೋದು, ಒಂದ್ ಸೆಕ್ಯೂರಿಟಿಗೆ ಅಂತ ಇರುತ್ತೆ. ಹುಡುಗನ್ ಮನೆ ಆಸ್ತಿ ಬಗ್ಗೆ ಹೇಳ್ತಿದ್ದೀಯಾ? ಸರ್, ನಾನ್ ಮದ್ವೆ ಆಗೋ ಹುಡುಗನ್ ಮನೆ ಈ ತರ ಇರ್ಬೇಕು ಅನ್ನೋದು ನನ್ ಮೈಂಡ್ ಅಲ್ಲಿ ಇತ್ತು ಸರ್. ಓಕೆ, ನೀನ್ ಅಲ್ಲಿ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿದ್ದ? ಹಾ ಸರ್, ಆತರ ಮುಂದಾಲೋಚನೆ ಸ್ವಲ್ಪ ಜಾಸ್ತಿ ಇತ್ತು ನನಗೆ. ಮುಂದಾಲೋಚನೆ ಅಲ್ಲ, ದುರಾಲೋಚನೆ. ದುರಾಲೋಚನೆ ಸರ್, ದುರಾಲೋಚನೆ ಅನ್ಸುತ್ತೆ ಇವಾಗ. ಆಗ್ಲಿ ಹೇಳುವ ತೊಂದ್ರೆ ಅಂದ್ರೆ ಓಕೆ ಫೈನ್, ನಾಳೆ ಏನೋ ಆದ್ರೆ ಅಲ್ಲೇನೋ ಒಂಚೂರು ಆಸ್ತಿ ಪಾಸ್ತಿ ಇದ್ರೆ ನನ್ನ ಮಕ್ಕಳು ನೋಡ್ಕೊಂಡು ನಾನು ಬದುಕಬಹುದು ಅಂತ ಒಂದು ಹೆಣ್ಮಗಳಾಗಿ ಯೋಚನೆ ಮಾಡೋದು ತಪ್ಪಿಲ್ಲ. ಬಟ್ ಅದು ಯಾವಾಗ ಮದುವೆಗೆ ಮುಂಚೆ ಈ ರೀತಿ ಯೋಚನೆ ಮಾಡೋದು ಅಂಥವ್ರೆ ಸಿಕ್ಕಿದ್ರ ಅಂತ? ಸರ್ ಹೇಳ್ತೀನಿ ಸರ್, ಅಂದ್ರೆ ಇವಾಗ ಶುರು ಮಾಡಿದ್ದಾನಲ್ಲ ಆ ತರ ನಂದು ಆಲೋಚನೆ ಇತ್ತು ಸರ್. ಆದ್ರೆ ಹಾಗೆ ನೋಡ್ತಾ ಇದ್ರು. ನಮ್ ತಾತ ಕೆಲಸದಲ್ಲಿ ಇರೋ ಸ್ವಲ್ಪ ಚೆನ್ನಾಗಿ ಓದಿರೋರ್ನೆ ನಮ್ ತಾತ ಇಷ್ಟಪಡ್ತಾ ಇದ್ರು. ನಾನು ಕಪ್ಪುಗಿರ್ಲಿ ಹೇಗಾದ್ರೂ ಇರ್ಲಿ ಒಳ್ಳೆಯವನಾಗಿರ್ಬೇಕು, ಮನೆ ಕಡೆ ಚೆನ್ನಾಗಿರ್ಬೇಕು, ಇಷ್ಟು ಮಾತ್ರ ನನ್ ಮೈಂಡ್ ಅಲ್ಲಿ ಇದ್ದಿದ್ದು ಸರ್. ಜಮೀನ್ ಇರ್ಬೇಕು, ಓದಿದೆ, ನನ್ಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ರಿಜೆಕ್ಟ್ ಮಾಡ್ತಿದ್ದೆ. ಇನ್ನ ಒಳ್ಳೊಳ್ಳೆಯವ್ರು ಬಂದು ಕೂಡ ಸರ್ ಎಷ್ಟು ಬಲ ಬರಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆದೆಲ್ಲ ಕ್ಯಾನ್ಸಲ್ ಆಯ್ತು ಸರ್. ಅಂದ್ರೆ ಇಲ್ಲಿ ಸ್ವಲ್ಪ ಜಮೀನ್ ನೋಡ್ತಾ ಇದ್ದೆ ನೀನು? ನಾನು ಅದ್ರ ಬಗ್ಗೆ ನಮ್ಮ ಮನೆಗೆ ಅದು ನೋಡಿ ಅಂತ ಹೇಳ್ತಿದ್ದೆ. ಓಕೆ. ಆಮೇಲೆ ಆ ವಿಷಯಕ್ಕೆ ನಮ್ ತಾತದ ಮೇಲೆ ನಾನು ಯಾವತ್ತೂ ರೇಗಾಡ್ದಿರೋಳು, ಆ ವಿಷಯಕ್ಕೆ ಅದೇ ವಿಷಯಕ್ಕೂ ಕೂಡ ಒಂದ್ಸಲ ರೇವ್ ಆಡ್ಬಿಟ್ಟಿದೆ ಸರ್. ಜಮೀನ್ ಇಲ್ದವ್ರನ್ನ ಕರ್ಕೊಂಬತ್ತೀಯ ಅಂತಲ್ಲ? ಸರ್ ಅಲ್ಲ ಸರ್, ನೀನು ಅದೇ ನಿಮ್ ಕಾಲದಲ್ಲಿ ಯೋಚನೆ ಮಾಡಿರೋದಕ್ಕೆ 3 ಜನಕ್ಕೂ ಒಳ್ಳೆಯವ್ರು ಸಿಗ್ಲಿಲ್ಲ ನಿಮ್ ಹೆಣ್ಮಕ್ಳಿಗೆ, ನನಗೂ ಅದೇ ತರ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಒಂದಿನ ರೇಗಾಡಿದೆ ಸರ್. ಓಕೆ. ಆತರ ಅದೇ ನೋಡ್ತೀರಾ ಒಳ್ಳೇದ್ ಮಾಡ್ಬೇಕು ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಸರ್ ಅದೇ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವ್ರ ಗಂಡ ಮತ್ತೆ ಅವಳು ನನ್ನನ್ನ ನೋಡಿದ, ಅವ್ರ ಯಜಮಾನ್ರು ನಾನು ನೋಡಿದ್ದೆ ಸರ್. ನೋಡ್ದಾದ್ಮೇಲೆ ಅವ್ರ ಮದ್ವೆ ಆದ 4 ವರ್ಷಕ್ಕೆ ನಾನು ಅಷ್ಟೊಳಗದೆ B.Ed ಮುಗ್ದಾದ್ಮೇಲೆ ನಮ್ಮನ್ನ ಕೇಳುದು ಸರ್, ಮಾಡ್ಕೊಡಿ ಅಂತ ನಮ್ಮ ಮನೇಲಿ ಬಂದು ಕೇಳುದು. ಯಾರಿಗ್ ಮಾಡ್ಕೊಡಿ ಅಂತ? ಅದೇ ಅವ್ರ ಮೈದುನ್ಗೆ, ನನ್ನ ಫ್ರೆಂಡ್ ಇದ್ದಾಳಲ್ಲ ಅವ್ರ ಮೈದುನ್. ಅವಾಗ ಸರ್ ನನ್ ತಲೆಯಲ್ಲಿ ತುಂಬಾ ಇದನ್ನ ತುಂಬಿಟ್ಟಿದ್ಲು ಸರ್ ಅವಳು. ನಮ್ಮ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ, ಇರೋದು ಒಂದ್ ಸ್ವಲ್ಪ ಜಮೀನ್ ಇತ್ತು, 10-15 ಎಕರೆ ಅಂತ ಸುಳ್ಳೆಲ್ಲ ಹೇಳಿದ್ಲು. ಆಮೇಲೆ ತಿಂಗಳು ಅಷ್ಟೊಂದು ಸಂಪಾದನೆ ಮಾಡ್ತಾರೆ, ಹಿಂಗವ್ರೆ ಓದಿದ್ದಾರೆ ಅಂತ ಎಲ್ಲ ಸುಳ್ಳು ಹೇಳಿದ್ಲು ಸರ್. ಅಷ್ಟೋದಿದ್ದಾರೆ. ನಾನು ಅದೇ ಪರವಾಗಿಲ್ಲ, ಒಂದು SLC ಮೇಲೆ ದಾಟಿದ್ದು ಪರವಾಗಿಲ್ಲ, ಮನೆ ಕಡೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಸರ್. ಓದಿರೋದು ಮುಖ್ಯ ಅಲ್ಲ. ಈಗ ಎಷ್ಟೋ ಜನ ನಿಮ್ಗೆ ಗೊತ್ತಲ್ಲ ಸರ್, ಓದಿದ್ದು ಕೂಡ ಬುದ್ಧಿವಂತ ಇರಲ್ವಲ್ಲ. ಈಗ ಆಗಿನ ಕಾಲದವ್ರು ಓದಿಲ್ಲದೆ ಇದು ಕೂಡ ತುಂಬಾ ಬುದ್ಧಿವಂತ ಇರ್ತಿದ್ರಲ್ವ ಸರ್. ಆತರ ಓದು ನನಗಿಂತಾನು ಜಾಸ್ತಿ ಓದಿರ್ಬೇಕು ಅನ್ನೋ ಇಂಟೆನ್ಷನ್ ನನ್ಗಿರ್ಲಿಲ್ಲ. ಅದೇ ಅವರ ವ್ಯವಹಾರಕ್ಕೆ ಜ್ಞಾನಕ್ಕೆ ತಕ್ಕಂತೆ ಓದಿದ್ರೆ ಸಾಕು, ಅದೇ ಮನೆ ಕಡೆ ಚೆನ್ನಾಗಿದ್ದು ಜಮೀನ್ ಚೆನ್ನಾಗಿದ್ರೆ ಸಾಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತು ಸರ್. ಇವಳು ಆತರ ನನ್ಗೆ ಆತರ ನಂಬಿಸೋದು ಸರ್, ಅಷ್ಟು ಜೋರಾಗವ್ರೆ. ಅದು ಪೂರ್ತಿ ಅರೇಂಜ್ ಮ್ಯಾರೇಜ್ ಸರ್ ಅದು. ಆಮೇಲೆ ನನ್ಗೆ ಅದು ಆಮೇಲೆ ನನ್ ಮೈಂಡ್ ಅಲ್ಲಿ ಇನ್ನೊಂದೇನಿತ್ತಪ್ಪ ಅಂದ್ರೆ, ನಮ್ ತಾತಂಗ್ ಸ್ವಲ್ಪ ಅಷ್ಟೊಳಗೆ ಖಾಲಿ ಅಮೌಂಟ್ ಇದೆಲ್ಲ ತುಂಬಾ ಖರ್ಚು ಮಾಡಿ ಓದಿಸಿದಲ್ಲ ಸರ್. ಇನ್ ಸ್ವಲ್ಪ ಮುಂದಕ್ಕೆ ಇನ್ನು ನನ್ಗೆ ಇಲ್ಲಿ ನಮ್ದು ಇಲ್ಲೇ ಪಕ್ಕದಲ್ಲಿ ಡಿಗ್ರಿ ಮಾಡ್ಬೇಕಾದ್ರೆ ಮಾಸ್ಟರ್ ಡಿಗ್ರಿ ಎಲ್ಲ ನಂದು ಮದ್ವೆ ಫಿಕ್ಸ್ ಆದ್ಮೇಲೆ ಬಂತು ಸರ್. ನಂದು ದುರಾದೃಷ್ಟಕ್ಕೆ ಮಾಸ್ಟರ್ ಡಿಗ್ರಿ ಮಾಡ್ಬೇಕು, ಎಂ.ಕಾಮ್ ಮಾಡ್ಬೇಕು ಅಂತ ಆಸೆ ಇತ್ತು. ಅದೆಷ್ಟು ದೂರ ಖರ್ಚು ಮಾಡೋಷ್ಟು ಆ ಟೈಮಲ್ಲಿ ಇರ್ಲಿಲ್ಲ.
ಆ ಕಾರಣಕ್ಕೋಸ್ಕರ ಒಳ್ಳೆ ಹುಡುಗ ಸಿಕ್ಕಿದ್ರೆ ನನ್ನ ಲೈಫ್ ಮುಂದಕ್ಕೆ ಇಂಪ್ರೂವ್ ಆಗುತ್ತೆ, ನನ್ನ ತಮ್ಮನಿಗೆ ಒಂದು ಬಲ ಸಿಕ್ಕಂಗಾಗುತ್ತೆ. ಓಕೆ. ಆಮೇಲೆ ನನ್ನ ಲೈಫಲ್ಲಿ ನಾನು ಕನ್ಸ್ಕೊಂಡಿದ್ದು ನಾನು ಏನಾದ್ರು ಅಚೀವ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು ಸರ್ ನನಗೆ. ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದು ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾರೆ ಒಳ್ಳೆ ವಿಷಯಕ್ಕೆ ಅಂತ ತುಂಬಾ ಆಸೆ ಇಟ್ಕೊಂಡೆ ಸರ್. ಆಸೆ ಇಟ್ಕೊಂಡು ಒಪ್ಕೊಂಡೆ ಸರ್. ಆಯ್ತು, ಮದ್ವೆನೂ ಆಯ್ತು, ಚೆನ್ನಾಗೇ ಮಾಡ್ಕೊಬೇಕು ಸರ್. ಬಟ್ ಇಲ್ಲಿ ಜಮೀನ್ ಅಥವಾ ಬೇರೆ ಬೇರೆ ವಿಚಾರಗಳು ಸುಳ್ಳು ಹೇಳಿದ್ರು ಅಂತ ನೀನು ಹೇಳಿದ್ದು. ಸುಳ್ಳು ಹೇಳುದು ಎಲ್ಲ ಅವ್ರವ್ರ. ನಿಮ್ ಗೆಳತಿನೇ? ಹಾ ಸರ್, ಗೆಳತಿನೇ. ನಿಮಗೆ ಗೊತ್ತಿರ್ಲಿಲ್ವಾ? ಅಂದರೆ ಓಕೆ ಇಷ್ಟು ಓದಿದ್ದಾರೆ ಅಂತ ಅಂದಾಗ ಅಂದರೆ ಸುಮ್ಮನೆ ನಾನು ಸುಮ್ಮನೆ ಕೇಳ್ತೀನಿ, ಅಂದರೆ ಹಂಗೆ ನಂಬ್ತೀರಾ ಅಥವಾ ಸರ್ಟಿಫಿಕೇಟ್ ಏನಾದ್ರು ನೋಡ್ತೀರಾ? ಇಲ್ಲ ಸರ್, ನಾನು ಅಷ್ಟೋದ್ರೆ ನನಗಿಂತನೂ ಹೆಚ್ಚಾಗಿ ನಂಬ್ತಿದ್ದೆ ಸರ್ ಅವಳನ್ನ. ಓಕೆ ಓಕೆ. ಆ ಥರ ಏನು ನಮ್ಮ ಮನೇಲೂ ಕೂಡ ಏನೂ ವಿಚಾರಿಸಿದ, ನಮ್ಗೆಲ್ಲ ಗೊತ್ತಿರೋ ಹುಡುಗಿನೇ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರು. ನಮ್ಮ ಅಪ್ಪ ನೋಡುದು ಸರ್ ಹುಡುಗನ ಚೆನ್ನಾಗಿದ್ದು. ಅದಕ್ಕೆ ಹುಡುಗ ತುಂಬಾ ಚೆನ್ನಾಗವನೆ, ಅವ್ರು ಕೊಪ್ಪಗಿರೋರ್ನೆಲ್ಲ ನಮ್ಮ ಅಪ್ಪ ರಿಜೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಮನೆ ನೋಡಕ್ ಬಂದಿರೋರು ಚೆನ್ನಾಗಿರೋರ್ನೆಲ್ಲ. ಅವ್ನ ಹಂಗವನೆ ಹುಡುಗ ಚೆನ್ನಾಗಿಲ್ಲ, ಆಗಿಲ್ಲ ಈಗಿಲ್ಲ ಅನ್ಕೊಂಡು ಕೊನೆಗೆ ನಮ್ಮ ಹಸ್ಬೆಂಡ್ ನ ಉಟ್ಕೊಂಡ್ರು ಸರ್. ಅವ್ರು ತುಂಬಾ ಇಷ್ಟ ಆಗ್ಬಿಡ್ತು. ಅವ್ರು ಚೆನ್ನಾಗ್ ಮಾತಾಡ್ಸಿದ್ರು, ತುಂಬಾ ಗೌರವ ಕೊಟ್ಟು. ಅವ್ರು ಸರ್ ಯಾರನ್ನೇ ಆದ್ರೂ ತುಂಬಾ ಗೌರವ ಕೊಟ್ಟು ಮಾತಾಡ್ಸೋರು. ಯಾರು? ನಿಮ್ ಗಂಡ? ಹಾ ಸರ್. ಅದಕ್ಕೆ ನಮ್ಮ ಮನೆಯವರೆಲ್ಲ ಫುಲ್ ಫಿದಾ ಆಗ್ಬಿಟ್ಟಿದ್ರು ಸರ್, ಅಷ್ಟು ಚೆನ್ನಾಗಿ ಮಾತಾಡ್ಸೋರು. ಅಷ್ಟು ಅವ್ರ ಅದಕ್ಕೆ ತುಂಬಾ ಚೆನ್ನಾಗವನೆ, ತುಂಬಾ ನನ್ ಮಗಳನ್ನ ಹೊರಗಡೆಗೆ ಹೋಗ್ದಂಗೆ ಸಾಕ್ತಾನೆ ಅನ್ನೋ ತುಂಬಾ ನಂಬಿಕೆಯಿಂದ ಅವರು ಯಾರನ್ನೂ ಒಪ್ತಿರೋರು ಅವ್ರನ್ನ ಒಪ್ಕೊಂಡ್ರು ಸರ್. ಮದ್ವೆನೂ ಆಯ್ತು, 23 ವರ್ಷಕ್ಕೆ ಆಯ್ತು ಸರ್. ಆಮೇಲೆ ಮದ್ವೆ 2 ತಿಂಗಳು ಸರ್, ಮದ್ವೆದ 1 ತಿಂಗಳು. ಆಮೇಲೆ ಹೋಗ್ತಾ ನನ್ಗೆ ಗೊತ್ತಾಯ್ತು ಸರ್, ನಮ್ಮ ಹಸ್ಬೆಂಡ್ ಪಾಪ ಅವ್ರದ್ದಿದ್ದಲ್ಲ, ಅವ್ರದ್ದೇನೂ ತಪ್ಪಿಲ್ಲ ಸರ್. ಅವ್ರನ್ನ ನಾನು ಕೇಳಿರ್ಲಿಲ್ಲ, ಮದ್ವೆಗಿಂತ ಮುಂಚೆ ಮಾತೇ ಆಡಿರ್ಲಿಲ್ಲ, ನನ್ ಮುಖ ಕೊಟ್ಟೆ ಮಾತಾಡಿರ್ಲಿಲ್ಲ. ಆಮೇಲೆ ಹೇಳಿದ್ರು ಸರ್ ಸತ್ಯನ ಅವರು, ನಾನು ಅಷ್ಟು ಓದಿಲ್ಲ ಅಂತ ಹೇಳ್ಬಿಟ್ಟು. ಅವಾಗಂತೂ ತುಂಬಾ ಸಂಕಟ ಆಯ್ತು ಸರ್, ಯಾರಿಗೂ ಹೇಳ್ಕೊಳ್ಳಿಲ್ಲ. ನಾನು ಇವಳನ್ನ ನಂಬಿದಕ್ಕೆ ಸರಿಯಾಗಿ ಕೊಟ್ಲು ಅಂದ್ಬಿಟ್ಟು ನಾನೇ ಯಾರಿಗೂ ಹೇಳಿಲ್ಲ ಸರ್. ನಾನೇ ಪಶ್ಚಾತ್ತಾಪ ಪಟ್ಟೆ ಸರ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ. ಅದಾದ್ಮೇಲೆ 1-2 ತಿಂಗಳಿಗೆ ಸರ್ ಅವ್ರಿಗೆ ಕೆಮ್ಮು ಶುರುವಾಯ್ತು. ಅಂದ್ರೆ ಕೆಲ್ಸ ಅವರು ಆಳ್ಕೈದೇನೋ ಕೆಲ್ಸ ಮಾಡ್ಬೇಕಾದ್ರೆ ಡಸ್ಟು ಇದಾಗಿ ರಾಗಿ ಕೆಲ್ಸ ಮಾಡ್ಬೇಕಾದ್ರೆ ಸರ್ ಕೆಮ್ಮು ಶುರುವಾಯ್ತು ಅವ್ರಿಗೆ. ಏನ್ ಕೆಲಸ ಮಾಡ್ತಿದ್ದ ಅವರು? ಅವರು ಸರ್ ಟೈಲರ್ ಮಾಡ್ತಿದ್ರು, ಜೊತೆಗೆ ಜಮೀನ್ ಕೆಲಸ ಮಾಡ್ತಾರೆ ಸರ್. ಬಟ್ ಅವ್ರಿಗೆ ಕೆಮ್ಮು ಶುರುವಾಗ್ಲಿಕ್ಕೆ ಕಾರಣ ಏನು? ಅದೇ ಸರ್, ರಾಗಿ ಕೆಲಸ ಮಾಡ್ಬೇಕಾದ್ರೆ ಅದು ಡಸ್ಟ್ ಆಗಿರುತ್ತಲ್ಲ ಸರ್, ಅದು ರಾಗಿ ಕೆಲಸನ? ರಾಗಿ ಕೆಲಸನ ಆಳ್ಗಳ ಕೈಲೇ ಮಾಡಿಸಿದಂತೆ ಸರ್. ಅವಾಗ ಆ ಜಾಗದಲ್ಲಿ ನಿಂತ್ಕೊಂಡಿದ್ದಕ್ಕೆ ಅದು ಡಸ್ಟ್ ಬಂದಿತ್ತಂತೆ. ಅಂದ್ರೆ ರಾಗಿ ಕಣ ಮಾಡ್ತಾರಲ್ಲ ಅಥವಾ ಅದನ್ನ ಮನೆಗೆ ತರ್ತಾರಲ್ಲ ಆ ತರನೋ, ಅಥವಾ ಇರೋ ರಾಗಿನ ಹಾಕ್ಬಿಟ್ಟು ಅದೇ ರಸ್ತೆಗೆ ಹಾಕ್ಬಿಟ್ಟು ಮಾಡ್ತಾರಲ್ಲ ಸರ್. ಹಾಗೆ ಮಾಡ್ಬೇಕಾದ್ರೆ ಅಲ್ಲಿ ಇದ್ದಾಗ ಡಸ್ಟ್ ಅಲರ್ಜಿ ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ಸರ್, ನನಗಂತೂ ಗೊತ್ತಿಲ್ಲ ನಾನು ಏನಕ್ಕಾಯ್ತು ಅಂತ. ಆ ಕೆಮ್ಮು ಶುರುವಾಗಿ BP ಜಾಸ್ತಿ ಆಯ್ತು ಸರ್. BP ಜಾಸ್ತಿ ಆಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಸರ್. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು ಸಡನ್ ಆಗಿ. 2 ತಿಂಗಳು. ಅಂದ್ರೆ ಕೆಮ್ಮು ಬಂದಿದ್ರಿಂದ ಇಷ್ಟೆಲ್ಲ ಆಯ್ತಾ? ಅದೇ ಸರ್, ನನಗಂತೂ ಆ ಟೈಮಲ್ಲಿ ಅದೇ ಅವ್ರು ಹೇಳಿದ್ರೆ ನಂಬ್ಕೋಬೇಕು ಸರ್. ಅದೇ ಈಗ ಸುಮಾರು ಜನ ಹೇಳ್ತಾರೆ ಮದ್ವೆಗಿಂತ ಫಸ್ಟೇ ಆತರ ಇತ್ತು ಸಿಂಪ್ಟಮ್ಸ್, ನಾವು ತಪ್ಪು ಮಾಡುದು ಅಂತ ನಮ್ಮ ಮನೆಯವರೆಲ್ಲ ಬೈತಾರೆ. ಆದ್ರೆ ಅವರು ಅಂದ್ರೆ ಅವ್ರು ಬೇಕಾದ್ರೆ ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ ಸರ್. ನಮ್ಮ ಹಸ್ಬೆಂಡ್ ಆ ತರ ಅಲ್ಲ ಸರ್, ಅವ್ರ ಆ ವಿಷಯದಲ್ಲಿ ಅವ್ರು ಸುಳ್ಳು ಹೇಳ್ತಿರ್ಲಿಲ್ಲ. ಆ ಸಿಂಪ್ಟಮ್ಸ್ ಫಸ್ಟೇ ಇದ್ರೂ ಅದು ಕಾಣಿಸ್ಕೊಂಡಿದ್ದು ಮದ್ವೆ 2 ತಿಂಗಳಿಗೆ ಅಂತ ನನ್ಗೆ ಅನ್ಸುತ್ತೆ ಸರ್ ಅದು. ಆಮೇಲೆ ಕಾಣಿಸ್ಕೊತು ಕಿಡ್ನಿ ಫೇಲ್ಯೂರ್ ಆಯ್ತು ಸರ್. ನನ್ಗೊಂದ್ 3 ತಿಂಗಳಾದ್ಮೇಲೆ ವಿಷಯ ಗೊತ್ತಾಯ್ತು ಸರ್. ಗೊತ್ತಾಯ್ತು. ಆಮೇಲೆ ನನ್ನ ಮನೆಗೆ ಹೋದ ತಕ್ಷಣನೇ ಸರ್ ಅವ್ರು ನನ್ನ ಮನೆ ಹಾಳಿಗಿಂತ ಕೇವಲವಾಗಿ ನಡೆಸ್ಕೊಂಡ್ರು ಸರ್. ಯಾರು? ಅದೇ ಊರ್ಗಿತಿ ಅಂತ ಹೇಳಿದ್ನಲ್ಲ, ನಮ್ ಗೆಳತಿ ಅಂತ ಹೇಳಿದ್ನಲ್ಲ ನಾವು. ಮತ್ತೆ ಅವ್ರ ಗಂಡ ಮನೆ ಕೆಲ್ಸ ಎಲ್ಲ ಪೂರ್ತಿ ನಾನೇ ಮಾಡ್ಬೇಕು. ಆತರ ನಾನ್ ಮುಂದೆ ಓದ್ಬೇಕು ಅನ್ನೋ ಆಸೆ ಇಟ್ಕೊಂಡಾಗ ಅದಕ್ಕೆ ಯಾವ್ದಕ್ಕೂ ಅವಕಾಶ ಕೊಡ್ಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಅದಕ್ಕೂ ಅವಕಾಶ ಕೊಡ್ಲಿಲ್ಲ ಸರ್. ಆಮೇಲೆ ನಮ್ಮ ಹಸ್ಬೆಂಡ್ ಓದೋ ಕೂತ್ಕೊಂಡ್ರೆ ಅವರು ಕೂಡ ಅದಕ್ಕಿಂತ ಫಸ್ಟ್ ಒಂದು ಇನ್ಸಿಡೆಂಟ್ ಆಯ್ತು ಸರ್. ನಮ್ಮ ಮನೆಯವರು ಮದ್ವೆ ಆದ 1.5 ತಿಂಗಳಿಗೇನು ನನ್ಗೆ ಇಷ್ಟಪಟ್ಟು ಒಂದು ಒಡವೆನ ಗಿಫ್ಟ್ ಕೊಟ್ಟಿದ್ರು ಸರ್. ಅದನ್ನ ಅವ್ರು ಹೇಳಿದ್ರು, ನಮ್ಮ ಗೆಳತಿ ಅಂತ ಹೇಳಿದ್ನಲ್ಲ ಸರ್, ಅವಳು ಸರಿ ಇಲ್ಲ, ತಂದಾಕ್ಬಿಡುತ್ತೆ, ತುಂಬಾ ತಂದಾಕ ಅಂತದ್ದು ಜಾಸ್ತಿ ಐತೆ, ತುಂಬಾ ಕ್ರಿಮಿನಲ್ ಬುದ್ಧಿ, ನೀನ್ ಅವಳ ಕೈಲಿ ಏನು ಹೇಳ್ಕೊಳಕ್ ಹೋಗ್ಬೇಡ
ನಾನು ಕೊಟ್ಟಿದ್ದೀನಿ ಅಂತ. ಅಕಸ್ಮಾತ್ ಹೇಳ್ಕೊಳ್ಳೇಬೇಕು ಅಂದ್ರೆ ನನ್ನ ತಮ್ಮ ತಗೊಟ್ಟವನೆ ಅಂತ ಹೇಳು ಅಂತ ಹೇಳಿದ್ರು, ಕೊಡ್ಸಿದಾನೆ ಅಂತ ಹೇಳು ಅಂತ. ಸರ್ ನಾನು ಆತರ ಯಾವತ್ತು ಯಾರ ವಿಷಯದಲ್ಲೂ ಆತರ ಕೆಟ್ಟದಾಗಿ ನನ್ನ ಮನ್ಸಲ್ಲಿ ಇದುವರೆಗೂ ನಾನು ಯೋಚನೆ ಮಾಡಲ್ಲ ಸರ್. ಈಗ ಯಾರಾದ್ರೂ ಅಷ್ಟೇ ಅವ್ರ ಗಂಡ ಹೆಂಡತಿಗೆ ತಗೊಳ್ಳೋಷ್ಟು ರೈಟ್ಸ್ ಐತೆ ಅಲ್ವಾ. ಆತರ ಅವಳು ತುಂಬಾ ಅವ್ಳ ಗಂಡನ ಬಗ್ಗೆ ತುಂಬಾ ಹೊಗಳ್ಕೊಂಡಿದ್ಲು ಸರ್. ಎಲ್ಲ ನಾವನೇ ಖರ್ಚು ಹಾಕೊಂಡ್ ಮದುವೆ ಮಾಡ್ಕೊಂಡು ಎಲ್ಲ ನಾವನೇ ಅವ್ನ ಹೆಂಡತಿಗೆ ಎಲ್ಲಾನು ಕೊಡ್ಸೋನು. ಅದ್ ನಾನ್ ಕಣ್ಣಾರ ನೋಡಿದೆ. ಅದಕ್ಕೆ ಇವಳು ನನ್ ಬೆಸ್ಟ್ ಫ್ರೆಂಡು, ಅದ್ರಲ್ಲಿ ನನ್ ಗಂಡ ನನಗ್ ಕೊಡ್ಸಿದ್ರೆ ಇವಳೇನು ಕೊಟ್ಟಕ್ಕೆ ಇಷ್ಟಪಡ್ತಾಳೆ, ಇವ್ರ ಹಂಗ ಅಂತ ಹೇಳ್ತಾರಲ್ಲ, ನನ್ನ ಹಸ್ಬೆಂಡ್ಗಿಂತಾನು ಅವಳನ್ನೇ ನಂಬ್ತಿದ್ದೆ ಸರ್. ಆತರ ನನ್ ಫಸ್ಟ್ ಡೇನೆ ಗೊತ್ತಾಯ್ತು ಇವಳು ಮೋಸ ಮಾಡೋಳು ನನ್ನ ಲೈಫಲ್ಲಿ ಅಂತ. ಆದ್ರೂ ಸರ್ ನಾನು ಅವಾಗ್ಲೂ ಅವಳ ಮೇಲೆ ದ್ವೇಷ ಪಡ್ಲಿಲ್ಲ ಅಥವಾ ಅನುಮಾನ ಪಡ್ಲಿಲ್ಲ. ಅಕಸ್ಮಾತ್ ನನ್ಗೆ ಸುಳ್ಳು ಹೇಳಕ್ಕೂ ಇಷ್ಟ ಆಗ್ಲಿಲ್ಲ. ನಮ್ಮ ಹಸ್ಬೆಂಡ್ ತಗೊಳ್ತಿರೋದು ನನ್ ತಮ್ಮ ತಗೊಳೋನೆ ಅಂತ ಏನ್ ಕೇಳ್ಬೇಕು, ಕೊಡ್ಸೋನೆ ಅಂತ ಏನ್ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಇರೋ ಸತ್ಯನ ಹೇಳ್ಬಿಟ್ಟೆ ಸರ್. ಮೂರನೇವರಿಂದ ಗೊತ್ತಾಗದ್ ಬೇಡ, ನಮ್ಮ ಮಧ್ಯ ಬರ್ಬಾರ್ದು. ಆಮೇಲೆ ನಮ್ಮ ಯಜಮಾನನ ಸಿಗಾಕಿಸ್ಬೇಕು ಅನ್ನೋ ಉದ್ದೇಶನೂ ನನ್ಗಿರ್ಲಿಲ್ಲ ಸರ್. ಅವ್ರು ಅಣ್ಣ ತಮ್ಮರ ಮಧ್ಯೆ ತಂದಿಕ್ಬೇಕು ಅನ್ನೋ ದುರಾಲೋಚನೆ ನನ್ಗಿರ್ಲಿಲ್ಲ ಸರ್. ಅದೇ ಇವಳು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ತಂದಾಕಿ ಇದ್ ಮಾಡ್ತಾಳೆ ಅಂತ ಐಡಿಯಾನು ಇರ್ಲಿಲ್ಲ ಸರ್ ನನಗೆ. ಅವ್ರು ಹೇಳಿದ್ರು ನನಗೆ, ಪಾಪ ಫಸ್ಟ್ ಹೇಳಿದ್ರು ನೀನ್ ಆ ತಪ್ಪು ಮಾಡ್ಬೇಡ, ಅವ್ಳು ಸರಿ ಇಲ್ಲ ಅಂತ ಎಷ್ಟು ಹೇಳಿದ್ರು ನಾನು ಅದನ್ನ ಆಮೇಲೆ ನಾನು ತುಂಬಾ ತುಚ್ಛವಾಗಿ ನೋಡ್ಬಿಟ್ರು ಸರ್ ಅವ್ರು. ಒಂದ್ 2-3 ವರ್ಷ ನಮ್ಮ ಹಸ್ಬೆಂಡ್ ಆ ವಿಷಯಕ್ಕೆ. ಆದ್ಮೇಲೆ ಅವ್ರು ಪೇಷಂಟ್ ಕಿಡ್ನಿ ಫೇಲ್ಯೂರ್ ಆಗೈತೆ ಅಂತ ಅಂದಾಗ್ಲೂ ಕೂಡ ಸಹಿಸ್ಕೊಂಡೆ ಸರ್ ನಾನು. ಆ ಟೈಮಲ್ಲೂ ನಾನು ಬಿಟ್ಟು ಹೋಗ್ಬೋದಿತ್ತು, ಡಿವೋರ್ಸ್ ಕೊಡ್ಬೋದಿತ್ತು. ನನ್ಗೆ ಡೈವರ್ಸ್ ಅಂದ್ರೆ ನನ್ಗೆ ಇವತ್ತು ಆಗಲ್ಲ ಸರ್. ಅದು ಕೆಲವು ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ, ಅವ್ರು ತಗೋತಾರೆ, ತಪ್ಪು ಅಂತ ಹೇಳಕ್ ಆಗಲ್ಲ. ಆದ್ರೆ ನಾನು ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ನನಗೆ ಈ ಡಿವೋರ್ಸು ಅಥವಾ ಮದ್ವೆ ನೆಕ್ಸ್ಟ್ ಮ್ಯಾರೇಜು ಅದನ್ನ ನನ್ ಕನ್ಸಲು ಹೂವೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಸರ್. ನನ್ಗೆ ಇಷ್ಟ ಇಲ್ಲ ಆತರ. ದೇವ್ರು ಏನ್ ಕೊಟ್ಟವನೋ ಅದನ್ನ ಇರೋದು ಒಂದ್ 60 ವರ್ಷ 70 ವರ್ಷ ಬದುಕ್ತಿವೇನೋ ಈಗಿನ ಜನರೇಷನ್ ಅಲ್ಲಿ. ಎಷ್ಟ್ ವರ್ಷ ಇರ್ತೀವೋ ಅಷ್ಟು ನಿಯತ್ತಾಗಿ ಬದುಕ್ಬಿಟ್ಟು ಸಾಯ್ಬೇಕು ಅನ್ನೋದು ಇವತ್ತಿನವರೆಗೂ ನಂದು ಅದೇ ಸರ್ ಇಂಟೆನ್ಷನ್. ಅನ್ಕೊಂಡ್ ಯಾವಾಗ್ಲೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಸರ್. ಹಾಗೆ ನಮ್ಮ ಹಸ್ಬೆಂಡ್ ಫುಲ್ ನನ್ ಬಗ್ಗೆ ನಂಬಿಕೆನೆ ಕಳ್ಕೊಬಿಟ್ರು. ನನ್ ಕೈಲಿ ಏನು ಹೇಳ್ಕೊತಿರ್ಲಿಲ್ಲ ಸರ್ ಆತರ ಇನ್ಸಿಡೆಂಟ್ ಆದ್ಮೇಲೆ. ತುಂಬಾ ನಮ್ಮ ಅತ್ತೆನೂ ಸರಿ ಇರ್ಲಿಲ್ಲ ಸರ್ ಅವರು. ಆಮೇಲೆ ಮನೆ ಕೆಲ್ಸ ಎಲ್ಲ ಒಬ್ಳೆ ಮಾಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಬಂದಾಗ ಎಲ್ಲರೂ ನಾಟಕ ಆಡೋರು ಸರ್. ಅವ್ರೇನು ಮಾಡ್ತಿರ್ಲಿಲ್ಲ, ಎಲ್ಲ ನಾನು ಒಬ್ಳೇನೆ ಮಾಡೋದು. ಅವಳ ಗಂಡ ಬಂದಾಗ ನಾಟಕ ಆಡೋಳು, ನಮ್ಮ ಅತ್ತೆ ನಮ್ಮ ಮನೆಯವ್ರು ಬಂದಾಗ ನಾಟಕ ಆಡೋಳು. ಫಸ್ಟ್ ನಮ್ಮ ಹಸ್ಬೆಂಡ್ ನಂಬಿಕೆ ಕಳ್ಕೊಬಿಟ್ಟಿದ್ದೆ ನಾನು. ಅದಕ್ಕೆ ಅವರು ಕೂಡ ನನ್ನನ್ನು ನಂಬ್ತಾನೆ ಇರ್ಲಿಲ್ಲ ಸರ್. ಒಂದ್ 2 ವರ್ಷ ನಂಬ್ತಾನೆ ಇರ್ಲಿಲ್ಲ. ಅವರು ಡಯಾಲಿಸಿಸ್. ಆಮೇಲೆ ಅವ್ರ ಏನ್ ಮಾಡೋದು ಅಂದ್ರೆ ಅವ್ರ ಅಣ್ಣ ಫಸ್ಟ್ ಇವ್ರಿಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ಸುದು ಸರ್. ಮಿರಾಕಲ್ ಡ್ರಿಂಕ್ ಅಂತ ಬರುತ್ತೆ, ಅದನ್ನ ಕೊಡ್ಸುದು. ಆಮೇಲೆ ನಮ್ಮ ಮನೆ ಕಡೆಯವ್ರಿಗೂ ಹೇಳಿಲ್ಲ ಸರ್ ಇವ್ರು, ಅವ್ರಿಗೆ ಕಾಯಿಲೆ ಬಂದೈತೆ ಅಂತ. ಅವರು ಹೇಳಿಲ್ಲ, ನಾನು ಹೇಳಿಲ್ಲ. ಯಾಕಂದ್ರೆ ನಮ್ ತಾತ ಯೋಚನೆ ಮಾಡಿ ಟೆನ್ಷನ್ ತಗೊಂಡು ಅವ್ರ ಫಸ್ಟ್ ಯಾವ ವಿಷಯದಲ್ಲೂ ನೆಮ್ಮದಿ ಇಲ್ಲ, ನನ್ನ ವಿಷಯದಲ್ಲೂ ನೆಮ್ಮದಿ ಇಲ್ದಂಗ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾವ ವಿಷಯದ ನಾನು ಹೇಳಿಲ್ಲ ಸರ್. ಮುಚ್ಚಿಟ್ಕೊಂಡ್ ಬಂದೆ. ಅದ್ ನನ್ ಮಗಳು ಹುಟ್ಟೋ ಟೈಮಲ್ಲಿ ಅದು ಬಂತು ಸರ್, ಹೊರಗಡೆ ಬಂತು. ಎಲ್ಲಾರ್ಗೆ ಹೆಂಗ್ ಇಷ್ಟ ಬರುತ್ತೆ ಅದೇ ತರ ಸರ್. ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗಿ ಒಂದ್ ಟೀ ಕಾಫಿನೂ ಕುಡ್ದವ್ರಲ್ಲ ಸರ್ ಅವರು. ಬೇಕಾಬಿಟ್ಟು ಎಲ್ಲಾರ ತರ ಎಲ್ ಬೇಕಲ್ಲಿ ತಿಂದವ್ರು ಅಲ್ಲ ಸರ್ ಅವರು. ಹೊರಗಡೆ ತಿಂತಿರ್ಲಿಲ್ಲ ಸರ್ ಅವರು. ಒಂದು ಹೋಟೆಲ್ ಕರ್ಕೊಂಡೋದ್ರೆ ಫಾಸ್ಟ್ ಫುಡ್ ಐಟಮ್ಸ್ ತಿಂತಿರ್ಲಿಲ್ಲ ಸರ್ ಅವರು. ಕರ್ಕೊಂಡೋದು ಕೂಡ ಬರೀ ರೈಸ್ ಐಟಮ್, ಅನ್ನ ಸಾಂಬಾರ್ ಅಷ್ಟೇ ಕೊಡ್ಸ್ಬಿಟ್ಟು ನನ್ಗೆ ಫಸ್ಟ್ ಟೈಮ್ ಒಂದ್ಸಲ ಕರ್ಕೊಂಡೋಗ್ಬಿಟ್ಟು ಆ ತರ ನಾನು ಪ್ರತಿ ಸಲ ರೇಗಿಸ್ತಾ ಇದ್ದೆ, ಈ ಕಾಲದಲ್ಲೂ ಈ ತರ ಇದೆಯಲ್ಲಪ್ಪ ನೀನು ಅಂತ. ಆ ತರ ಸರ್ ಅವ್ರ ಫುಡ್ ಐಟಮ್, ಅವ್ರ ಮುದ್ದೆ ಮತ್ತೆ ಹುರುಳಿಕಾಳು ಸಾಂಬಾರು ಅದನ್ನ ತುಂಬಾ ಇಷ್ಟ ಪಡೋರು. ಅಷ್ಟು ಊಟದಲ್ಲೂ ತುಂಬಾ ಶಿಸ್ತಾಗಿದ್ರು ಸರ್ ಅವರು. ಆ ತರ ಇದ್ದವ್ರು. ಆ ಕಾಯಿಲೆ ಬರ್ಬಾರ್ದಿತ್ತು. ಆ ತರ ಇದೆ ಸರ್. ಇವ್ರು ಅವ್ರಿಗೆ ಯಾವ ತರ ಬೇಕಾಗುತ್ತೆ ಸರ್ ಆ ತರ ನಡೆಸ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರ ಹತ್ರ ಚೆನ್ನಾಗ್ ಸಂಪಾದನೆ ಮಾಡಿದ್ರು ಸರ್. ದುಡ್ಡಿತ್ತು, ಒಡವೆ, ಚಿನ್ನ ಎಲ್ಲಾ ಇತ್ತು. ಅವ್ರಾದ್ಮೇಲೆ ನನ್ ಮೇಲೆ ನಂಬಿಕೆ ಕಳ್ಕೊಬಿಟ್ಟಿದ್ರಲ್ಲ, ನನ್ ಕೈಲಿ ಏನೂ ಹೇಳ್ಕೊತಿರ್ಲಿಲ್ಲ. ನಾನ್ ಮಾಮೂಲಿ ಹಂಗೆ ಮನೆ ಕೆಲಸ ಮಾಡ್ಕೊಂಡು ಅವ್ರು ನೋಡ್ಕೊಂಡು ಇದ್ದೆ ಸರ್. ನಾನು ಊರ್ಗೂ ಬರ್ತಾ ಇದ್ದೆ, ನಮ್ಮ ಅಜ್ಜಿ ಮನೇಲೆ ಬೆಳೆದಿದ್ದು, ನಾನು ಇಲ್ಲೇ ಇರ್ತಾ ಇದ್ದೆ, ಹೋಗ್ತಾ ಇದ್ದೆ. ನಾನು ಎಷ್ಟೇ ನನ್ಗೆ ಅವ್ರು ಎಷ್ಟೇ ನೋವು ಕೊಟ್ರು ಅವಾಗವಾಗ ಜಗಳ ಆಯ್ತಿತ್ತು. ಅವರು ಪೇಷಂಟ್ ಆಗಿದ್ರು ಕೂಡ ನನ್ ಮೇಲೆ ಕೈ ಮಾಡೋರು ಸರ್. ಅದು ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಟ್ಯಾಬ್ಲೆಟ್ ತಗೊಳ್ಳೋರ್ಗೆ BP ರೈಸ್ ಆಗುತ್ತಂತೆ, ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರಲ್ವಂತೆ. ಅದೆಲ್ಲ ಈಗ ಅರ್ಥ ಆಗುತ್ತೆ ನನ್ಗೆ. ಅವ್ರು ಬೇಕು ಅಂತ ಮಾಡ್ತಿರ್ಲಿಲ್ಲ. ಕೆಲವೊಂದ್ ಟೈಮ್ ನಂದು ಏನು ತಪ್ಪಿಲ್ಲ ಅಂತ ಗೊತ್ತಿದ್ರು ಕೂಡ
ನನ್ ವಿರುದ್ಧವಾಗಿದ್ರೆ ಅವ್ರನ್ನ ಚೆನ್ನಾಗ್ ನೋಡ್ಕೋತಾರೆ. ನಾನು ಇನ್ನು ಸ್ವಲ್ಪ ವರ್ಷ ಬದುಕ್ಬೋದು ಅನ್ನೋ ಆಸೆಗೆ ನನ್ ತಪ್ಪಿಲ್ಲ ಅಂತ ಗೊತ್ತಿದ್ರು ಅವ್ರ ಮುಂದೆ ಬೈಯೋರು. ನಾನ್ ಸರಿ ಇಲ್ಲ ಅಂತಾನೆ ಬೈಯೋರು. ಅಂದ್ರೆ ಇನ್ಯಾವ ರೀತಿ ಇಲ್ವಲ್ಲ ಸರ್, ತಿರ್ಕೊಂಡ್ ಮಾತಾಡ್ತಾಳೆ ಅಂತ. ಮತ್ತೆ ಏನು ಕೆಲಸ ಮಾಡ್ತಿರ್ಲಿಲ್ಲ ಸರ್. ನಮ್ಮ ಹಸ್ಬೆಂಡ್ ಬಂದಾಗ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳೋರು. ನಾನ್ ಮಾಡಿದ್ದು ಅವಳು ಗೆಳತಿ ಅಂತ ಹೇಳಿದ್ನ ಸರ್. ಅವಳು ಅದೇ ತರ ನಡ್ಕಾಡೋಳು. ಆಮೇಲೆ ನಮ್ಮ ಹಸ್ಬೆಂಡ್ ಅದೇ ಪೇಷಂಟ್ ಆಗಿದ್ರು ಕೂಡ ಕೆಲಸ ಮಾಡ್ತಾ ಇದ್ರು ಸರ್. ಜಮೀನ್ ಹತ್ರಕ್ಕೂ ಹೋಗಿ ಮಾಡ್ಸೋರು, ಅದೇ ಟೈಲರಿಂಗು ಕೂಡ ಮಾಡೋರು. ಆಮೇಲೆ ಅದೆಲ್ಲ ಆದ್ಮೇಲೆ ನನ್ ಮಗಳು ಹುಟ್ಟಿದ್ಲು ಸರ್. ಮದ್ವೆ ಆದ 2 ವರ್ಷ ಆದ್ಮೇಲೆ ನನ್ ಮಗಳು ಹುಟ್ಟಿದ್ಲು. ಪಾಪುಗ್ 9 ತಿಂಗಳಾಗಿತ್ತು ಸರ್. ಆದಾಗ ನಮ್ ತಾತ ಅದನ್ನ ತುಂಬಾ ಮನ್ಸಿಗೆ ತಗೋಬಿಟ್ರು ಸರ್. ಅದನ್ನ ಅದೇ ಯಾರು ಸರಿಯಾಗ್ಲಿಲ್ಲ. ನನ್ನ ತುಂಬಾ ಇಷ್ಟ ಪಡೋರು ಸರ್. ನನ್ ಜೀವನ ಚೆನ್ನಾಗಿರ್ಬೇಕು ಅಂತ ತುಂಬಾ ಕನ್ಸ್ಕೊಂಡಿದ್ರು. ಈ ತರ ಆಯ್ತಲ್ಲ ಅಂತ ಮಾನಸಿಕವಾಗಿ ತಗೋಬಿಟ್ಟು ನಮ್ಮೂರ ಹತ್ರನೇ ದೊಡ್ಡದು ಕಾಲುವೆ ಐತಿ ಸರ್. ಅವ್ರು ನೀರ್ ಕಂಡ ಭಯ ಪಡೋರು. ಅದ್ರಲ್ಲಿ ಬಿದ್ದು ಸತ್ತೋಗ್ಬಿಟ್ಟು ಸರ್. ನನ್ ಮಗಳು 9 ತಿಂಗಳಿದ್ಲು. ಆ ಟೈಮಲ್ಲಿ ತೀರೋದು. 3 days ಆದ್ಮೇಲೆ ಹಣ ಸಿಕ್ತು ಸರ್. ಅದು ಸಿಗಂಗೆ ಇರ್ಲಿಲ್ಲ. ಅವ್ರ ಅದೃಷ್ಟಕ್ಕೆ ಸಿಕ್ತು ಸರ್, ನಮ್ಮ ಅದೃಷ್ಟಕ್ಕೆ. ದಫನ್ ಮಾಡಾಯ್ತು. ಆಮೇಲೆ ಎಲ್ಲ ಆದ್ಮೇಲೆ ಅಲ್ಲಿಗೆ ಹೋದೆ ಸರ್. ನನ್ ತುಂಬಾ ಇಷ್ಟ ಪಡ್ತಿದ್ದವ್ರಲ್ಲಿ ನಮ್ ತಾತ ಕೂಡ ಒಬ್ರು. ಆಗ ಹೋದಾಗ ನಾನು ತುಂಬಾ ವೀಕ್ ಆಗ್ಬಿಟ್ಟಿದೆ. ಆಗ ನಮ್ಮ ಹಸ್ಬೆಂಡ್ ಅದಕ್ಕೂ ತುಂಬಾ ಹಿಂಸೆ ಕೊಟ್ರು ಸರ್. ನಾನು ಸಣ್ಣಕ್ ಆಗ್ಬಿಟ್ಟಿದ್ನಲ್ಲ. ಅವ್ರಿಗೆ ಸಣ್ಣ ಇರೋದು ಇಷ್ಟ ಇರ್ತಿರ್ಲಿಲ್ಲ. ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರು. ಚೆನ್ನಾಗ್ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, 4 ಜನ ನೋಡೋರ್ ಕಂಡೆ ಚೆನ್ನಾಗಿರ್ಬೇಕು. ಈ ತರ ಸಣ್ಣಕ್ಕಿದ್ದೆ ಅವ್ರಿಗಾಗಲೇ ತುಂಬಾ ವೀಕ್ ಆಗ್ಬಿಟ್ಟಿದೆ. ಯಾವಾಗ್ಲೂ ಆತರ ಬೈತಾನೆ ಇರೋರು. ಎಲ್ಲ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಸ್ವಂತ ಬುದ್ಧಿಯಿಂದ ಏನು ಮಾಡ್ತಿದ್ದಿಲ್ಲ ಸರ್ ಅವ್ರು. ಆಮೇಲೆ ನನ್ ಮಗ್ಳಿಗಾಗೆ 1 ವರ್ಷ ಆಯ್ತಿದಂಗೆ ಅವಳಿಗೆ ಮಾತು ಬರ್ತಿದಂಗೆ ನನ್ ಮಗಳೇ ಸರಿ ಮಾಡಕ್ ನನ್ ಮಗಳೇ ಅರ್ಧ ಕಾರಣ ಅನ್ಸುತ್ತೆ ಸರ್. ನನ್ ಮಗಳಿಂದಾನೇ ಅರ್ಧ. ಆಮೇಲೆ ನಾನು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ನನ್ಗೆ ಶಿವಪ್ಪ ಅಂದ್ರೆ ತುಂಬಾ ಇಷ್ಟ. ನನ್ನಿಷ್ಟು ದೈವ ಸರ್, ಆರಾಧ್ಯ ದೈವ. ನಮ್ಮೂರಲ್ಲಿ 2 ದೇವಸ್ಥಾನ ಇತ್ತು. ಪ್ರತಿ ವಾರ ಮಿಸ್ ಮಾಡ್ದಂಗ್ ಹೋಗ್ತಾ ಇದ್ದೆ. ನನ್ ಕಷ್ಟ ಎಲ್ಲ ಹೇಳ್ಕೊತಾ ಇದ್ದೆ. ಕೆಲವೊಂದ್ಸಲಿ ದೇವ್ರ ಹತ್ರ ಬೇಡ್ಕೊಂಡಿದೀನಿ ಸರ್. ಇಂತ ಗಂಡ ಅಂತ ಇರೋದಕ್ಕಿಂತ ಸತ್ತು ಹೋಗ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತಾನು ಕೂಡ ಬೇಡ್ಕೊಂಡಿದೀನಿ ಸರ್. ಅವ್ರ ಮುಂದೆ ತುಂಬಾ ಸಲ ಹೇಳಿದೀನಿ ಸರ್ ನಾನು. ಏನಂತ? ನಮ್ಮ ಹಸ್ಬೆಂಡ್ ಹತ್ರ ಅವ್ರು ಸುಮ್ನೆ ಅವ್ರ ಅಮ್ಮನ್ ಮಾತು ಕೇಳ್ಕೊಂಡು ಹೊಡಿಬೇಕಾದ್ರೆ ಬೈಬೇಕಾದ್ರೆ ಎಲ್ಲ ನೀನ್ ಇರೋದಕ್ಕಿಂತ ಇರ್ಲೇಬಾರ್ದು ನನ್ನ ಲೈಫಲ್ಲಿ, ನಾನು ಹಂಗಾದ್ರೂ ಜೀವನ ಮಾಡ್ಬಿಡ್ತೀನಿ ಅಂತಾನು ಕೂಡ ತುಂಬಾ ಸಲ ಅವ್ರ ಮುಂದೆನೂ ಹೇಳಿದೀನಿ ಸರ್. ನಾನು ತಡ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟೊಂದು. ನಮ್ಮ ಅತ್ತೆ ಮಾತು ಕೇಳ್ಕೊಂಡು ಮತ್ತೆ ತುಂಬಾ ಓವರ್ ಆಗೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದೆ ಸರ್. ಅವಾಗ ಒಂದೊಂದ್ಸಲ ಸ್ಟಾರ್ಟಿಂಗ್ ಮದ್ವೆ ಆದ ವರ್ಷದಲ್ಲಿ ಓದೋದಕ್ಕೂ ಅವಕಾಶ ಕೊಡ್ಲಿಲ್ಲ. ಅಲ್ಲಿಗೆ ಸತ್ತೋಯ್ತು ಸರ್. ಇನ್ನ ಅದ್ ಆಸೆನೆ ಬಿಟ್ಬಿಟ್ಟೆ. ನಾನು ಬುಕ್ಸ್ ನೋಡೋದೇ ಬಿಟ್ಬಿಟ್ಟೆ ಸರ್. ನಾನು ಪುಸ್ತಕದಿಂದ ಇಲ್ಲಿವರೆಗೂ ನಾನು ಅದ್ರ ಮೇಲೆ ಆಸೆನೆ ಬರ್ಲಿಲ್ಲ ಪುಸ್ತಕದ ಮೇಲೆ. ಆ ತರ ಇದೆ ಸರ್. ಅದಾದ್ಮೇಲೆ ನನ್ ಮಗಳಿಗೆ 2 ವರ್ಷ ಆಯ್ತು ಸರ್. 9 ತಿಂಗಳು ಆಯ್ತು. 9 ತಿಂಗಳಾದ್ಮೇಲೆ ಸರ್ ನನ್ನನ್ನ ಮನೆ ಕೆಲ್ಸಕ್ಕೆ ಇಟ್ಕೊಬಿಟ್ರು. ನಮ್ಮ ಹಸ್ಬೆಂಡ್ಗೆ ತುಂಬಾ ಆತ್ಮೀಯ ಸರ್. ಅವರು ನಮ್ಮ ಸಂಬಂಧಿಕರೇ ಆಗ್ಬೇಕು, ದೂರ ಸಂಬಂಧಿಕರೇನೆ. ಆದ್ರೆ ಅವ್ರು ನನಗೆ ರಿಲೇಷನ್ಗಿಂತನೂ ನನಗಾಗ್ಲಿ ನಮ್ಮ ಹಸ್ಬೆಂಡ್ಗಾಗ್ಲಿ ತುಂಬಾ ಹತ್ತದವ್ರು ಸರ್. ಅವರು ನನ್ ಮಗಳನ್ನ ನನ್ಗಿಂತನೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಸ್ವಂತ ಅಪ್ಪ ಅಮ್ಮ ತರ. ನಮ್ಮ ಹಸ್ಬೆಂಡ್ ಏನೇ ಮಾಡ್ತಿದ್ರು ನನ್ ಮುಂದೆ ರೇಗೋರು ಅಷ್ಟೇ. ಹಿಂದೆ ಇನ್ನೊಂದ್ ಸ್ವಲ್ಪ ಹೊತ್ತು ಸರಿ ಹೋಗಿತ್ತಿದ್ದು ಸಾರಿ ಕೇಳೋರು. ಆಮೇಲೆ ಹೇಳೋರು, ನೀನ್ ನನ್ನ ಅರ್ಥ ಮಾಡ್ಕೊ ಅವಳ ತರನೇ ನೀನು ನಾಟ್ಕಾಡು ಅಂತ ಅಂದ್ಬಿಟ್ಟು ಅವ್ರಿಗೆ ಆಮೇಲೆ ಎಲ್ಲ ರಿಯಲೈಸ್ ಆಯ್ತು ಸರ್. ಪಾಪ ಹುಟ್ಟಿದ್ಮೇಲೆ ಮನೇಲೇ ಇರೋರು ಸ್ವಲ್ಪ ದಿನ. ಅವಾಗ ಎಲ್ಲಾರು ಬುದ್ಧಿನೂ ನೋಡ್ಕೊಂಡು ಸರ್ ಅವ್ರಿಗೆ ಗೊತ್ತಾಯ್ತು. ಆ ಗೊತ್ತಾದ್ರು ಕೂಡ ಜಗಳ ಆಡೋರು, ಹೊಡೆಯೋರು, ಆತರ ಎಲ್ಲ ಮಾಡ್ತಾ ಇದ್ರು. ಗೊತ್ತಾದ್ರು ಕೂಡ ಆಮೇಲೆ ನನ್ ಮಗಳು ಹುಟ್ಟಿದ್ಮೇಲೆ ನನ್ ಮಗಳಿಗೆ ನಮ್ಮ ಅತ್ತೆ ಅವ್ರ ಮಕ್ಳನ್ನ ಒಂಥರ ನೋಡ್ಕೊಳ್ಳೋದು, ನನ್ ಮಗಳನ್ನ ಒಂಥರ ನೋಡ್ಕೊಳ್ಳೋದು, ಮತ್ತೆ ನನ್ ಗೆಳತಿ ಅಂತ ಹೇಳಿದ್ನಲ್ಲ ಸರ್, ಅವಳನ್ನೇ ಒಂಥರ ನೋಡ್ಕೊಳ್ಳೋದು, ನನ್ನನ್ನೇ ಒಂಥರ ನೋಡ್ಕೊಳ್ಳೋದು, ಇದೆಲ್ಲ ಹತ್ತದಿಂದಾನೇ ನೋಡಿದ್ರು ಅವರು. ನೋಡಿದ್ರು ಕೂಡ ಅವ್ರ ಅಮ್ಮನ್ ಬಿಟ್ಕೊಡಕ್ ಅವ್ರು ರೆಡಿ ಇರ್ಲಿಲ್ಲ. ಅದೇ ನನ್ನ ಗೆಳತಿ ಅಂತ ಹೇಳಿದ್ನಲ್ಲ, ಅವಳನ್ನ ಮತ್ತೆ ಕಂಡ್ರೆ ಆಯ್ತಿರ್ಲಿಲ್ಲ ಸರ್ ಅವ್ರಿಗೆ. ನನ್ಗೆ ತುಂಬಾ ಸಲ ಹೇಳೋರು, ಅವ್ರ ಮುಂದೆ ಜಗಳ ಆಡೋದು, ಹಿಂದೆ ನನ್ನ ಅರ್ಥ ಮಾಡ್ಕೊ ಇಲ್ಲಿ ನಾನ್ ಸರಿಯಾಗಿರೋದೆಲ್ಲ ಆಗಕ್ ಆಯ್ತಿರ್ಲಿಲ್ಲ. ನಾನು ಇವ್ರ ಜೊತೆ ಇರ್ತಾನೂ ಇರ್ಲಿಲ್ಲ, ಇನ್ನ ಇವ್ರ ಜೊತೆ ಇರಿಸ್ಕೊಂಡ್ ಇರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗ್ ಬುದ್ಧಿನೂ ಹೇಳೋರು ಸರ್ ಎಷ್ಟೋ ಸಲ.
ನೀನು ಅವ್ರ ತರಾನೇ ನಾಟಕ ಆಡ್ಬೇಕು, ಬದುಕ್ಬೇಕು ಅಂದ್ರೆ ಅಂತ ಆಯ್ತು, ಹೇಳ್ಬಿಟ್ಟು ಮುಂದಕ್ಕೆ ಹೇಳವ. ಆ ತರ ಎಲ್ಲ ಹೇಳ್ತಿದ್ರು ಸರ್. ಆದ್ರೆ ನನಗೆ ನಾನ್ ಬೇರೆಯವ್ರಿಗೆ ಅನ್ಯಾಯ ಆದೇನೆ, ಅಕ್ಕಪಕ್ಕದಲ್ಲಿ ಅನ್ಯಾಯ ಆದ್ರೆ ನನ್ಗೆ ತಡ್ಕೊಳಕ್ ಆಗಲ್ಲ ಸರಿ. ನನ್ ಲೈಫ್ ಅಲ್ಲಿ ನನ್ ಕಣ್ ಮುಂದೆ ನನ್ಗೆ ಆಗ್ತಿದೆ ಅಂದ್ರೆ ನಾನು ಹೇಗ್ ತಡ್ಕೊಳ್ಳಿ ಸರ್. ಅದರಲ್ಲೂ ನನ್ ಮಗಳು ವಿಷಯದಲ್ಲೂ ನಡೆಯೋದು ಸರ್ ಅದು. ಪ್ರತಿಯೊಂದು ವಿಷಯದಲ್ಲೂ, ಊಟದ ವಿಷಯದಲ್ಲಿ ಆಗಿರ್ಬೋದು, ಒಂದು ಹಣ್ಣುಗಳು ಏನ್ ಬೇಕು ಅವರು ತುಂಬಾ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿದ್ರು ಸರ್. ವ್ಯವಹಾರ ಎಲ್ಲ ಅವರೇ ಮಾಡ್ತಾ ಇದ್ರು. ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ಆಮೇಲೆ ಬಟ್ಟೆಗಳನ್ನ ಅಷ್ಟೇ ಸರ್, ಒಂದು ಹಾಕೋ ಬಟ್ಟೆ ವಿಷಯದಲ್ಲೂ ಅಷ್ಟೇ ಅವಳೆಲ್ಲ ತುಂಬಾ ಚೆನ್ನಾಗ್ ಆಗ್ತಾಳೆ, ನೀನೇ ಆಗ್ತಿ ನೋಡಕ್ ಆಗದೆ ಇರೋಂತ ಆಗ್ತೀಯ, ವ್ಯವಹಾರ ಮಾಡ್ತಿರೋ ನಾವನ್ನಲ್ವಾ ಕೇಳ್ಬಿಟ್ಟು ತಗಸ್ಕೊ ಅಂತ ಹೇಳೋರು ನಮ್ಮ ಹಸ್ಬೆಂಡು. ಅವಾಗ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ನಾನು ಕಟ್ಕೊಂಡಿರೋ ನೀನು ಕಣಪ್ಪ, ನೀನ್ ಬರೀ 100 ರೂಪಾಯಿ ಬಟ್ಟೆ ತಗೊಟ್ರು ನಾನು ಹಾಕೋತೀನಿ, ನಾನು ಇನ್ನೊಬ್ರ ಹತ್ರ ಕೈ ಚಾಚೋದಿಲ್ಲ. ಅವ್ರಿಗೆ ಅಷ್ಟೊಂದು ಅಡಿಯಾಳಾಗಕ್ ನನ್ಗೆ ಇಷ್ಟ ಇಲ್ಲ. ಕೊಡ್ಸದೆ ನೀನ್ ಕೊಡಿಸ್ಬೋದು, ಇಲ್ಲಾಂದ್ರೆ ನಾನು ಏನ್ ಹಾಕೋತೀನಿ ಅದು ಹಾಕೋತೀನಿ ಅಂತ ಕೇಳಿಸ್ತು ನಿನ್ಗೆ ರೈಟ್ಸ್ ಇಲ್ಲ ಅಂತ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇದ್ದೆ ಸರ್. ಆತರ ಬಟ್ಟೆ ವಿಷಯದಲ್ಲಿ ಆಗಿರ್ಬೋದು. ಇನ್ನು ಅವನ ಹೆಂಡತಿ ತರ ನನ್ನ ಹೆಂಡತಿನೂ ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಸರ್. ಆತರ ಎಲ್ಲ ಹೇಳೋರು, ಎಲ್ಲ ಹೇಳ್ತಾ ಇದ್ರು. ಅವ್ರು ಹೇಳಿದ್ರು ನಾನು ಕೇಳ್ತಿರ್ಲಿಲ್ಲ. ಅವ್ರ ಹತ್ರ ನಾನು ಯಾವತ್ತೂ ಕೈ ಚಾಚಿಲ್ಲ ಸರ್. ನಮ್ಮ ಹಸ್ಬೆಂಡ್ ಇರೋವರ್ಗು ಕೈ ಚಾಚಿಲ್ಲ. ಅವ್ರ ಸತ್ ಮೇಲೂ ಕೂಡ ನಾನು ಕೈ ಚಾಚಿಲ್ಲ. ನಾನೇನು ಕೇಳ್ತಾನೂ ಇರ್ಲಿಲ್ಲ ಸರ್. ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ಲಿಲ್ಲ. ಆದ್ರೆ ಅವರು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಸರ್. ನನ್ನ ಮಗಳು ಹುಟ್ಟಿದ್ಮೇಲೆ ತುಂಬಾ ತಾರತಮ್ಯ ಮಾಡಕ್ಕೆ ಶುರು ಮಾಡೋದು. ನನ್ನ ಮಗಳು ಹುಟ್ಟಿದ್ದೆ ಅವ್ರಿಗೆ ಇಷ್ಟ ಇರ್ಲಿಲ್ಲ ಸರ್. ಅದೇ ನಾನು ಊರ್ಗಿತಿ ಮತ್ತೆ ಅವ್ರ ಅಣ್ಣಂಗೆ, ನಮ್ಮ ಹಸ್ಬೆಂಡ್ ಅವ್ರ ಅಣ್ಣಂಗೆ ಅಂದ್ರೆ ಇಷ್ಟ ಇರ್ಲಿಲ್ಲ. ತುಂಬಾ ತಾರತಮ್ಯ ಮಾಡಕ್ಕೆ ಶುರುವಾದ್ರು ಅವರು. ನಮ್ಮ ಹಸ್ಬೆಂಡ್ ನನ್ಗಾಗಿದ್ನು ಸಹಿಸ್ಕೊಂಡಿದ್ದು, ನನ್ ಮಗಳಿಗಾಗಿದ್ದ ಮುಂದಕ್ಕೆ ಹೇಳವ, ಅದು ಬಿಟ್ಟು ಮುಂದಕ್ಕೆ ಹೇಳು, ಮುಂದೆ ಅದನ್ನೇ ಹೇಳು. ಅವ್ರಿಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಟಾರ್ಚರ್ ಕೊಡಕ್ ಶುರು ಮಾಡಿದ್ರು ಸರ್, ಮಾನಸಿಕವಾಗಿ. ಈಗ ಆಸ್ಪತ್ರೆಗೆ ಕರ್ಕೊಂಡೋಗೋರು, ಮನೇಲೆ ಕಾರ್ ಇತ್ತು, ಆ ಕಾರಲ್ಲಿ ಕರ್ಕೊಂಡೋದೆ. ತುಂಬಾ ಒಂಥರ ಹೊರಗಡೆ 4 ಜನ ಮುಂದೆ ಬೈಯೋದು ಆತರ ಎಲ್ಲ ಮಾಡೋರಂತೆ. ಮತ್ತೆ ಮಾನಸಿಕವಾಗಿ ಅವ್ರಿಗೆ ಇದ್ ಮಾಡೋದು ಸರ್. ಒಂಥರ ಕೇವಲವಾಗಿ ನೋಡೋದು. ಆಮೇಲೆ ಇಲ್ಲಿ ಮನೆಯಿಂದ ಕರ್ಕೊಂಡೋದೆ ಅಲ್ಲಿಗೆ ಹೋಗಿ ಮಾತಾಡ್ತಿರ್ಲಿಲ್ವಂತೆ. ಆತರ ಎಲ್ಲ ಹಿಂಸೆ ಕೊಡೋರಂತ ಅವ್ರಿಗೆ. ಅವರು ಕೆಲವು ಅಂತ ವಿಷಯಗಳನ್ನ ನನ್ ಮೊದ್ಲೇ ಟೆನ್ಷನ್ ಜಾಸ್ತಿ ತಗೋತಾ ಇದೆ. ಅದಕ್ಕೆ ನನ್ನ ಹತ್ರನು ಏನ್ ಹೇಳ್ಕೊತಿರ್ಲಿಲ್ಲ. ಅಷ್ಟೊಳಗೆ ನನ್ ಮೇಲೆ ಅವ್ರಿಗೆ ಯಾವ್ದೇ ಇದಿರ್ಲಿಲ್ಲ. ಒಡವೆ ವಿಷಯಕ್ಕೆ ಆಗಿದ್ದು ನನ್ನಿಂದ ನಂಬಿಕೆ ದ್ರೋಹ ಆಗಿದ್ದಲ್ಲ ಸರ್. ಆತರ ಎಲ್ಲ ಮರ್ತ್ಬಿಟ್ಟಿದ್ರು. ಆತರ ಆಗಕ್ಕೆ ಅವರು ಒಂದ್ ಇನ್ಸಿಡೆಂಟ್ ಆತರ ಮಾಡ್ಕೊಬಿಟ್ಟಿದ್ರು ಸರ್. ನಂದೇ ಚಿನ್ನ ಇತ್ತು. ಹಲೋ ಹೇಳುವ, ಬೇಗ ಬೇಗ ಹೇಳ್ಬೇಕು, ಇನ್ನು 5 ನಿಮಿಷ ಸಮಯ ಇದೆ. ಸರ್ ಅವ್ರಿಗೆ ಮತ್ತೆ ಆತರ ಕಿಡ್ನಿ ಫೇಲ್ಯೂರ್ ಆದಾಗ ಸರ್, ನಾನು ಕಿಡ್ನಿ ಫೇಲ್ಯೂರ್ ಆಗಿತ್ತಲ್ಲ, ಕಿಡ್ನಿ ನನ್ನ ಮಗಳು ಹುಟ್ಟಿದ್ದ 5 ತಿಂಗಳಾಗಿತ್ತು ಸರ್. ನನ್ನ ಮಗಳು ಹುಟ್ಟಿಯಾಗ ನಮ್ಮ ಹಸ್ಬೆಂಡ್ಗೆ ಕಿಡ್ನಿನ ಡೊನೇಟ್ ಮಾಡಿದ್ರು ನಮ್ಮ ಅತ್ತೆನೆ, ಬ್ಯಾಂಗ್ಳೂರ್ ಆಸ್ಪತ್ರೆಯಲ್ಲಿ. ಆಗ ನನ್ನನ್ನ ಕಿಡ್ನಿ ಕೊಡು ಅಂತ ಕೇಳಿದ್ರು ಸರ್. ಎಲ್ರು ಕೇಳಿದ್ರು. ಆ ವಿಷಯಕ್ಕೆ ತುಂಬಾ ಹಿಂಸೆ ಕೊಟ್ರು ಸರ್. ನನ್ಗೆ ಆಗ ನಮ್ಮ ಹಸ್ಬೆಂಡ್ ಮೇಲೂ ಕೂಡ ನಂಬಿಕೆ ಇರ್ಲಿಲ್ಲ. ಮನೆಯವ್ರ ಮೇಲಂತೂ ಈಗ್ಲೂ ನಂಬಿಕೆ ಇಲ್ಲ. ಮೊದ್ಲಂತೂ ಸ್ವಲ್ಪನೂ ನಂಬಿಕೆ ಇರ್ಲಿಲ್ಲ ಸರ್. ಅಕಸ್ಮಾತ್ ನಾನಿಲ್ಲ ಅಂದ್ರೆ ನನ್ನ ಮಗಳ ಸ್ಥಿತಿ ಏನಾಗುತ್ತೆ ಅಂದ್ರೆ, ನನ್ನ ಸ್ಥಿತಿನೇ ತುಂಬಾ ಕೆಳಮಟ್ಟಕ್ಕೆ ತಂದ್ಬಿಟ್ಟಿದ್ರು ಇವ್ರು. ನಾವು ಏನಾದ್ರು ಹೆಚ್ಚು ಕಡಿಮೆ ಆಗಿ ನಾನು ಇಲ್ಲ ಅಂದ್ರೆ ನನ್ನ ಮಗಳ ಸ್ಥಿತಿನ ತುಂಬಾ ಕೆಳಮಟ್ಟಕ್ಕೆ ಇಳಿಸ್ಬಿಡ್ತಾರೆ. ಅವಳನ್ನ ಜೀವಂತವಾಗಿ. ಅಷ್ಟು ಕ್ರೂರಿಗಳು ಸರ್ ಅವರು. ನನ್ನ ಮಗಳನ್ನಂತೂ ಇವ್ರು ಇದನ್ನ ಉಳಿಸೋದಿಲ್ಲ, ನಾಯಿಗಿಂತನೂ ಕೀಳಾಗಿ ನೋಡ್ತಾರೆ. ನನ್ಗೆ ಈಗ ನನ್ನ ಮಗಳೇ ಇಂಪಾರ್ಟೆಂಟು ಅಂದ್ರೆ ಸರ್. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್, BP ಎಲ್ಲ ಪ್ರಾಬ್ಲಮ್ ಇತ್ತಲ್ಲ, ಅದಕ್ಕೆ ಅವರೇ ಹೇಳೋರು ಕೆಲವೊಂದ್ಸಲಿ, ನಾನು ಇನ್ನು ಅಷ್ಟು ವರ್ಷ ಇರೋದಿಲ್ಲ ಅಂತ ಸುಮಾರು ಚೆನ್ನಾಗಿದ್ದಾಗೆಲ್ಲ ಹೇಳ್ಕೊಳ್ಳೋರು ಸರ್. ಆಗ ಅಕಸ್ಮಾತ್ ನಾನು ಕೊಟ್ಟು ಇವ್ರು ಉಳ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನನ್ನ ಮಗಳಿಗೆ ನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೊಡೋದಿಲ್ಲ ಅಂದೆ. ಯಾಕಂದ್ರೆ ಆ ಟೈಮಲ್ಲಿ ಇವ್ರು ನನ್ ಕೈ ನಂಬಿಕೆ ಆಗಿರ್ಲಿಲ್ಲ. ಅದಕ್ಕೆ ನಾನು ಕೊಡೋದಿಲ್ಲ ಅಂತ ಕಡ್ಡಾಯವಾಗಿ ಹೇಳ್ದೆ. ಆಗ ಅದಕ್ಕೂ ಸಖತ್ ಹಿಂಸೆ ಕೊಟ್ರು ಮನೆಯವರೆಲ್ಲ. ಅದನ್ನು ಸಹಿಸ್ಕೊಂಡೆ ಸರ್. ಹಂಗೆ ಹೋಗ್ತಾ ಹೋಗ್ತಾ ನಮ್ಮ ಮನೆಯವ್ರಿಗೂ ನಮ್ಮ ಅತ್ತೆ ಕೊಟ್ಮೇಲೆ ಊಟದಲ್ಲಿ ಕಂಟ್ರೋಲ್ ಇರ್ಲಿಲ್ಲ. ಸ್ವಲ್ಪ ಅವ್ರಿಗೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಅತ್ತೆ ಡಾಕ್ಟ್ರು ಹೇಳ್ದಂಗು ಮೇಂಟೈನ್ ಮಾಡ್ಲಿಲ್ಲ. ನಮ್ಮ ಅತ್ತೆ ಹೆಂಗ್ ಹೇಳ್ತಾರ ಆತರ ನಮ್ಮ ಮನೆಯವ್ರು ಕೇಳ್ಕೊಂಡು ಊಟನ ಸ್ವಲ್ಪ ಲಿಮಿಟ್ ಮೀರಿ ಸ್ವಲ್ಪ ಮುದ್ದೆ ತಿನ್ಬಾರ್ದಲ್ವಾ ಸರ್ ಅದಕ್ಕೆ. ಹಲೋ ಸರ್. ಅವರು ಲಿಮಿಟ್ ಮೀರಿ ನಮ್ಮ ಅತ್ತೆ ಹೆಂಗ್ ಹೇಳ್ತಾರ ಹಂಗ್ ಕೇಳೋರು. ತಿಂದ್ರು. ಆ ಟೈಮಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ಲ ಸರ್. ಅವ್ರು ವಾಕ್ಗೆ ಅಂತ ಹೋಗ್ತಾ ಇದ್ರು. ಅಲ್ಲಿ ಬೇರೆಯವರೆಲ್ಲ ಅದೇ ಮೂಢನಂಬಿಕೆ, ದಿನ ಈ ತರ ಆಯ್ತು ಅಂತ ಎಲ್ಲ ಮಾತಾಡ್ತಾರೆ. ಆತರ ಒಂದ್ 2-3 ದಿನ ಹೋದ್ಮೇಲೆ ಅವ್ರಿಗೆ ಪ್ರಜ್ಞೆ ಇರ್ಲಿಲ್ಲ ಸರ್. ಅಮಾವಾಸ್ಯೆ ದಿನಾನೇ ಆತರ ಆಯ್ತು. ಏನೇನೋ ಮಾತಾಡೋರು, ವಿಚಿತ್ರವಾಗಿ ಆಡೋರು. ಆಗ ಕಿಡ್ನಿ ಫೇಲ್ಯೂರ್ ಆಯ್ತು ಸರ್. ಮತ್ತೆ ಹಾಕ್ಸಿದ್ದು, ಡೊನೇಟ್ ಮಾಡಿದ್ದು. ಫೇಲ್ಯೂರ್ ಆದ್ಮೇಲೆ ಮತ್ತೆ ಡಯಾಲಿಸಿಸ್ ಶುರುವಾಯ್ತು. ಅವಾಗ ಅವ್ರಿಗೆ ಸರ್ ತುಂಬಾ ಕೇವಲವಾಗಿ ನೆನೆಸ್ಕೊಳಕ್ ಶುರು ಮಾಡ್ಬಿಟ್ಟು ನಮ್ಮ ಮನೆಯವ್ರನ್ನ, ಅವ್ರನ್ನ.
ಅಲ್ಲಿವರೆಗೆ ಸರ್ ನಮ್ಮ ಮನೆಯವರು ಹತ್ರ ಏನೈತೆ ನಮ್ಮ ಮನೆಯವ್ರು ನಮ್ಮ ಮನೆಯವ್ರಿಗೆ ತುಂಬಾ ಜನ ಮೋಸ ಮಾಡೋರು ಸರ್. ಅಮೌಂಟ್ ದುಡ್ಡನ್ನ ಇಸ್ಕೊಂಡು ವಾಪಸ್ ಕೊಡ್ಲೇ ಇಲ್ಲ. ಎಷ್ಟು ಜನ ಇಸ್ಕೊಂಡು ಸತ್ತೆ ಹೋಗ್ಬಿಟ್ರು. ಇನ್ ಸ್ವಲ್ಪ ಜನ ಸ್ನೇಹಿತರೆ ಕೂಡ ಇಸ್ಕೊಬಿಟ್ಟು ಅವ್ರಿಗೆ ಮೋಸ ಮಾಡ್ಬಿಟ್ರು ಸರ್. ಅವರು ಆ ಟೆನ್ಷನ್ ಎಲ್ಲಾ ಟೆನ್ಷನ್ ತಗೋತಿದ್ದೇನೋ ಅನ್ಸುತ್ತೆ, ಹೇಳ್ಕೊತಿರ್ಲಿಲ್ಲ. ಒಬ್ರು ತಗೊಳ್ಳೋರು ಮತ್ತೆ ಕಿಡ್ನಿ ಫೇಲ್ಯೂರ್ ಆಯ್ತು. ಕೆಲವರು ಮೂಢನಂಬಿಕೆಯಿಂದ ಅದು ದೆವ್ವ ಭೂತ ಅಂತ ಹೇಳ್ತಾರೆ. ಅವ್ರ ಫ್ರೆಂಡ್ ಯಾರು ತೀರೋಗಿದ್ರು ಅವ್ರ ಕಡೆಯಿಂದ ಹೀಗಾಯ್ತು ಅಂತ. ಆ ತರ ಆಗಿ ಮತ್ತೆ ಫೇಲ್ಯೂರ್ ಆಯ್ತು ಸರ್. ಅವಾಗ ಅವ್ರಿಗೆ ಮನೆಯಲ್ಲಿರೋ ರಿಯಾಲಿಟಿ ಎಲ್ಲ ಅರ್ಥ ಆಯ್ತು ಸರ್, ಯಾರು ಹೇಗೆ ಅಂತ. ಅಣ್ಣನ ಮೇಲೂ ಕೂಡ ನಂಬಿಕೆನ ಕಳ್ಕೊಂಡು ನನ್ ಮಗಳಿಗೂ ಸ್ವಲ್ಪನೂ ಮಗು ಅನ್ನೋ ರೀತಿಲೂ ಗೌರವ ಕೊಡ್ತಿರ್ಲಿಲ್ಲ ಸರ್. ಆಮೇಲೆ ನನ್ನನ್ನು ಅಷ್ಟೇ ಸರ್ ತುಂಬಾ ತುಚ್ಛವಾಗಿ ಮಾತಾಡೋದು ನಮ್ಮ ಹಸ್ಬೆಂಡ್ ಮುಂದೆನೆ. ಅವಾಗ್ಲೂ ಹಂಗೆ ಇದೆ ಸರ್. ನಾನು ನೀನ್ ಕಟ್ಕೊಂಡ್ ಹೆಂಡತಿಗೆ ಇನ್ನೊಬ್ರು ಬೈತಾ ಇದ್ದೆ, ನೀನ್ ಹೆಂಗಪ್ಪ ಕೂತಿದ್ಯಾ, ನೀನ್ ಇರ್ಬೇಕ, ನೀನ್ ಭೂಮಿ ಮೇಲೆ ಇರ್ಲೇಬಾರ್ದು, ಲಾಯಕ್ಕೆ ಇಲ್ಲ, ನೀನ್ ಈ ತರ ಎಲ್ಲ ಕೇಳಿಸ್ತಿಲ್ಲ ಅಂತ ತುಂಬಾ ಕೆಟ್ಟ ಮಾತಾಡೋದು ಸರ್. ನನಗೆ ಮನೇಲಿ ಜಗಳ ನಡೆದಾಗ, ಗೆಳತಿಗೂ ನನಗೂ ನಮ್ಮ ಅತ್ತೆ ವಿಷಯಕ್ಕೆಲ್ಲ ಜಗಳ ನಡೆದಾಗ ನನ್ನ ಹತ್ರ ನಮ್ಮ ಹಸ್ಬೆಂಡ್ ಬೈದೆ, ನೀನ್ ನಮ್ ಪಾಲ್ಗಿದ್ದು ಸತ್ತಂಗೆ ಕಣಪ್ಪ ಈ ತರ ಎಲ್ಲ ಬಯಸ್ತೀಯಲ್ಲ ಅಂತ ಹೇಳ್ಬಿಟ್ಟು. ಆಗ ಅವರು ಎಷ್ಟೇ ನೋವಿದ್ರು ಸರ್ ಯಾರ ಕೈಲೂ ಹೇಳ್ಕೊತಿರ್ಲಿಲ್ಲ. ತುಂಬಾ ಮನೇಲಿ ಜಗಳಗಳು ಅವಾಗವಾಗ ನಡೀತಾನೆ ಇರೋದು. ಆಮೇಲೆ ಸರ್ ನಮ್ಮ ಅತ್ತೆಗೆ 3 ಜನ ಗಂಡ್ಮಕ್ಳು, ಅದ್ರಲ್ಲಿ ನಾನೇ ಲಾಸ್ಟ್ ಕೊನೆಯವಳು. ಇನ್ನೋರ್ ಮಧ್ಯದವರು ಒಬ್ರು ಅಣ್ಣ ಇದ್ರು ಸರ್. ಅವ್ರ ಹೆಂಡತಿ ಬಿಟ್ಟು ಹೋಗಕ್ಕೆ ನಮ್ ಮೂರ್ಗಿತಿನೇ ಕಾರಣ ಅಂತ ನಮ್ಮ ಹಸ್ಬೆಂಡ್ ಹೇಳೋರು ನನಗೆ. ಮದ್ವೆ ಆದ ಹೊಸದಲ್ಲೇ ಹೇಳುದು, ಅವಳು ಸರಿ ಇಲ್ಲ, ಈ ತರ ಗಂಡ ಹೆಂಡತಿನ ದೂರ ಮಾಡ್ಬಿಡ್ತಾಳೆ, ಅವಳು ಅವಳಿಗೆ ಸಹಾಯ ಮಾಡಿದೆ ಇವಳು ಅಂತ ನಮ್ಮ ಮನೆಯವರು ಮತ್ತೆ ಅವರ ಚಿಕ್ಕಮ್ಮದಿರು ದೊಡ್ಡಮ್ಮದಿರೆಲ್ಲ ಹೇಳೋರು. ದೊಡ್ಡಮ್ಮದಿರಲ್ಲ ಸರ್, ನಮ್ಮ ಹಸ್ಬೆಂಡ್ ಚಿಕ್ಕಮ್ಮದಿರೆಲ್ಲ ಹೇಳಿದ್ರು ನನ್ಗೆ ಚೆನ್ನಾಗಿದ್ದಾಗ, ಅವಳ ಜೊತೆ ಎಷ್ಟೊಲ್ಲಿ ಇರ್ಬೇಕು ಅಷ್ಟೊಲ್ಲಿರು ಅಂತ. ಅವ್ರ ಅತ್ತೆ ಎಲ್ರು ಅದೇ ತರ ಹೇಳಿದ್ರು ಸರ್. ಇವಳು ಅವ್ರ ಸೋದದ ಅತ್ತೆ ಮೇಲೆ ಹೇಳಿದ್ರು ನಮ್ಮ ಊರ್ಗಿತಿ, ನನ್ ಗೆಳತಿ, ಅವಳು ಹೋಗಕ್ಕೆ ಅವಳ ಕಾರಣ ಅಂತ. ನಾನು ಯಾರ ಮಾತು ನಂಬ್ತಿರ್ಲಿಲ್ಲ ಸರ್, ಅವಳನ್ನ ಅಷ್ಟ್ ನಂಬ್ತಾ ಇದ್ದೆ. ಆಮೇಲೆ ಹಾಗೆ ತುಂಬಾ ಜಗಳಗಳು ಶುರುವಾಯ್ತು ಸರ್. ಜಗಳ ಒಬ್ರಿಗೊಬ್ರು ಶುರುವಾಯ್ತು. ಇವ್ರಿಗೆ ರಿಯಾಲಿಟಿ ಮನೆಯದೆಲ್ಲ ರಿಯಾಲಿಟಿ ಗೊತ್ತಾದ್ಮೇಲೆ ಆಮೇಲೆ ಇವ್ರು ಮತ್ತೆ ಕೆಲ್ಸ ಮಾಡಕ್ ಶುರು ಮಾಡ್ಕೊಂಡ್ರು ಸರ್. ಇವ್ರ ಹತ್ರ ಇರೋ ಹಣಕಾಸು ಒಡವೆ ಎಲ್ಲ ಅವ್ರಿಗೆ ಕೊಟ್ರು. ಆಮೇಲೆ 1 ಲಕ್ಷ ಖರ್ಚು ಮಾಡಿದ್ರೆ 10 ಲಕ್ಷ ಅನ್ನೋ ಲೆವೆಲ್ಗೆ ಸುಳ್ಳು ಹೇಳಕ್ ಶುರು ಮಾಡಿದ್ರು ಸರ್ ಇವ್ರು. ನಮ್ಮ ಮನೆಯವರು ಸಾಯೋದೊಂದು ಅವರು ಯುಗಾದಿ ಹಬ್ಬ ನಾಳೆ ಅನ್ನೋ ತರ ಅಮಾವಾಸ್ಯೆ ಟೈಮಲ್ಲೇ ಸರ್ ಜೀವ ಬಿಟ್ರು. ಅವ್ರು ಸಾಯ್ಬೇಕು ಅನ್ನೋ ಆಸೆನೇ ಇರ್ಲಿಲ್ಲ ಸರ್ ಅವ್ರಿಗೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಹೇಳಿದ್ನಲ್ಲ ಸರ್, ನನ್ನ ಮಗಳನ್ನ ಇಬ್ರು ಪ್ರೀತಿಯಿಂದ ನೋಡ್ಕೋತಾರೆ ಅಂತ. ಅವರು ಅರ್ಥ ಮಾಡ್ಸಿದ್ರು ಸರ್ ಅವ್ರಿಗೆ, ಮನೇಲಿ ಏನ್ ನಡೀತೈತೆ ಅವ್ರಿಗೂ ಕಣ್ಣಾರ ನೋಡುದು. 1-2 ವರ್ಷ ಮನೇಲೇ ಇದ್ದು, ಬೆಳಗ್ಗೆಯಿಂದ ಜಾಸ್ತಿ ಮನೇಲೇ ಇರೋರು. ಅವ್ರು ಮನೇಲೇ ಇರ್ತಿರ್ಲಿಲ್ಲ. ತುಂಬಾ ಇದು ಸರ್, ಅವರು ಹಾರ್ಡ್ ವರ್ಕರು, ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ, ಆ ತರ ಇದ್ದವ್ರು. ಮನೇಲಿ ಇದ್ದಾಗ ಎಲ್ಲಾರ ಬಗ್ಗೆನೂ ಗೊತ್ತಾಯ್ತು. ಆಮೇಲೆ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ ದೇವ್ರನ್ನ ಕೇಳ್ಕೊತಾ ಇದ್ದೆ, ನನ್ ಗಂಡ ಸಾಯಷ್ಟಲ್ಲಿ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ತರ ಮಾಡಪ್ಪ, ನೆನಪಕ್ಕಾದ್ರೂ ಆ ತರ ಬೇಕು ಕಣಪ್ಪ ಅಂತ ನಾನು ಹೊತ್ಕೊಂಡ್ ಬೇಡ್ಕೊತಾ ಇದ್ದೆ ಸರ್. ನಮ್ಮ ಊರಲ್ಲಿ ದೇವಸ್ಥಾನ ಇತ್ತು, ಅಲ್ಲೋ ಕುತ್ಕೊಂಡು ಒಬ್ಳೆ ಬೇಡ್ಕೊತಾ ಇದ್ದೆ, ಆತರ ಕೇಳ್ಕೊತಾ ಇದ್ದೆ. ಅದೇ ತರ ಸರ್ ಆ ದೇವ್ರ ನನಗೆ ಕೊಟ್ಟ. ಸಾಯೋದೊಂದ್ 6 ತಿಂಗಳು ಹೋದ್ಮೇಲೆ ನಮ್ಮ ಮೇಲೆ ಹೆವಿ ಕೇರು ಸರ್. ತುಂಬಾ ಕಾಳಜಿ, ಮೊದ್ಲಿಂದಾನು ಕಾಳಜಿ ಮಾಡ್ತಾ ಇದ್ರು. ಬೇರೆ ವಿಷಯ ಯಾವ ವಿಷಯದಲ್ಲಿ ಹೇಗೆ ಇದ್ರು ಕೂಡ, ಊಟ ತಿಂಡಿ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ತುಂಬಾ ಕೇರ್ ತಗೊಳ್ಳೋರು ಸರ್. ಮದ್ವೆ ಆದ ಟೈಮಿಂದಾನು ಕೂಡ ನನಗೂ ಅಷ್ಟೇ ಸರ್ ಅವ್ರ ಮೇಲೆ ತುಂಬಾ ಪ್ರೀತಿ ಇತ್ತು. ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ ಗೊತ್ತಿರ್ಲಿಲ್ಲ ನನಗೆ, ಅದನ್ನ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅದೇ ಜಗಳ ಬಂದಾಗ ಅದನ್ನೇ ನಾನು ದೊಡ್ಡದ್ ಮಾಡ್ಕೊಂಡು ಇದ್ ಮಾಡ್ತಿದ್ದೆ ಸರ್. ಆತರ ಎಷ್ಟೇ ಕಚ್ಚಾಡಿದ್ರು ಒಬ್ರನ್ನೊಬ್ರು ಮಾತಾಡದೆ ಇರ್ತಾನೆ ಇರ್ಲಿಲ್ಲ ಸರ್. ಅವರು ನಾನ್ ಮಾತಾಡಿಸ್ಬೇಕು ಅಂತ, ನನ್ಗೆ ಅವರೇ ಮಾತಾಡಿಸ್ಬೇಕು ಅಂತ, ಆತರ ಸರ್ ಒಬ್ರನ್ ಬಿಟ್ಟು ಒಬ್ರು ಇರ್ತಾನೆ ಇರ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಚೆನ್ನಾಗಿದ್ರೇನೆ ಸಹಿಸ್ಕೋತಿರ್ಲಿಲ್ಲ ಸರ್. ಅವ್ರ ಅಣ್ಣ ಮತ್ತೆ ನನ್ ಗೆಳತಿ ಅಂತ ಹೇಳಿದ್ನಲ್ಲ ಅವರು. ಆಯ್ತವ, ನಿನ್ ಗಂಡನ್ ವಿಚಾರ ಹೇಳ್ತಾಯಿ. ಅದೇ ಸರ್, ನಮ್ಮ ಹಸ್ಬೆಂಡ್ ಆತರ ಇದ್ರು. ಸಾಯೋ ಮೂಮೆಂಟ್ ಅಲ್ಲಿ ಸರ್ ಅವ್ರು ನಮ್ಮನ್ನ ತುಂಬಾ ಕೇರು, ಅಷ್ಟು ಪ್ರೀತಿ ಮಾಡೋರು ಸರ್. ಅದ್ ಯಾವ ಇದಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ನನ್ ಅವ್ರಿಗೆ ಸಾಯಕ್ ಇಷ್ಟನೇ ಇರ್ಲಿಲ್ಲ. ಆಮೇಲೆ ನನ್ ಬಾಯಿಂದನು ಆ ದೇವ್ರು ನುಡಿಸ್ತ ಸರ್. ನಾನು ಯಾವಾಗ್ಲೂ ನಾನ್ ತರ ಬೈತಿದ್ದವಳು, ಇದ್ ಮಾಡ್ತಿದ್ದವಳು, ನೀನ್ ಇರ್ಬೇಕು ಕಣಪ್ಪ ನನ್ಗೆ ನನ್ ಮಗಳಿಗೆ. ನಿಮ್ಗೆ ಗೊತ್ತಲ್ಲ ಸರ್, ಈಗ ಟಿವಿಗಳಲ್ಲೆಲ್ಲ ಅತ್ಯಾಚಾರ ಆಗೋದು ಅದು ಇದೆಲ್ಲ ಹೆಣ್ಮಕ್ಳು ಬಗ್ಗೆ ಗೊತ್ತಲ್ಲ ಸರ್. ಕೆಲವೊಂದು ಕೆಟ್ಟದಾರಿಲಿರೋ ಹೆಣ್ಮಕ್ಳಿಗೆ ಆ ಪರಿಸ್ಥಿತಿ ಬರುತ್ತೆ. ಕೆಲವೊಬ್ರು ತುಂಬಾ ಎಷ್ಟೇ ಒಳ್ಳೆ ತನದಲ್ಲಿದ್ರುವೆ ಅಂತ ಆಗುತ್ತೆ ಅಲ್ವಾ ಸರ್. ಅದನ್ನ ನನ್ ಈಗ ನೋಡಿದ್ರು ಮೈ ಜುಮ್ಮ ಅನ್ಸುತ್ತೆ. ಆತರ ಯಾರಿಗೂ ಕೊಡ್ಬಾರ್ದು ಕಣಪ್ಪ ದೇವ್ರೆ ಅಂತಾನೆ ಬೇಡ್ಕೋತೀನಿ. ಅಂತ ಸ್ಥಿತಿನ ಟಿವಿಲಿ ನಾವ್ ಇಬ್ರು ಕುತ್ಕೊಂಡ್ ನೋಡಿದಾಗ, ನೀನ್ ಇಂಥದಕ್ಕಾದ್ರೂ ನಮ್ಗೆ ಇರ್ಬೇಕು ಕಣಪ್ಪ, ನೀನ್ ಇದ್ದೇ ಧೈರ್ಯ, ನಮ್ಗೆ ಎಲ್ಲಾನು ಬದುಕಕ್ ಆಗೋದಿಲ್ಲ ಕೆಟ್ಟ ಸಮಾಜದಲ್ಲಿ ಅಂತ ಹೇಳಿದಾಗ ನಮ್ಮ ಹಸ್ಬೆಂಡ್ ಹಂಗೆ ಹೇಳೋರು ಸರ್. ಇರ್ಬೇಕು,
ಬದುಕ್ಬೇಕು, ನನ್ನ ಮಗಳು ದೊಡ್ಡವಳಾಗೋವರ್ಗೆ ನಾನು ದೇವ್ರು ಬಿಡ್ಬೇಕು ನನ್ನ ಅಂತ ಕೇಳ್ಕೊಳ್ಳೋರು ಅವ್ರುನುವೆ. ಬದುಕ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಸರ್ ಅವರಿಗೆ. ಅಮಾವಾಸ್ಯೆ ಟೈಮಲ್ಲಿ ತೀರೋದು. ಆಯ್ತು. ಇದೆ ಜೀವನ ಅಥವಾ ಇನ್ನೇನಾದ್ರೂ ವಿಚಾರ ಇದೆಯಾ? ಅಂದ್ರೆ ಸಮಸ್ಯೆ ಏನಾಗ್ತಿದೆ, ಮುಂದುವರಿಸ್ತಾ ಇಲ್ಲ ನೀನು ಅಲ್ಲೇ. ಹೌದು, ನನಗೆ ಅರ್ಥವಾಗುತ್ತೆ, ನಿನ್ನ ದುಃಖ ಅರ್ಥವಾಗುತ್ತವ. ಬಟ್ ನೀನು ಮುಂದಕ್ಕೆ ಹೇಳು, ನಾನು ಆಮೇಲೆ ಬೇಕಾದ್ರೆ ಮತ್ತೆ ಕತೆ ತಕ್ಕೊಳ್ತೀನಿ, ಸ್ವಲ್ಪ ಮುಂದಕ್ಕೆ ಹೇಳವ. ಅದೇ ಸರ್ ಅವ್ರು ತೀರೋದು. ಆಮೇಲೆ ಸರ್ ಅವ್ರಿಗೆ ಇವ್ರ ಬಗ್ಗೆ ಗೊತ್ತಿತ್ತಲ್ಲ, ಅವ್ರು ಯಾವತ್ತಿದ್ರು ಮೋಸ ಮಾಡ್ಬಿಡ್ತಾರೆ ಅಂತ. ಆಮೇಲೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಇರೋರು ಸರ್, ಈ ತರ ಸಾಯೋದೊಂದು ವರ್ಷ ಅನ್ನೋ ತರಾನೇ. ಅವ್ರು ಯಾವಾಗ್ಲೂ ಇರ್ಲಿ, ನಾನು ಯಾವಾಗ್ಲೂ ನಾನು ಯಾವ್ದೇ ಕಾರಣಕ್ಕೂ ಇರೋದಿಲ್ಲ, ಎಷ್ಟು ವರ್ಷ ಬದುಕ್ಬೋದು. ಅಕಸ್ಮಾತ್ ಇವರು ರಾಕ್ಷಸರು, ಇವ್ರ ನಾನು ಗೆಳತಿದ್ಲಿಲ್ಲ ಸರ್, ಇವ್ರ ಜೊತೆ ಅಂತ ರಾಕ್ಷಸಿ ಜೊತೆ ಜೀವನ ಮಾಡಕ್ ಆಗಲ್ಲ ನೀನು, ನಾನು ಸತ್ ಮೇಲೆ ನೀನ್ ನಿಮ್ಮೂರ್ ಕಡೆ ಹೊರಟೋಗ್ಬಿಟ್ಟು ಅಲ್ಲಿದ್ಬಿಡು, ನಿನ್ ಮಗಳು ನೀನು ಎಲ್ಲಿಗೂ ಜೀವನ ಮಾಡ್ತೀರಾ, ಇಲ್ಲಿ ಇರ್ಬೇಡ ಅಂತ ಇಂಡೈರೆಕ್ಟ್ ಆಗಿ ತುಂಬಾ ಸಲ ಹೇಳಿದ್ರು ಸರ್ ಅವರು. ತುಂಬಾ ಸಲ ಹೇಳಿದ್ರು. ಆಮೇಲೆ ತುಂಬಾ ನಮ್ಮ ಮೇಲೆ ಅವ್ರು ಎಷ್ಟು ಕಾಳಜಿ ಇತ್ತು, ಕೇರಿತ್ತು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಸರ್. ನನಗೂ ಅಷ್ಟೇ, ಸತ್ ಮೇಲೆ ಎಲ್ರು ಇದ್ದಾಗ ಪ್ರೀತಿ ಮಾಡ್ತಾರೆ, ಅದೇ ನನ್ಗೆ ಸತ್ ಮೇಲೆ ಅವ್ರ ಮೇಲೆ ಜಾಸ್ತಿ ಗೌರವ ಮತ್ತೆ ಪ್ರೀತಿ ಮಾಡ್ತಾರೆ ಸರ್. ನಿಜವಾಗ್ಲೂ ಹಂಗ ಆಗ್ಬಾರ್ದಿತ್ತು. ಅದೇ ಆಯ್ತು ಸರ್. ಆಮೇಲೆ ಅವ್ರು ಸತ್ ಮೇಲೆ ಅವ್ರ ಪರ್ಸನಲ್ ಒಂದು ಇನ್ಸೂರೆನ್ಸ್ ಅಮೌಂಟ್ ಬಂತು ಸರ್, ಒಂದು 3 ಲಕ್ಷ. ಆಮೇಲೆ ಫಸ್ಟ್ ನಾನೊಂದು ಕಂಡ್ರೆ ಆಗದೆ ಇರೋರು ಸರ್, ನಮ್ಮ ಹಸ್ಬೆಂಡ್ ಸತ್ತಾಗ ತುಂಬಾ ಚೆನ್ನಾಗಿ ನನ್ನನ್ನ ನೋಡ್ಕೊಂಡು ಸರ್, 1 ತಿಂಗಳು ಅಮೌಂಟ್ ಬರುತ್ತಲ್ಲ ಅದೆಲ್ಲ ಸೈನ್ ಹಾಕಿಸ್ಕೊಬಿಡೋಣ, ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಮದ್ವೆ ಆದ 7 ವರ್ಷದಿಂದ ಇಲ್ದೇ ಇರೋ ಪ್ರೀತಿ ಸಡನ್ ಆಗಿ ಸತ್ ಮೇಲೆ ನಮ್ಮ ಅತ್ತೆ ಆಗಿರ್ಬೋದು, ನನ್ ಗೆಳತಿ ಅಂತ ಹೇಳಿದ್ನಲ್ಲ ಸರ್, ಅವಳು ಎಲ್ರು ತುಂಬಾ ಮರ್ಯಾದೆ, ಮತ್ತೆ ನನ್ ಕೂತಿರೋ ಜಾಗಕ್ಕೆ ಊಟ, ಈ ತರ ಎಲ್ಲ ಬರೋಕ್ ಶುರುವಾಯ್ತು ಸರ್. ಅದನ್ನ ತಿನ್ಬಿಟ್ಟು ನಾನು ಖುಷಿ ಪಡೋಷ್ಟು ಸ್ಥಿತಿಲ್ಲ ಅಂತ ನಾನು ಇರ್ಲಿಲ್ಲ. ನನಗೆ ಗೊತ್ತಾಯ್ತು ಇವ್ರು ದುಡ್ಗೋಸ್ಕರನೇ ಈ ತರ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ ಯಜಮಾನ್ರು ಪರ್ಸನಲ್ ಅಮೌಂಟ್ ಬತ್ತು, 1 3 ಲಕ್ಷ ನಾನು ಕೊಡ್ಲಿಲ್ಲ ಸರ್. ಅದನ್ನ ತುಂಬಾ ಜಗಳ ಎಲ್ಲ ಮಾಡುದು, ನ್ಯಾಯದವ್ರೆಲ್ಲ ಕರ್ಸುದು, ನಾನು ಕೊಡಲ್ಲ. ಅಲ್ಲಿ ನ್ಯಾಯದವ್ರೆಲ್ಲ ಯಾರು ಪರವಾಗಿರುತ್ತೋ ಅವ್ರ ಪರವಾಗಿ ಇರ್ತಾರೆ ಸರ್ ಅವರು. ಅದಕ್ಕೆ ನಾನು ಪಡಾಕೊಂಡಿದ್ವಾಗ ನಾನು ಕೊಡಲ್ಲ ಅಂತ ಹೇಳ್ದೆ. ನನ್ ಮಗಳ ಹೆಸರಿಗೆ ಫಿಕ್ಸರ್ ಮಾಡ್ಕೊಂಡೆ ಸರ್ ಅದನ್ನ ಅಮೌಂಟ್ ನ. ಅವ್ರ ಬುದ್ಧಿ ಎಲ್ಲ ಗೊತ್ತಿತ್ತಲ್ಲ ಸರ್. ನಾನು ಅದಕ್ಕೆ ಯಾವ ಪ್ರಪಂಚದಲ್ಲಿ ಗಂಡನ್ ಸ್ವತ್ನ ಮಕ್ಳಿಗೆ ಅಲ್ವಾ ಸರ್ ಯೂಸ್ ಆಗೋದು, ತಂದಾಕ ಅವ್ರಿಲ್ಲ ಅಂದಾಗ ಮಕ್ಳಿಗೆ ಆಗ್ಬೇಕಲ್ವಾ ಸರ್, ಅದು ಧರ್ಮ ಅಲ್ವಾ ಸರ್ ಅದು. ಅವ್ರು ಕೂಡ ಮನೇಲಿ ನನ್ ಮದ್ವೆ ಆಗಿರೋ ಮನೇಲಿ ನನ್ ಗಂಡನೂ ಇಲ್ಲ, ಅವ್ರಿಗೇನು ಬದುಕಕ್ ಅವಶ್ಯಕತೆ ಅವ್ರಿಗೇನು ಇಲ್ಲ ಕಣಪ್ಪ, ದೇವ್ರು ಏನು ಕೊಟ್ಟಿಲ್ಲ ಅವ್ರಿಗೆ, ಇದ್ರಿಂದಾನೇ ಅವ್ರ ಜನನು ನಡಿಬೇಕು ಅಂದಾಗ ಕೊಡೋದು ಧರ್ಮ. ಆದ್ರೆ ಅವ್ರು ಎಲ್ಲಾ ರೀತಿಲೂ ಚೆನ್ನಾಗಿದ್ದಾರೆ ಸರ್, ಫೈನಾನ್ಷಿಯಲಿ ಯಾವ್ದಕ್ಕೂ ಕಡಿಮೆ ಇಲ್ಲ ಸರ್. ಅವ್ರು ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಹಸ್ಬೆಂಡ್ ಎಲ್ಲಾನು ಕೊಟ್ಬಿಟ್ಟು ಅವ್ರು ಹೇಳ್ದಂಗ್ ಕೇಳ್ಕೊಂಡು ನಮ್ಗೇನು ಇಲ್ದಂಗ್ ಮಾಡುದು ಸರ್ ಅವ್ರು. ಅದಕ್ಕೂ ನಮ್ಗೆ ಯೋಚನೆ ಮಾಡ್ಲಿಲ್ಲ, ನನ್ ಮುಂದೆನೆ ಚಿನ್ನನ ಬಿಸ್ಕೊಟ್ರು. ಅದಕ್ಕೂ ನಾನು ಏನು ಕೊಡ್ತೀಯಪ್ಪ ಅಂತ ಕೇಳಿಲ್ಲ, ಯಾಕಂದ್ರೆ ನಮ್ಮ ಅಪ್ಪನ ಮನೆ ಏನು 1 ರೂಪಾಯಿನೂ ಕೊಟ್ಟಿಲ್ಲ ಸರ್. ಯಾಕಂದ್ರೆ ಅವ್ರು ಅವ್ರ ಜಮೀನ್ ಮಾಡ್ಬಿಟ್ಟು ಕೊಡೋರು, ಏನ್ ಮಾಡ್ಬಿಟ್ಟು ಕೊಡೋರು ಅಂದ್ರೆ ಅವ್ರು ಹೇಳು ಇಲ್ಲ, ತುಂಬಾ ಗೊತ್ತಲ್ಲಿ ಇದ್ರಲ್ಲಿ ಎಲ್ಲ ಅವ್ರದೇ ನಡಿಬೇಕು ಅನ್ನೋ ತರದಲ್ಲಿ ಸರ್. ಈಗ ಅದೇ 1 ಲಕ್ಷ ಖರ್ಚಾದ್ರೆ 10 ಲಕ್ಷ ಖರ್ಚಾಯ್ತು ಅಂತ ಇಲ್ಲಿರೋದು ಹೇಳೋದು. ನಮ್ಮ ಮನೆಯವ್ರಿಗಂತೂ ಅದ್ರ ಬಗ್ಗೆ ಸ್ವಲ್ಪನೂ ಬಿಟ್ಟು ಕೊಡ್ಲಿಲ್ಲ. ಅವ್ರು ಎಲ್ಲಾನು ನಂಬ್ಕೊಳ್ಳೋರು. ಕೊನೆಗೆ ಅವ್ರಿಗೂ ಗೊತ್ತಾಯ್ತು ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. ಓಕೆ, ಈಗ ನೀವು 3 ಲಕ್ಷ ಕೊಡ್ಲಿಲ್ಲ ಸರ್. ಆಮೇಲೆ ಮತ್ತೆ ಇನ್ನೊಂದು 7 ಲಕ್ಷ ಮತ್ತೆ ಅಮೌಂಟ್ ಬಂತು ಸರ್. ಅದನ್ನು ನಾನು ಕೊಡ್ಬೇಕು ಅಂತಾನೆ ಮನ್ಸಲ್ಲಿತ್ತು ಸರ್ ನನಗೆ. ಅದ್ನ ಕೊಡ್ಬೇಕು, ಆದ್ರೆ ನನ್ ಮಗಳು ಸೆಕ್ಯೂರಿಟಿಗೆ, ಈಗ ಅವ್ಳು ಬದುಕ್ಬೇಕು, ಈಗ ನಾನು ಬದುಕ್ಬೇಕು ಅಂದ್ರೆ ನಮ್ಗೆ ಏನಾದ್ರು ಸೆಕ್ಯೂರಿಟಿ ಬೇಕಲ್ವಾ ಸರ್. ಈ 7 ಲಕ್ಷ ಯಾವುದು? ಹೆಲ್ತ್ ಇನ್ಸೂರೆನ್ಸ್ ಸರ್. ಅವ್ರಿಗೆ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಸಿದ್ದು, ಅದು ಅಮೌಂಟ್ ಬಂದಿತ್ತು. ಅದಕ್ಕೆ ಅದನ್ನ ಕೊಡ್ಬೇಕು ಅಂತ ನನ್ ಮನ್ಸಲ್ಲಿತ್ತು ಸರ್. ಅವ್ರು ಒಳ್ಳೆ ತರದಲ್ಲಿ ಕೇಳಿದ್ರೆ ನಾನು ಕೊಡ್ತಾ ಇದ್ನೇನೋ. ಅದನ್ನ ಕೇಳುದು ನಾನ್ ನಮ್ಮ ಅತ್ತೆ ಕೈಲಿ ಕೇಳಿಸುದು. ಅವ್ರು ನನ್ ಜೊತೆ ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ. ಅವ್ರು ಮತ್ತೆ ಮದ್ವೆ ಆದ 1 ತಿಂಗಳಿಗೆ ನನಗೆ ತುಂಬಾ ಹೊಲಸು ಮಾತುಗಳಲ್ಲಿ ತುಂಬಾ ಇದಾಗಿ ಮಾತಾಡ್ಬಿಟ್ಟಿದ್ರು. ನಾನು ಅವತ್ತೇ ಯಾರ ವಿಷಯಕ್ಕೂ ಹೋಗ್ತಿಲ್ಲ. ನಮ್ಮ ಹಸ್ಬೆಂಡ್ ನಾನು ಬಿಟ್ರೆ ನನ್ ಮಾತಾಡ್ಸೋದೇ ನಮ್ಮ ಅತ್ತೆ, ಅಷ್ಟ್ ಬಿಟ್ರೆ ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅದೇ ಒಂದೇ ಮನೇಲಿ ಇದ್ನು. ಆತರ ಇದೆ ಸರ್. ಅವಾಗ ಕೇಳುದು, ಅದನ್ನು ನಾನು ಮನ್ಸಲ್ಲಿ ಕೊಡ್ಬೇಕು ಅಂತ ಇದನ್ನು ಬಾಯಲ್ಲಿ ಹೇಳಿಲ್ಲ ಸರ್. ನನ್ ಲೈಫ್ ಹಾಳಾಗೈತೆ, ನನ್ ಮುಂದಿನ ಜೀವನ ಮಾಡೋದ್ ಹೆಂಗೆ, ನನ್ ಮಗಳನ್ನ ಸಾಕೋದ್ ಹೇಗೆ, ಅವಳು ಓದ್ಸೋದೆಲ್ಲ ಈ ಕಾಲದಲ್ಲಿ ಸುಮ್ನೆ ಆಯ್ತದ, ನಾನ್ ಕೊಡೋದಿಲ್ಲ. ನಮ್ ಕಡೆಯವ್ರನ್ನು ಕರ್ಸಿ, ನಿಮ್ ಕಡೆಯವ್ರನ್ನು ಕರ್ಸಿ ನ್ಯಾಯ ಕೂರ್ಸಿ ಅವ್ರು ಕೊಡು ಅಂದ್ರೆ ನಾನು ಕೊಡ್ತೀನಿ. ಆ ಟೈಮಲ್ಲಿ ನನ್ ಮಗಳಿಗೆ ಏನಾದ್ರು ಒಂದ್ ಸೆಕ್ಯೂರಿಟಿ ಮಾಡ್ಬೇಕು ಅಂತ ನನ್ಗೊಂದ್ ಆಸೆ ಇತ್ತು ಸರ್. ಯಾಕಂದ್ರೆ ನಾನು ತುಂಬಾ ವೀಕು, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ನಾನು ಆತರ ಯೋಚನೆ ಮಾಡಿ ಅವಳ ಹೆಸ್ರಿಗೆ ಏನಾದ್ರು ಮಾಡಿಸ್ಕೊಂಡ್ರೆ ನ್ಯಾಯವಾದ ರೀತಿಲಿ ಅವರು ನಮ್ಗೆ ಜಮೀನು ನನ್ನ ಮಗಳ ಹೆಸ್ರಿಗೆ, ನನ್ನ ಹೆಸ್ರಿಗೆ ಮಾಡ್ಕೊಟ್ರೆ ನಾನು ಅಮೌಂಟ್ ಕೊಡ್ಬೇಕು ಅನ್ನೋದಿತ್ತು.
ನಾನು ಆ ತರ ಮಾತಾಡ್ದೆ ಸರ್. ಆಗ ಅವ್ರು ಬಂದು ತುಂಬಾ ಕೆಟ್ಟಾಗಿ ಬೈದ್ರು. ನಮ್ಮ ಮನೆಯವ್ರು ಇದಾರಲ್ಲ ಅಣ್ಣ ಬೈದ್ಬಿಟ್ಟು ಜೋರಾಗಿ ಕೆಪಾಲಕ್ಕೆ ಒಂದ್ 2-3 ಸಲ ಏಟ್ ಹೊಡೆದು ಸರ್. ಒಂದ್ 3-4 ಸಲನೇ ಹೊಡೆದು ಕೆಪಾಲಕ್ಕೆ. ಅದು ಕೆಲವೊಂದ್ ಬೇರೆ ಹೆಣ್ಮಕ್ಳಾಗಿದೆ ಸತ್ತೇ ಹೋಗ್ತಿದ್ದೇನೋ ಸರ್, ಅದು ಆ ಜಾಗಕ್ಕೆ ಏಟ್ ಬಿದ್ದಿದ್ದಕ್ಕೆ. ನಾನ್ ಫಸ್ಟ್ ಚಿಂತೆ ಮಾಡಿ ನಾನು ಒಂಥರ ಸ್ಟ್ರಾಂಗ್ ಆಗಿದ್ದೀನಿ ಸರ್. ಅದಕ್ಕೋಸ್ಕರ ನಾನು ತಡ್ಕೊಂಡೆ. ಆ ಟೈಮಲ್ಲಿ ಹೊರ್ಗಡಿಕೆ ನನ್ನ ರೂಮ್ ಲಾಕ್ ಮಾಡ್ಬಿಟ್ಟು ನಮ್ಮ ಅತ್ತೆ ಇಲ್ಲಿ ಸಾಯಿಸ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನಾನು ಮತ್ತೆ ಅವರಿದ್ದು ಲಾಕ್ ಮಾಡ್ಬಿಟ್ಟು ನಾನು ಒಬ್ಳನ್ನೇ ಲಾಕ್ ಮಾಡ್ಬಿಟ್ಟು ನನ್ನ ಮಗಳನ್ನು ನನ್ನನ್ನು ರೂಮಲ್ಲಿ ಮತ್ತೆ ಹೊಡೆಯಕ್ ಬಂದು ಸರ್ ಅವರು. ಆಗ ನನಗೆ ತುಂಬಾ ಭಯ ಆಗ್ಬಿಡ್ತು. 1 ಮಂತ್ ಹೋಗಿ ತಕ್ಷಣ ಕಾಲ್ ಮಾಡಿದೆ ನಾನು. ಅವ್ರು ಪೊಲೀಸವ್ರು ಬಂದು ಸರ್, ಇವರು ಸ್ವಲ್ಪ ಫೈನಾನ್ಸ್ ಮಾಡ್ತಾರೆ ತಾಲೂಕ್ ಲೆವೆಲ್ಗೆ, ಅಲ್ಲಿ ಪೊಲೀಸರು ಇವ್ರಿಗೆಲ್ಲ ಗೊತ್ತಿರೋರೇನೆ. ಅವರು ನಾನು ಹೇಳೋ ಮಾತನ್ನ ಕೇಳ್ಕೊಂಡ್ರು, ಕೊನೆಗೆ ಅವ್ರ ಪರವಾಗಿ ಮಾತಾಡುದು ಸರ್. ಈಗ ದುಡ್ಡಿರೋರ್ ಕಡಿಕೆನೆ ನ್ಯಾಯ. ಆಮೇಲೆ ನನಗೆ ಅದಿಷ್ಟ ಆಗ್ಲಿಲ್ಲ. ಆಮೇಲೆ ನಮ್ಮ ಅಪ್ಪ ಅವರು ನಮ್ಮ ಅವರೆಲ್ಲ ಬಂದ್ರು ಸರ್. ಆಸ್ಪತ್ರೆಗೆ ಬಂದು ಅದಕ್ಕೇನ್ ಪ್ರೊಸೀಜರ್ ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡಕ್ಕೆ ಅದನ್ನೆಲ್ಲ ಮಾಡಿಸ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು, FIR ಮಾಡ್ಬೇಕು ಅಂತ ಇದ್ರು ಸರ್. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಇದ್ರು ಸರ್, ತುಂಬಾ ಒಳ್ಳೆಯವರು. ಅವ್ರು ಕರೆದ್ಬಿಟ್ಟು ನ್ಯಾಯವಾದ ರೀತಿಲಿ ಕೇಳಿದ್ರು ಸರ್. ಆ ಹುಡುಗಿ ನಿನ್ಗೆ ಏನಾಗ್ಬೇಕಪ್ಪ ಅಂತ ಕೇಳಿದ್ರು. ತಮ್ಮನ ಹೆಂಡತಿ ಅಂತ ಹೇಳಿದ್ರು. ತಮ್ಮನ ಹೆಂಡತಿ ಆದ್ಮೇಲೆ ನಿನ್ಗೆ ಹೊಡೆಯಕ್ಕೆ ಏನ್ ಅಧಿಕಾರ ಐತೆ, ಅದೊಳಗೆ ಗಂಡನೂ ಇಲ್ಲ, ಅದನ್ನ ಕೇಳಕ್ ನೀನ್ ಯಾರು ಅಂದ್ಬಿಟ್ಟು ಅವ್ರು ಸ್ವಲ್ಪ ತುಂಬಾ ಚೆನ್ನಾಗಿ ಬೈದ್ರು ಸರ್. ಆ ಕೈ ಕೊಟ್ಕೊಂಡು ತಪ್ಪಾಯ್ತು ಸರ್ ಅಂದ್ಬಿಟ್ಟು ಕ್ಷಮೆನೂ ಕೇಳಿದ್ರು. ಆಮೇಲೆ ನೀನು ದುಡ್ಡನ್ನ ಹುಡುಗಿ ಹತ್ರ ಕೇಳ್ಬಾರ್ದು, ಅದಕ್ಕೆ ತಗೊಳಕ್ಕೆ ಆಮೇಲೆ ನಾನು ಸಾಲ ಮಾಡಿದೀನಿ, 70 ಲಕ್ಷ ಸಾಲ ಮಾಡಿದೀನಿ ಅಂತ ಸುಳ್ಳು ಹೇಳುದು ಸರ್. ಸುಳ್ಳು ಹೇಳುದು. ಅವಾಗ ಅದು ನೀನು 70 ಲಕ್ಷ ಸಾಲ ಇದ್ರೆ ನೀನ್ ಅದನ್ನ ಬೇರೆ ಮೂಲಿಂದ ತಗೋಬೇಕು, ಆಸ್ತಿ ಇಲ್ವಾ, ಎಲ್ಲ ಒಟ್ಟು ಕುಟುಂಬದಲ್ಲಿ ಆಸ್ತಿ ಐತಲ್ವಾ, ಅದನ್ನ ಮಾರ್ಬಿಟ್ಟು ತಗೋಬೇಕು ಕಣಪ್ಪ ನೀನು, ಅವಳ ಮೇಲೆ ಕೈ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದು ಕ್ಷಮೆನೂ ಕೇಳುದು. ಆಯ್ತು ಸರ್ ಅಲ್ಲಿಗೆ. ಆಮೇಲೆ ತುಂಬಾ ಸಲ ನ್ಯಾಯ ಕೂರ್ಸುದು ಸರ್. ಹಲೋ ಸರ್, ತುಂಬಾ ಸಲ ನ್ಯಾಯ ಕೂರ್ಸುದು. ನ್ಯಾಯದವ್ರೆಲ್ಲ ಅಷ್ಟೇ ಸರ್, ಅವ್ರ ಪರವಾಗಿ ಮಾತಾಡುದು. ಯಾರು ಕೂಡ ನನ್ನ ಪರವಾಗಿ ಒಬ್ರು ಬರ್ಲಿಲ್ಲ ಸರ್. ಎಲ್ಲ ಅವರು ತುಂಬಾ 4 ಜನ ಸೇರಿದಾಗ ತುಂಬಾ ನಾಡ್ಕಾಡೋರು, ಕಣ್ಣೀರ್ ಹಾಕ್ಬಿಟ್ಟು ಅವ್ರನ್ನೇ ನಂದೇ ಸತ್ಯ ಅನ್ನೋ ತರ ನಂಬ್ಸೋರು. ಆಮೇಲೆ ಸರ್ ಅದು ಎಲ್ಲದಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡ್ ಸಾಯೋದ್ಕಿಂತ ಒಂದ್ 15 ಡೇಸ್ ನಂಗೆ ಸರ್ 5 ಲಕ್ಷ ಸಾಲ ಐತೆ ಅಂತ ಹೇಳಿದ್ರು. 5 ಲಕ್ಷ ಸಾಲ ಐತೆ ಅಂತ ಹೇಳಿದ್ರು ಸರ್. ಇನ್ನು ಅವ್ರ ತಿಥಿ ಆಗಿತ್ತು ಸರ್. ಇನ್ನು ತಿಥಿ ಆಗಿರ್ಲಿಲ್ಲ. ಆಗ 15 ಲಕ್ಷ ಹೇಳಿದ್ರು ಸಡನ್ ಆಗಿ. ಆಮೇಲೆ 3 ಲಕ್ಷ ಅಮೌಂಟ್ ಬಂತು. ನನ್ ಮುಂದೆನೆ ನಾನೇ ಕಿವಿಯಾರ ಕೇಳಿದೀನಿ ಸರ್. ಸತ್ಯನ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ತಿಥಿ ಆದ್ಮೇಲೆ 3 ಲಕ್ಷ ಅಮೌಂಟ್ ಬಂತಲ್ಲ ಸರ್, ಅವಾಗ 25 ಲಕ್ಷ ಅಂತ ಹೇಳಿದ್ರು ಸರ್. ಆಮೇಲೆ ಸಡನ್ ಆಗಿ 7 ಲಕ್ಷ ಅಮೌಂಟ್ ಬಂತಲ್ಲ ಸರ್, ಅವಾಗ 70 ಲಕ್ಷ ಅಂತ ಏರಿಸಿದ್ರು ಸರ್ ಒಂದೇ ಸಲ. ಅದ್ ಹೆಂಗೆ ಸರ್, ಲಕ್ಷಕ್ಕೆ ಬೆಲೆನೇ ಇಲ್ವಾ, ಸೊನ್ನೆನ ಏರಿಸ್ತಾನೆ ಇರ್ತಾರ, ಆ ತರ ಹೇಳ್ತಾರಲ್ಲ. ಇದರಿಂದ ಅವ್ರಿಗೆ ಅಂತ ಪಾಪಿಗಳಿಗೆ ಈ ಪ್ರಪಂಚದಲ್ಲಿ ಸರ್ ನನ್ನ ಒಬ್ಳದೇ ಇಲ್ಲ ಪರಿಸ್ಥಿತಿ. ನಾನು ತುಂಬಾ ಜನದ್ ಕೇಳಿದೀನಿ. ಈಗ ಗಂಡ ಸತ್ತ ಅಂದ್ರೆ ಸರ್ ಅವ್ರಿಗೆ ಬೆಲೆನೇ ಇರೋದಿಲ್ವಲ್ಲ, ಏನ್ಕೆ ಸರ್ ಈ ತರ ಅಂತ ಅವ್ರ ಪಾಪಿಗಳಿಗೆ ನೀವ್ ಏನ್ ಹೇಳ್ತೀರ ಸರ್? ಸರಿನವ, ಹೀಗೆ ಹೇಗಿದೆಯವ ನಿನ್ ಬದುಕು ಅದನ್ನ ಹೇಳುವ. ಅದೇ ಸರ್, ಇವಾಗ ಅದ್ ನನ್ಗೆ ಅಲ್ಲೇ ಇರ್ಬೇಕು ಅನ್ನೋ ತುಂಬಾ ಆಸೆ ಇತ್ತು ಸರ್. ನಮ್ಮ ಹಸ್ಬೆಂಡ್ ಹೇಳೋರು ಇಲ್ಲಿ ಇರ್ಬೇಡ ನೀನು ಅಂತ ಹೇಳಿ. ನಾನು ಕೇಳಿದ್ದು ಒಂದೇ ಪ್ರಶ್ನೆ, ಈಗ ಎಲ್ಲಿದ್ದೀಯಾ, ಹೇಗಿದೆ ಜೀವನ, ಅಷ್ಟು ಮಾತ್ರ ಹೇಳು. ಈಗ ಸರ್ ನಮ್ಮ ಅಜ್ಜಿ ಮನೆಗ್ ಬಂದಿದ್ದೀನಿ. ಅಲ್ಲಿಂದ ಮನೆ ಬಿಟ್ಟು ಬರಾಗ್ ಮಾಡ್ಬೇಕು ಸರ್ ಅವರು. ನನ್ಗೆ ಬರಕ್ ಇಷ್ಟ ಇರ್ಲಿಲ್ಲ. ನಾನು ಅಲ್ಲೇ ಇದ್ರೆ ಒಂದ್ ಬೆಲೆ ಸಿಗುತ್ತೆ, ನಾನು ಅಲ್ಲೇ ಇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಇರಕ್ ಅವಕಾಶ ಕೊಡ್ಲಿಲ್ಲ ಸರ್. ಅದಕ್ಕೆ ನನ್ನ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಓಡಿಸಿದ್ರ? ಅಲ್ಲ ಸರ್, ಅದೇ ನಮ್ಮ ಹಸ್ಬೆಂಡ್ 2ನೇ ಅಣ್ಣ ಇದಾರೆ ಒಬ್ರು. ಅವರು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ಸರ್. ನಮ್ಗೆ ಒಟ್ಟು 3 ಮನೆ ಐತೆ. ಟೌನ್ ಅಲ್ಲಿ 1 ಮನೆ ಐತೆ, ಊರಲ್ಲಿ 2 ಮನೆ ಇತ್ತು. ಮದ್ವೆ ಮಾಡಿದಾಗ ನಾವು ಇರೋದು ಜಾಯಿಂಟ್ ಫ್ಯಾಮಿಲಿ. ಯಾವ ಮನೆ ಇತ್ತು ಆ ಮನೆ ನಮಗೆ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಕೂಡ ಹಾಗೆ ಹೇಳಿದ್ರು, ನಾನ್ ಸತ್ತು ಇದೇ ಮನೆ ಕೊಡ್ತಾರೆ ಅಂತ ಹೇಳಿದ್ರು. ಆ ಮನೆ ನನಗೆ ಸಪ್ರೇಟ್ ಮನೆ ಕೊಡ್ಲಿಲ್ಲ ಸರ್. ಅವರು ಡ್ರಿಂಕ್ಸ್ ಮಾಡ್ತಾರಲ್ಲ, ಅವ್ರಿಗೂ ನನ್ಗೂ 1 ಮನೆ ಅಂತ ಹೇಳಿದ್ರು ಸರ್. ಅವ್ರಿಗೆ ಹೆಂಡತಿ ಇಲ್ವಲ್ಲ, ಅವ್ರಿಗೂ ನನ್ಗೂ 1 ಮನೆ ಅಂತ ಹೇಳಿದ್ರು ಸರ್. ಅದು ಅಲ್ಲದೆ ನಮ್ಮ ಹಸ್ಬೆಂಡ್ ಸತ್ತ ತಕ್ಷಣ ನಾನಿಲ್ಲ ನಮ್ಮ ಅಪ್ಪನ ಮನೆಗ್ ಬರ್ಬೇಕಲ್ಲ ತಿಥಿ ಎಲ್ಲ ಆದ್ಮೇಲೆ, ದಿವಸ ಆದ್ಮೇಲೆ. ಅವಾಗ ಅವರೆಲ್ಲ ಮಾತಾಡ್ಕೊಂಡಿದ್ದಾರೆ ಸರ್. ಅದೇ ಹೆಂಡತಿ ಇಲ್ಲದೆ ಇರೋನ್ಗೆ ನಾನು ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರ ಬಾಯಿಂದನೂ ನಂಗೆ ತುಂಬಾ ವಿಷಯಗಳು ಗೊತ್ತಾಯ್ತು ಸರ್. ಅಂದ್ರೆ ಅವ್ರು ಯಾರು ನಾನು ಡೈರೆಕ್ಟ್ ಆಗಿ ಕೇಳೋ ಪ್ರಯತ್ನ ಮಾಡಿಲ್ಲ. ಅಂದ್ರೆ ನಿನ್ ಗಂಡನ್ ತಮ್ಮಂಗೆ ಅಣ್ಣನ್ಗೆ ಸರ್. ಓಕೆ. ಎಲ್ಲ ಮಾತಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ಇವಳು ಕೇಳಿದ್ರೆ ಜಗಳಕ್ಕೆ ಬರ್ತಾಳೆ, ಕೇಳೋದ್ ಸರಿ ಇಲ್ಲ, ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿದ್ರು. ಅಂದ್ರೆ ಬೇಕಾದ್ರೆ ನಮ್ಮ ಅತ್ತೆ ಬೇಕಾದ್ರೆ ಅವರು ಅಂತದಕ್ಕೆಲ್ಲ ತುಂಬಾ ಅವಕಾಶ ಕೊಡ್ತಾರೆ ಸರ್ ಅವರು. ಅಂತ ಕೆಲ್ಸಗಳಿಗೆಲ್ಲ ಬೇಕಾದ್ರೆ ಅವರು ಅವರೇ ಸಪೋರ್ಟ್ ಮಾಡಿ ಇದ್ ಮಾಡ್ತಾರೆ. ಆತರ
ಅವ್ರನ್ನ ಹತ್ರದಿಂದ ನೋಡಿದೀನಿ, ನಾನು 7 ವರ್ಷದಿಂದ ಏನು ಅಂತ ನೋಡಿದೀನಿ. ಅದಕ್ಕೆ ನನಗೆ ಒಂದೇ ಮನೇಲಂತೂ ಇರಕ್ಕಾಗಲ್ಲ. ಅದು ತಪ್ಪಲ್ವಾ ಸರ್? ಅದು ಈಗ ಅವ್ರಿಗೆ ಹೆಂಡ್ತಿನೂ ಇಲ್ಲ, ನನ್ನ ಹಸ್ಬೆಂಡ್ ಇಲ್ಲ, ಒಂದೇ ಮನೇಲಿ ಇರಕ್ಕಾಗುತ್ತಾ? ಆಗಲ್ಲ. ತಪ್ಪು ಅಂದ್ಬಿಟ್ಟು ನಮ್ಮ ಮನೇಲೂ ಕೂಡ, ನಮ್ಮ ಅಮ್ಮನ ಮನೇಲೂ ಕೂಡ ಯಾರು ಸರಿ ಇಲ್ಲ, ಬೇಡ ಅಂದ್ರು. ನನ್ನ ತಮ್ಮನೂ ಕೂಡ ಬೇಡ ಅಂತ ಹೇಳ್ದೆ ಸರ್, ಇರೋದ್ ಬೇಡ ಅಂತ ಹೇಳ್ಬಿಟ್ಟು ಜಮೀನಲ್ಲೂ ತುಂಬಾ ಮೋಸ ಮಾಡೋದು ಸರ್. ಅವ್ರು ಮುಕ್ಕಾಲ್ ಭಾಗ ಇಡ್ಕೊಂಡು ನಮ್ಗೆ ಸ್ವಲ್ಪ ಕೊಡಕ್ಕೆ ಬಂದು ಸರ್. ಅದಕ್ಕೆ ನನ್ಗೆ ಲಾಸ್ಟ್ ಟೈಮಲ್ಲಿ ಒಪ್ಕೊಂಡೇ ಬಿಟ್ಟಿದೆ. ನ್ಯಾಯ ಕೂರಿಸ್ದಾಗ ಹಣೆ ಬರ ಇದ್ದಂಗ ಆಗ್ಲಿ, ದೇವ್ರ ನಮ್ ಪಾಲ್ಗೆ ಎಷ್ಟು ಕೊಡ್ತಾನೋ ಅಷ್ಟೇ ಆಗ್ಲಿ, ಇವ್ರ ಜೊತೆ ನನ್ ಕೈಲಿ ಹೊಡೆದಾಡಕ್ ಆಗೋದಿಲ್ಲ, ಪ್ರತಿ ಸಲನೂ ಜಗಳಕ್ಕೆ ನಿಂತ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ಟು ಲಾಸ್ಟ್ ಇನ್ನೇನವ್ರು ಮಾಮೂಲಿ ತಾಲೂಕ್ ಆಫೀಸಲ್ಲಿ ಎಲ್ಲ ಅವರು ಇದ್ ಮಾಡ್ಕೋಬೇಕು, ಇನ್ನೇನ್ ಮಾಡ್ಕೊಬಿಡ್ತಾರೆ ಅಂತ ಅನ್ನಿಸ್ತು. ಆ ಟೈಮಲ್ಲಿ ನನ್ನ ಮನಸ್ಸಾಕ್ಷಿ ಒಪ್ಲಿಲ್ಲ ಸರ್ ನನ್ಗೆ. ಅಂದ್ರೆ ಏನು ಒಪ್ಕೊಂಡಿದ್ದೆ? ಅವ್ರು ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ತಗೋಬಿಡೋಣ ಅಂತ ಒಪ್ಕೊಬಿಟ್ಟಿದೆ. ಆಮೇಲೆ 7 ಲಕ್ಷ ಬಂದಿತ್ತಲ್ಲ ಸರ್, ಅದನ್ನ ಹೊಡೆದಿ ಎಲ್ಲ ಮಾಡಿ ಕೊನೆಗೆ ನಮ್ಮ ಅಪ್ಪ 2 ಲಕ್ಷ ಕೊಡಂಗು ಮಾಡೋದು. ಅದು 2 ಲಕ್ಷ ಅಮೌಂಟ್ ಕೊಟ್ಟೆ ಸರ್. ನ್ಯಾಯದಲ್ಲಿ ನಮ್ಮ ಮನೆಯವರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ, ಕೊಟ್ಟೇ ಇಲ್ಲ ಅಂತ ಹೇಳಿದ್ರು ಸರ್. ಸುಳ್ಳ ಕೊಟ್ಟೇ ಇಲ್ಲ, ಅವನು ಏನು ಕೊಟ್ಟೇ ಇಲ್ಲ ಅಂತಾನೆ ಹೇಳ್ಬಿಟ್ರು. ಸತ್ಯನ ತಲೆ ಮೇಲೆ ಹೊಡೆದಂಗ ಅವ್ರ ಏನು ಕೊಟ್ಟಿಲ್ಲ ಅಂತಲ್ಲ. ಆಮೇಲೆ ಅವ್ರ ತುಂಬಾ ರಾಕ್ಷಸ ಪ್ರವೃತ್ತಿ ಸರ್ ಅವ್ರ ಮನ್ಸು. ಆತರ ಅಷ್ಟೊಂದು ಕ್ರೂರವಾಗಿ ನಡ್ಕೋತಾರೆ. ಇದು ಕಾರಣಕ್ಕೆ 2 ಲಕ್ಷನೂ ಕೊಟ್ಮೇಲೆ ಅವರು ಸರಿಯಾಗಿರ್ಲಿಲ್ಲ ಸರ್. ಆಮೇಲೆ ದುಡ್ಡು ಕೊಟ್ಟು ಎಲ್ಲಾನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನಾನು ನಂಗೆ ತುಂಬಾ ಮನಸ್ಸಾಕ್ಷಿ ಒಪ್ಲಿಲ್ಲ. ಇಲ್ಲ, ನಾನು ಅವ್ರು ಕೊಟ್ಟಿದ್ದಕ್ಕೆ ಒಪ್ಕೋಬಾರ್ದು, ನನ್ನ ಮಗಳವ್ರ ಅಪ್ಪಂದ ಅವಳು ತಗೊಳ್ಳೋ ಟೈಮಿಗೆ ತಗೋತಾಳೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೇ ಕರ್ಕೊಂಡು ಬಂದ ಸರ್ ಇಲ್ಲ ನಮ್ಮ ಅಜ್ಜಿ ಮನೆಗೆ. ಆಯ್ತವ, ಸರಿ, ನಾನು ಇಲ್ಲಿಗೆ ಇದನ್ನು ಮುಕ್ತಾಯಗೊಳಿಸ್ತೀನಿ. ಇರಲಿ, ಯಾರ್ಯಾರು ಏನೇನು ನಿನಗೆ ಅನ್ಯಾಯ ಮಾಡಿದ್ರು ಅಥವಾ ಗಂಡನ ವಿಚಾರವಾಗಿ ಮದುವೆಯ ಪ್ರಾರಂಭದಲ್ಲಿ ಒಂದಷ್ಟು ಸುಳ್ಳುಗಳನ್ನು ಹೇಳಲಾಗಿತ್ತು, ಎಲ್ಲದರ ಪರಿಣಾಮವಾಗಿ ನೀನು ಬದುಕನ್ನು ಇಲ್ಲಿವರೆಗೂ ಸವಿಸ್ಕೊಂಡು ಬಂದಿದ್ದೀಯಾ. ಇಲ್ಲಿ ಅಲ್ಲಿ ಅವರಿಗೆ ಕೊಡಬೇಕಾ ಕೊಡಬಾರ್ದಾ ಅದು ಪರಿಸ್ಥಿತಿ ನಿರ್ಧಾರ ಮಾಡಿತು. ಮತ್ತು ಅವರವರ ವರ್ತನೆಗಳು ನೋಡಿ ಇಲ್ಲ ನಾನು ಯಾಕೆ ಕೊಡಬೇಕು ಅಂತ ಅನ್ನಿಸ್ತು. ನಿನಗೊಬ್ಳು ಮಗಳಿದ್ದಾಳೆ, ನೀನು ಅಲ್ಲಲ್ಲಿ ಏನೇನು ನಿರ್ಧಾರ ಮಾಡಿದೆ ಅದನ್ನು ಸರಿ ತಪ್ಪು ಅಂತ ಇಲ್ಲಿ ನಾನು ಹೇಳಲಿಕ್ಕಾಗಲ್ಲ. ಅಲ್ಲಲ್ಲಿ ಆಯಾ ಸಮಯದಲ್ಲಿ ಏನು ಅನ್ನಿಸ್ತು, ಧರ್ಮ ಏನು ಹೇಳಿತು ಅಥವಾ ಹಿರಿಯರು ಏನು ಹೇಳಿದ್ರು ಆ ಪ್ರಕಾರವಾಗಿ ನಡ್ಕೊಂಡಿದೆಯಾ, ತೊಂದರೆ ಇಲ್ಲ. ಆದರೆ ಈಗ ನಾನು ಹೇಳೋದು, ನಿಂಗೆ ಯಾರ್ಯಾರು ಏನೇನು ಅನ್ಯಾಯ ಮಾಡಿದ್ರು, ಹೇಗೆ ನಡ್ಕೊಂಡ್ರು ನಿನ್ನ ಜೊತೆ, ಅಥವಾ ಹೇಗೆ ನಿನ್ನ ಮೇಲೆ ದುರ್ವರ್ತನೆ ಅಥವಾ ದೌರ್ಜನ್ಯದ ಮನೋಬುದ್ಧಿಯನ್ನು ತೋರಿದ್ರು, ಈಗ ಅದನ್ನು ಎಷ್ಟು ಹಿಡ್ದೆ ಎಳೆದು ಎಷ್ಟು ತಲೆಯಲ್ಲಿ ಇಟ್ಕೊಂಡು ಹೋದರೂ ಕೂಡ ಅದು ಭಾರವೇ ಹೊರತು. ಈಗ ಬಂದಿದ್ದೀಯಾ ಸಪ್ರೇಟಾಗಿ ಒತ್ತಾರವಾಗಿ ಒಂದು ಕಡೆ ಬಂದುಬಿಟ್ಟಿದೀಯಾ, ನಿನ್ನ ತವ್ರ ಮನೆ ಕಡೆ ಬಂದಿದ್ದೀಯಾ. ಅಲ್ಲಿಂದ ಇನ್ನೂ ಏನೋ ಸಿಗಬೇಕು ಅಂದರೆ ಕಾನೂನು ಮೂಲಕ ಪಡ್ಕೋ, ಇಲ್ಲ ಆ ಮನೆ ಸಹವಾಸ ನಿನಗೆ ಬೇಡ. ಈ ಕಡೆ ಮಾನಸಿಕವಾಗಿ ನೆಮ್ಮದಿನೇ ಇರ್ಲಿಲ್ಲ ಸರ್. ನಾನು ಎಷ್ಟೋ ರಾತ್ರಿಗಳು ಎಷ್ಟೋ ವರ್ಷಗಳು ನಿದ್ದೆನೆ ಮಾಡಿಲ್ಲ ಸರ್. ಅದಕ್ಕೋಸ್ಕರನೇ ಬಂದೆ ಸರ್. ಇಲ್ಲ ನನ್ನ ಆರೋಗ್ಯನೂ ಹಾಳಾಗ್ಬಿಡುತ್ತೆ. ಅದೇನವ ತೊಂದರೆ ಇಲ್ಲ. ಈಗ ಅಂದರೆ ಅವತ್ತೊಂದು ದಿವಸ ಕಿಡ್ನಿ ಕೊಡುವಂತಹ ಸಮಯ ಬಂದಾಗ ತಾಯಿ ಇರಲಿ, ತಾಯಿನೇ ಅಥವಾ ಅತ್ತೆ ಎನಿಸಿಕೊಂಡವಳು ನಿನ್ನ ಜೊತೆ ಯೋಗ್ಯವಾಗಿ ಇಲ್ಲದೆ ಹೋದ್ರು ಅಂದರೆ, ನಾನಿಲ್ಲಿ ತಾಯಿ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಅವ್ರ ತಲೆಯಲ್ಲಿ ಏನು ಓಡ್ತಿತ್ತು ಗೊತ್ತಿಲ್ಲ, ಒಟ್ಟಾಗ ತಾಯಿ ಅಂತೂ ಕಿಡ್ನಿ ಕೊಟ್ಲಲ್ಲ ಸರ್. ನಮ್ಮ ಹಸ್ಬೆಂಡ್ಗೆ ಅವ್ರ ತಾಯಿ ಕಂಡ್ರೆ ತುಂಬಾ ಗೌರವ ಪ್ರೀತಿ ಸರ್. ಎಲ್ಲಾನು ಮಾಡಿದಾರೆ ಅವ್ರಿಗೆ. ಈಗ ನಾನು ಹೇಳಿದ್ ಕೇಳಿಸ್ಕೊ, ನಾನು ಈಗ ಅವರಿಗೂ ತಾಯಿ ಮಾಡಬೇಕಲ್ವಾ ಸರ್, ಅದು ಕರ್ತವ್ಯ, ತಪ್ಪು ನಾನು ಹೇಳಲ್ಲ. ಅದಕ್ಕೆ ಈಗ ಒಂದು ಕಿಡ್ನಿ ಕೊಡಬೇಕು ಅಂದಾಗ ತಮ್ಮ ಅರ್ಧ ಜೀವವನ್ನು ಕಿತ್ಕೊಟ್ಟಂಗೆ. ಹೌದು ಸರ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ನಾಳೆ ಒಂದು ದಿನ ನಿನ್ನ ಮಗಳಿಗೇನೋ ಸಮಸ್ಯೆಯಾಗಿ ನೀನೇನೋ ಒಂದು ಭಾಗ ಕೊಡಬೇಕು ಅಂದಾಗ ತಾಯಿಯಾಗಿ ಅದು ನಿನ್ನ, ಅಂದರೆ ನಾವು ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡು. ಹೌದು ಸರ್, ಕರ್ತವ್ಯ ಅದು. ಹಾಗಾಗಿ ಅಲ್ಲಿ ಕಲಿಬಹುದಾದದ್ದು ಹತ್ರ ನಿಮ್ಮ ಅತ್ತೆಯಿಂದ ನಾನು ಭಾವಿಸಿದ್ದದು. ಯಾಕಂದರೆ ಒಂದು ತಾಯಿ ಮಗನಿಗೋಸ್ಕರ, ಈಗ ಮಗನೊಂದಿಗೆ ಆಕೆ ಯೋಗ್ಯವಾಗಿ ನಡ್ಕೊಂಡ್ರು ಅಥವಾ ದೊಡ್ಡ ಮಗನಿಗೊಂದು ಚಿಕ್ಕ ಮಗನಿಗೊಂದು ತಾರತಮ್ಯ ಮಾಡಿದ್ರು, ವಾಟ್ ಎವರ್ ಇಟ್ ಇಸ್, ಬಟ್ ಒಂದು ಕಿಡ್ನಿ ಕೊಡೋ ಮೂಲಕ ಎಲ್ಲ ಪಾಪಗಳನ್ನು ಆಕೆ ಕಳ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ನಿಮ್ಮೊಂದಿಗೆ ಗೌರವಾನ್ವಿತವಾಗಿ ನಡ್ಕೊಂಡಿಲ್ಲ ಗಂಡ ಇದ್ದ ಕಾಲದಲ್ಲಿ ಅಥವಾ ಗಂಡ ಇಲ್ಲದ ಕಾಲದಲ್ಲಿ. ಆದರೆ ಒಂದು ಮಗುವಿನ ವಿಚಾರದಲ್ಲಿ ಅವರು ಅಷ್ಟೇನು ಸೌಮ್ಯವಾಗಿ ಅಥವಾ ಅಷ್ಟೇನು ಪ್ರೀತಿ ಕಾಳಜಿಯಿಂದ ನಡ್ಕೊಳ್ಳಿಲ್ಲ ಅಂದಾಗ ಅಲ್ಲಿ ಇನ್ನು ಉಳಿಯೋದಕ್ಕೆ ಕಾರಣ ಇಲ್ಲ. ಆಯ್ತಪ್ಪ, ಒಂದು ಮಗು ಇದೆ, ಅದನ್ನು ಅವ್ರ ಅಜ್ಜಿಗೆ ತೋರಿಸ್ಕೊಂಡು ಅದೇ ಮನೆಯಲ್ಲಿ ಇರೋಣ ಅನ್ಲಿಕ್ಕೆ ಅದ್ರ ಮೇಲೂ ಆಕೆಗೆ ಅವ್ರಿಗೆ ಕಾಳಜಿ ಇಲ್ಲ, ಗೌರವ ಇಲ್ಲ, ಒಂದು ಸಿಹಿಯಾದ ಭಾವನೆ ಅವ್ರ ಮಕ್ಕಳು ಕುರಿತು ಅಥವಾ ಈ ಮಗುವಿನ ಕುರಿತು ಇಲ್ಲ ಅಂದರೆ ಅಲ್ಲಿ ಉಳಿಲಿಕ್ಕೆ ಕಾರಣ ಇಲ್ಲ ಅಂತ. ಅಂದ್ರೆ ಈಗ ಅವ್ರು ಯಾರೋ ವಿರೋಧ ಮಾಡೋ ಮಾತ್ರಕ್ಕೆ ನಾನು ಅಲ್ಲಿ ಉಳಿಬಾರ್ದ? ಇಲ್ಲ, ಅದು ನಿನ್ನ ಮನೆ ಅಥವಾ ಅದು ನಿನಗೆ ಸಂಬಂಧಿಸಿದ್ದು, ನೀನು ಅದನ್ನು ಪಡ್ಕೊಳ್ಬೇಕು. ಅಥವಾ ಅದು ಮುಂದೋ ನಾಳೆನೋ ಅಥವಾ ಯಾವತ್ತು ಶಕ್ತಿ ಕೊಡ್ತಾನೋ ಭಗವಂತ
ಅಲ್ಲಿ ಅದು ಏನೈತೆ ನೀವು ಅಲ್ಲಿ ಬದುಕಬೇಕಾಗಿ. ಯಾಕಂದರೆ ನಿನ್ನ ಮದುವೆಯ ಆರಂಭದಲ್ಲಿ ನಿನ್ನ ಯೋಚನೆ ಎದೆ ಇತ್ತಲ್ವ. ಹೌದು ಸರ್. ಅಂದರೆ ಒಂಚೂರು ಉಳ್ಳವರ ಮನೆಗೆ, ಆಸ್ತಿ ಇರೋವ್ರ ಮನೆಗೆ ಹೋದರೆ ಗಂಡ ಹಂಗೆ ಆಯ್ತಲ್ವ ನಿನ್ನ ಜೀವನ. ಹೌದು ಸರ್. ಏನನ್ನ ನೀನು ಸುಮ್ಮನೆ ಕಲ್ಪನೆ ಮಾಡಿಕೊಂಡಿದ್ದೋ ಅದೇ ಆಗೋಯ್ತು. ಹೌದು ಸರ್. ಆಯ್ತು. ಒಂದು ವೇಳೆ ಗಂಡ ಮಧ್ಯದಲ್ಲೇ ಹೊರಟ್ರೆ ನಾನು ಆಸ್ತಿ ನೋಡಿಕೊಂಡು ಆ ಮಕ್ಕಳನ್ನ ಸಾಕಬಹುದು ಅಂತ ಏನು ಮದುವೆಗೆ ಮುಂಚೆ ನಾನು ಅದನ್ನೇ ದೂರಾಲೋಚನೆ ಹೋಗಿ ದುರಾಲೋಚನೆ ಆಗಿದ್ದಲ್ಲೇ. ಹೌದು ಸರ್. ತೊಂದರೆ ಇಲ್ಲ, ಆಗ ಯೋಚಿಸೋದು ಪರವಾಗಿಲ್ಲ. ಬಟ್ ನನ್ನ ಯೋಚನೆಯ ಆರಂಭದಲ್ಲಿ ನೆಗೆಟಿವ್ ಸೇರಿಸಿದ್ದು ತಪ್ಪು. ಈಗ ನಾಳೆ ನಿನ್ನ ಮಗಳು ಕೂಡ ಹಂಗೆ ಯೋಚನೆ ಮಾಡಿದ್ರೆ ಸರಿ ಆಯಿತು, ನೀನು ಹಾಗೆ ಭಾವಿಸದೆ ಆಸ್ತಿ ಎಲ್ಲ ಇತ್ತು, ಬಟ್ ನಿನಗೂ ಏನೋ ರೋಗ ಬಂದಿತ್ತು, ಏನು ಮಾಡ್ತಿದ್ದೆ? ಹೌದು ಸರ್. ಹೌದು. ಆಸ್ತಿ ಇತ್ತು ಬಟ್ ನಿನಗೂ ಗಂಡನ ಹೋದ, ನಿನಗೂ ರೋಗ ಅಂದರೆ ಏನು ಮಾಡ್ತಿದ್ದೆ? ಹೌದು. ನಾವು ಊಹಿಸೋದಾದರೆ ಅಂದರೆ ಆಗಬಹುದಾದ ಅಥವಾ ಆಗಬಹುದಾದ ಕೆಲವು ತಪ್ಪುಗಳು ಅಥವಾ ಆಗಬಹುದಾದ ಬರಬಹುದಾದ ಸಂಕಷ್ಟಗಳು, ಸವಾಲುಗಳ ಬಗ್ಗೆ ಒಂದು ಚಿಂತನೆ, ಒಂದು ಆಲೋಚನೆ, ಒಂದು ಅಂದಾಜಿರಬೇಕು. ಹೌದು, ಬಟ್ ನಾನು ಮದುವೆಯನ್ನು ಶುಭ ಕಾರ್ಯದ ವಿಚಾರವಾಗಿ ನಾನು ಹಂಗೆ ಯೋಚನೆ ಮಾಡಬಾರ್ದು. ಇರಲಿ, ಅದೆಲ್ಲ ಎದುರಿಸ್ಕೊಂಡು ಪೆಟ್ಟು ತಿಂದು ಯಾರ್ಯಾರ ಕೈಲೋ ಪೆಟ್ಟು ತಿಂದು ಆ ಸ್ಟೇಷನ್ಗೆಲ್ಲ ಹೋಗಬೇಕಾದ ಬಂದ ಕಾಲ ಎಲ್ಲವನ್ನು ಅನುಭವಿಸ್ಕೊಂಡು ಬಂದಿದ್ದೀಯವ. ಇರಲಿ, ನಾನು ನಿನಗೆ ಯಾಕೆ ಗೌರವಿಸ್ತೀನಿ ಅಂದರೆ ಮಗಳ ಕುರಿತಾಗಿ ಅಥವಾ ತಾತ ಅಥವಾ ಸಾಕಿ ಸಲಹಿದವರ ಕುರಿತಾಗಿ ನಿನ್ನಲ್ಲಿ ಒಳ್ಳೆ ಭಾವನೆ ಇದೆ. ಆ್ಯಂಡ್ ನಿನ್ನ ತಮ್ಮ, ನಿನ್ನ ತವ್ರ ಮನೆ, ಉಳಿದಿರೋರು ಯಾರು ಸ್ವಲ್ಪ ಪ್ರೀತಿ ಪಾತ್ರರಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೋ. ಬಟ್ ಹಣಕಾಸಿನ ವಿಚಾರದಲ್ಲಿ ಯಾರು ಯಾವಾಗ ಶತ್ರು ಆಗ್ತಾರೋ ಗೊತ್ತಿಲ್ಲ, ಬಟ್ ಅದರಲ್ಲೆಲ್ಲ ತುಂಬ ಕಟ್ಟುನಿಟ್ಟಾಗಿ ಇರಬೇಕು. ಆ ತಮ್ಮ ಆದರೂ ಸರಿ, ಯಾರಾದರೂ ಸರಿ. ಅಂದರೆ ನಾನು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದವ, ಆದರೆ ಕೊಟ್ಟು ರೂಢಿ ಮಾಡಿಬಿಟ್ರೆ ಇನ್ಯಾವತ್ತೂ ಬಂದು ಕೇಳ್ತಾರೆ, ಅವಾಗ ಕೊಡದೆ ಹೋದರೆ ಕೆಟ್ಟವ್ರು ಆಗ್ಬಿಡ್ತೀವಿ. ಇಲ್ಲ ಸರ್, ಯಾರನ್ನ ನಂಬೋ ಸ್ಥಿತಿಲಿ ಇಲ್ಲ ಸರ್ ಇವಾಗ, ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಅಲ್ಲಿಂದ ಬಂದಿದ್ದೀಯಲ್ಲ, ನೀನು ಒಬ್ಬಳೇ ಬಂದಿಲ್ಲ. ಹೋಗ್ಬೇಕಾದ್ರೆ ಒಬ್ಬಳೇ ಹೋದೋ ಏನೋ, ಬರ್ಬೇಕಾದ್ರೆ ಪಾಠದ ಗಂಟು ಹೊತ್ಕೊಂಡ್ಬಂದಿದ್ದೀಯ. ಇಲ್ಲಿ ಈ ಸಮಯದಲ್ಲಿ ಪರಪುರುಷರೋ ಅಥವಾ ನಿನ್ನದೇ ಸಂಬಂಧಿಕರು, ಅಣ್ಣನ ಸ್ಥಾನದಲ್ಲಿ ಇದ್ದವರೆಲ್ಲ ಕಾಮುಕ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಗಳ ಬದುಕಲ್ಲಿ ಈಗ ಇನ್ನೊಂದು ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಸರ್, ನಾನು ನಮ್ಮ ಹಸ್ಬೆಂಡ್ ನಂಗೆ ತುಂಬಾ ಇಷ್ಟ ಸರ್. ನಾನು ಅದೇ ನಾವ್ ಎಷ್ಟೇ ಇದ್ದಿದ್ದು ತುಂಬಾ ಇಷ್ಟ ಸರ್. ಅದು ಅವರು ಕೂಡ ಇಷ್ಟಪಡ್ತಿರ್ಲಿಲ್ಲ. ನಾನು ಕನ್ಸಲ್ಲೂ ಕೂಡ ಆ ತರ ಕಲ್ಪನೆ ಮಾಡ್ಕೊಳಕ್ ಆಗಲ್ಲ. ಇಲ್ಲಿ ತಾಯಿ, ಮಗುವಿಗೆ ಎಷ್ಟು ವರ್ಷ? 6 ವರ್ಷ ಸರ್ ಇವಾಗ. ತೊಂದರೆ ಇಲ್ಲ, ಮಗು ನೋಡ್ಕೊಂಡು ನಿನ್ನ ಜೀವನ ಸವಿಸ್ತೀಯಾ? ಹಾ ಸರ್, ಹೌದು ಸರ್. ನನ್ನ ಗುರಿ ಅದೇ ಸರ್, ಅವ್ರ ಅಪ್ಪನ ಹೆಸರು ಉಳಿಸ್ಬೇಕು. ಒಂದು ನಾನು ನಿನಗೆ ಸಾಧ್ಯತೆ ಹೇಳ್ತೀನಿ. ಹೌದು, ಆ ಗಂಡನ ಕುರಿತು ನಿನಗಿರೋ ಭಾವನೆ ಆಯಿತು, ನಾನು ಮಗು ನೋಡ್ಕೊಂಡು ನನ್ನ ಜೀವನ ಸವಿಸ್ತೀನಿ. ಇಲ್ಲೆಲ್ಲೋ ಈಗ ಮಗು 6 ವರ್ಷದಲ್ಲಿ ಇದ್ದಾಗ ತೆಗೆದುಕೊಳ್ಬೇಕಾದ ಒಂದು ಗೌರವಾನ್ವಿತ ಮದುವೆ ಅನ್ನೋ ವಿಚಾರವನ್ನು ನೀನು ಗಂಡನ ಪ್ರೇಮ ಅಥವಾ ಆತನ ನೆನಪುಗಳ ಕಾರಣಕ್ಕಾಗಿ ತ್ಯಜಿಸ್ತಾ ಇದೆಯಾ? ಆಯಿತು. ಆದರೆ ಮುಂದೊಂದು ಕಾಲದಲ್ಲಿ ಯಾವತ್ತೋ ಒಂದು ದಿವಸ ಅಯ್ಯೋ ನನ್ನ ಜೀವನ ವ್ಯರ್ಥವಾಯಿತು, ಅಥವಾ ಅದನ್ನು ಯಾರೋ ನೀನು ಬ್ರೈನ್ ವಾಶ್ ಮಾಡ್ತಾರೆ, ಅಯ್ಯೋ ನಿಂದು ಒಂದು ಜೀವನ ಇದೆ ಯಾಕೆ ವ್ಯರ್ಥ ಮಾಡ್ಕೊಳ್ತೀಯಾ, ಅಥವಾ ಸುಖ ಸಂತೋಷವನ್ನು ಅನುಭವಿಸಬೇಕು ಅಂದರೆ ಈಗ ಆ ಮಗು 6 ವರ್ಷ ಚಿಕ್ಕ ಮಗು ಇದ್ದಾಗ ತೆಗೆದುಕೊಳ್ಬೇಕಾದ ನಿರ್ಧಾರ ಬೇಡ ಅಂತ ನೀನು ಅನ್ನೋದಾದರೆ ಮುಂದಿನ ಯಾವತ್ತು ತೆಗೆದುಕೊಂಡ್ರೂ ಕೂಡ ನಿನ್ನ ಸಂತಾನದಿಂದಲೇ ನೀನು ತಿರಸ್ಕಾರಕ್ಕೊಳಪಡ್ತೀಯ. ಅರ್ಥ ಆಯ್ತಲ್ಲ? ಯಾಕೆ ಗೊತ್ತೇನು, ಹೀಗೆ ಆರಂಭದಲ್ಲಿ ಸಮಾಜದ ಮೇಲೆ ಬೇಸರವೋ, ಗಂಡನ ಮೇಲೆ ಬೇಸರವೋ, ಗಂಡನ ಮನೆ ಕಡೆಯವ್ರ ಮೇಲೆ ಬೇಸರವೋ, ಯಾವುದೋ ಒಂದು ಬೇಸರದಿಂದ ಆ ಸಮಯದಲ್ಲಿ ಇಲ್ಲ ನಂಗೆ ಬೇಡ, ನನ್ನ ಜೀವನ ಪೂರ್ತಿ ಹೆಂಗೆ ಇರ್ತೀನಿ ಅಂತ ಬಂದುಬಿಟ್ಟು ಹೊರಗಡೆ ದುಡಿಯೋಕೆ ಶುರು ಮಾಡಿ ಅಲ್ಲಿ ಏನೋ ಪರಿಚಯ ಆಗಿ ಹೌದು ನನ್ನ ಜೀವನನೂ ಕಟ್ಕೊಳ್ಬೇಕಲ್ವ ಅಂತ ಅಲ್ಲೆಲ್ಲೋ ಅನ್ಸಿ ಅಲ್ಲಿ ನಿರ್ಧಾರ ತಗೊಳ್ಳೋಕೆ ಹೋಗಿ ಆಮೇಲೆ ಮಕ್ಕಳಿಗೂ ಬೇಡ ಹೊರಗಡೆವನಿಗೂ ಬೇಡ ಅಂದ ಕಡೆಗೆ ಏನು ತುಂಬ ಹೀನಾಯ ಸ್ಥಿತಿ ಆಗ್ಬಿಡುತ್ತೆ ಬದುಕು. ಇಲ್ಲ ಸರ್, ನನ್ನ ಮನಸ್ಥಿತಿ ಅಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ ಸರ್. ಅದೆಂತ ಪರಿಸ್ಥಿತಿ ಸಾಧ್ಯತೆ ತಿಳಿಸ್ತಾ ಇದ್ದೀನಿ. ಸಂಕಲ್ಪ, ನಾನು ಈ ಸಮಯದಲ್ಲಿ ಮಾಡಿದ ಸಂಕಲ್ಪ ಇದೆಯಲ್ಲ, ನನ್ನ ಇಂದ್ರಿಯಗಳ ಸುಖ ಅಥವಾ ಇಂದ್ರಿಯಗಳ ಬಯಕೆಗಳೆಲ್ಲ ಬತ್ತಿ ಹೋಗಬೇಕಂತ ಸಂಕಲ್ಪ ಇದ್ದರೆ ನಾನು ಹಂಗೆ ಸನ್ಯಾಸಿ ಆಗಿ ಮುಂದುವರಿಬೇಕು. ಅಲ್ಲೆಲ್ಲ ಒಂದು ಕಡೆ ಬಿಡು, ಯಾರನ್ನೊಬ್ಬರು ಸ್ನೇಹಿತರ ಥರ ಮಾಡ್ಕೊಂಡು ಮುಂದುವರಿತೀನಿ, ಸ್ನೇಹಿತರ ಥರ ಮಾತಾಡ್ಕೊಂಡು ಮುಂದುವರಿತೀನಿ ಅಂದರೆ ಅಂಥದ್ದೇನು ನಮಗೆ ಅಂದರೆ ಮನುಷ್ಯ ಸಹಜವಾದ ನನಗೂ ಒಂದು ಗಂಡಿನ ಆಸರೆ ಬೇಕು, ನನ್ನ ಮಗುವಿಗೂ ಒಂದು ಗಂಡಿನ ಆಸರೆ ಬೇಕು, ನಾಳೆ ತಮ್ಮ ಕೂಡ ಆಗ್ತಾನೋ ಇಲ್ವೋ ಅಂದರೆ ವಾಟ್ ಎವರ್ ಇಟ್ ಈಸ್ ಅಂಥದ್ದೇನು ಇದ್ದರೆ ಮುಂದಿನ 2 ವರ್ಷ ನಿನಗೆ ಸಮಯ ಇದೆ, ಇನ್ನೂ ಈ ನೋವಿನಿಂದ ರಿಕವರ್ ಆಗಲಿಕ್ಕೆ. ಇಲ್ವಾ ನನ್ನ ಜೀವನ ಪೂರ್ತಿ ನಾನು ಹೀಗೆ ಇರ್ತೀನಿ ಅಂತೀಯ, ದಟ್ಸ್ ಗ್ರೇಟ್, ಫೈನ್, ಆಗಲಿ, ತೊಂದರೆ ಇಲ್ಲ. ಆದರೆ ಮುಂದೊಂದು ದಿನ ನೀನು ಈ ದಿನ ಯಾವ ಸಂಕಲ್ಪಕ್ಕೆ ನಿಲ್ತಾ ಇದ್ದೀಯ ಗಟ್ಟಿಯಾಗಿ
ಮುಂದೆ ಅದನ್ನು ಬದಲಾಯಿಸಲಿಕ್ಕೆ ಭಗವಂತ ಕೆಲವರನ್ನು ಕಳಿಸಿ ಪರೀಕ್ಷೆ ಮಾಡ್ತಾನೆ. ಇಲ್ಲ ಸರ್, ಅದು ಆಗಿದೆ ಸರ್. ನಮ್ಮ ಹಸ್ಬೆಂಡ್ ಇದ್ದಾಗ್ಲೂ ಆಗಿದೆ ಅಂತ ಸಿಚುವೇಶನ್ ಅಂದ್ರೆ ನಾನು ಯಾವ್ದು ಕೂಡ ಇದ್ದಾಗ ಬೇರೆ, ಇದ್ದಾಗ ಅದು ಬೇರೆ ಲೆಕ್ಕ. ಇದ್ದಾಗ ಆಗಿದ್ರೆ ನಿನ್ನನ್ನು ಅಕ್ರಮ ಸಂಬಂಧ ಇಟ್ಕೊಂಡಿರೋಳು ಅಂತಿದ್ರು. ಅರ್ಥ ಆಯ್ತಲ್ಲ? ಅಂದ್ರೆ ಸರ್ ತುಂಬಾ ಜನ ಒಂಥರ ಇಂಡೈರೆಕ್ಟ್ ಆಗಿ ಎಲ್ಲ ಇದ್ ಮಾಡಿದ್ದಾರೆ. ನಾನು ಅದನ್ನ ಇಲ್ಲ ಸರ್, ಅದನ್ನ ಆಗ್ಲವಾ ನಾನು ಅದಕ್ಕೆ ಮೆಚ್ಚುಗೆ ಕೊಡ್ತೀನಿ. ಗಂಡನ ವಿಚಾರವಾಗಿ ತುಂಬಾ ಗೌರವಾನ್ವಿತವಾಗಿ ನಡ್ಕೊಂಡಿದ್ದೀಯ. ಹೌದು ಸರ್, ನಾನು ತುಂಬಾ ನಂಬೋರು ಸರ್. ಭಯಂಕರ ಎಷ್ಟು ಅಂದ್ರೆ ಈ ಕೆಲವರು ಈಗಿನ ಸಮಾಜದಲ್ಲಿ ಗಂಡಸ್ರವ್ರು ಹೆಂಡತಿ ಚೆನ್ನಾಗಿ ಶೋಕಿ ಮಾಡ್ಕೊಂಡು ಹೋದ್ರೆ ನಂಬಲ್ಲ ಸರ್. ತುಂಬಾ ಅನುಮಾನ ಆ ತರ. ಆದ್ರೆ ನಮ್ಮ ಹಸ್ಬೆಂಡ್ ಆ ತರ ಅಲ್ಲ ಸರ್, ನನ್ ಮೇಲೆ ತುಂಬಾ ನಂಬಿಕೆ. ಇರ್ಲಿ ತಾಯಿ, ಮಗಳನ್ನ ಈಗ ಗಂಡನ ಮನೆ ಕಡೆಯವ್ರು ಯಾರ ವಿಚಾರಕ್ಕೂ ಬಿಡದೆ ಸ್ವಲ್ಪ ಅಂದ್ರೆ ಯಾವ ನಿನಗಾದ ದ್ವೇಷ ಅಥವಾ ನಿನಗಾದ ಸಂಘರ್ಷವನ್ನು ಅವಳು ತಲೆಗೆ ತುಂಬಬೇಡ. ಅವಳ ಬದುಕು ಅಂದ್ರೆ ಅರಳತಾ ಇರೋ ಜೀವ, ಈಗಿನ್ನು ಚಿಗುರುತ್ತಾ ಇರೋ ಜೀವಕ್ಕೆ ಆದಷ್ಟು ನಾನು ಒಳ್ಳೆಯ ಸಿಹಿ ಗೊಬ್ಬರವನ್ನೇ ಅಥವಾ ಸಿಹಿ ವಿಚಾರಗಳು ಅನ್ನೋ ಗೊಬ್ಬರವನ್ನೇ ಹಾಕಬೇಕು. ಅಂದರೆ ಜಗತ್ತಲ್ಲಿ ಒಳ್ಳೊಳ್ಳೆದೇನಿದೆ ಪರಿಚಯ ಮಾಡು. ಕೆಟ್ಟದ್ದನ್ನು ಪರಿಚಯ ಮಾಡಿಕೊಡ್ಲಿಕ್ಕಿಂತ ಅವ್ರಿಗೆ ಅನುಭವ ಆಗೋ ಕಾಲ ಬಂದಾಗ ಅವ್ರು ತಿಳ್ಕೊಳ್ತಾರೆ. ಸರ್, ನನಗೆ ನೋವು ಮಾಡಿರೋರ್ಗೂ ಕೂಡ ನಾನು ಖಂಡಿತವಾಗ್ಲೂ ಶಾಪ ಹಾಕಲ್ಲ ಸರ್. ನಾನು ಮನ್ಸಲ್ಲಿ ನಾನು ಒಬ್ಳೆ ಇದ್ದಾಗ ನಾನು ಖಂಡಿತವಾಗ್ಲೂ ಅವ್ರು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅಂದ್ರೆ ಯಾರಾದ್ರೂ ಬಂದಾಗ ನನ್ನ ಲೈಫ್ ಬಗ್ಗೆ ನಮ್ಮ ಹತ್ರದವ್ರು ಮಾತಾಡಿದಾಗ ಆಗ ಎಲ್ಲ ಒಂಚೂರು ಮಾತಲ್ಲಿ ಮಾತಾಡ್ಬಿಡ್ತೀನಿ, ಶಾಪ ಹಾಕ್ಬಿಡ್ತೀನಿ. ಯಾವುದು ಬೇಡ, ಎಲ್ಲ ಮುಗಿದು ಹೋಗಿದೀಯವ. ನಿನ್ನ ಪಾಲಿಗೆ ಅದು ಬರಬೇಕಿತ್ತು, ನಿನ್ನ ಪಾಲಿಗೆ ಅವರಿಂದ ನೋವು ತಿನ್ನಬೇಕಿತ್ತು, ನಿನ್ನ ಪಾಲಿಗೆ ನಿನ್ನ ಮಾಂಗಲ್ಯ ಭಾಗ್ಯ ಇದ್ದಿದ್ದಷ್ಟು ಇನ್ನು ಮಗುವಿನ ಪೋಷಣೆ ಮಾಡಿಕೊಂಡು ನಿನ್ನ ಆರೋಗ್ಯ ನಿನ್ನ ಬದುಕನ್ನು ನೋಡಿಕೊಂಡು ಭಗವಂತನ ಕಡೆ ಮುಖ ಮಾಡು. ನಿನ್ನ ಮನೆಯೇ ಮಂತ್ರಾಲಯವಾಗಲಿ, ಮನಸ್ಸೇ ನಿನಗೆ ವರವಾಗಲಿ. ಮನಸ್ಸು ನಮಗೆ ವರ ಅಥವಾ ನಮಗೆ ಶತ್ರು, ಅಂದರೆ ಸ್ನೇಹಿತ ಕೂಡ ಶತ್ರು ಕೂಡ. ಅಯ್ಯೋ ನನಗೆ ಹಿಂಗೆಲ್ಲ ಮಾಡಿಬಿಟ್ರು, ಅವ್ರ ಮುಂದೆ ನಾನು ಬೆಳೆದು ತೋರಿಸ್ತೀನಿ ಅಂದರೆ ಅದು ಹೋಗಬಾರ್ದು ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಹೌದು ಸರ್. ಆಮೇಲೆ ನಾನು ಉಳಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಸರ್. ನಾನು ಅದಕ್ಕೋಸ್ಕರ ನಾನು ಎಷ್ಟೇ ವೀಕದ್ದು ಕೂಡ ಗಾರ್ಮೆಂಟ್ಸ್ಗೆ ಸರ್ ESI ಮತ್ತೆ PF ಎಲ್ಲ ಸೌಲಭ್ಯ ಇರುತ್ತಲ್ಲ ಸರ್, ESI ಕಡೆಯಿಂದ ಅವ್ರನ್ನ ಫ್ರೀ ಡಯಾಲಿಸಿಸ್ ಮಾಡಿಸ್ಬೋದು. ಅವ್ರಿಂದ ನಾವು ದೂರ ಉಳಿಬೇಕು ಅಂತ ಅದಕ್ಕೂ ಪ್ರಯತ್ನ ಪಟ್ಟೆ ಸರ್. ಆಸೆಯಿಂದ ಸೇರ್ಕೊಂಡೆ ಸರ್. ನನ್ ಕಷ್ಟ ಅದು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಆಗ್ಲಿ ತಾಯಿ, ಈಗಲೂ ಅಷ್ಟೇ ನಿನ್ಗೆ ಅದೆಷ್ಟೇ ಹಣ ಬಂದಿರ್ಲಿ, ಅದೇನೇ ಇರ್ಲಿ, ದೇವ್ರು ಸಮಯದಲ್ಲಿ ದುಡ್ದು ಬಿಡ್ಬೇಕು. ಆಯ್ತಲ್ಲ? ಈಗಲೂ ಅಷ್ಟೇ. ಅದು ಎಷ್ಟು ಸಾವಿರ ಇದೆಯೋ ಎಷ್ಟು ಲಕ್ಷ ಇದೆಯೋ ಕೂತ್ಕೊಂಡ್ರೆ ಕುಡಿಕೆ ಹೊನ್ನು ಸಾಲದು. ಆಯಿತಾ? ನನ್ನ ದೇಹದಲ್ಲಿ ಶಕ್ತಿ ಇದ್ದ ಸಮಯದಲ್ಲಿ ಕೆಟ್ಟವರು ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು, ಕೆಟ್ಟವ್ರ ಸವಾಸ ಮಾಡಬಾರ್ದು. ಅಂದರೆ ಅದು ಹೊಲಸು, ಅದು ತಪ್ಪು, ಅದು ಸರಿ ಇಲ್ಲ ಅಂತ ಗೊತ್ತಾಯ್ತಾ? ದೂರ ಇರೋದೇ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ತೆಗೆದುಕೊಳ್ಳೋ ಮೊದಲ ಹೆಜ್ಜೆ. ಅಂದರೆ ಕಲ್ಲು ಹಾಕುವುದಕ್ಕಿಂತ ಸ್ವಲ್ಪ ಸೈಡಲ್ಲಿ ನಡ್ಕೊಂಡು ಹೋಗೋದು ಉತ್ತಮ ಅಂತ. ಹೌದು ಸರ್. ನನಗೆ ಶಾಪ ಹಾಕ ತಪ್ಪು ಅಂತ ಗೊತ್ತು ಸರ್. ಕೆಲವೊಂದು ಟೈಮಲ್ಲಿ ಹಿಂಗೆ ಯಾರಾದ್ರೂ ಮಾತಾಡಿದಾಗ ಅದು ತಪ್ಪು ಅಂತ ಗೊತ್ತು ಸರ್. ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಏನಾದ್ರು ನಾನು ದೇವ್ರನ್ನ ತುಂಬಾ ಇದ್ ಮಾಡ್ತೀನಿ. ನನ್ಗೆ ಏನೇ ನೋವು ಅದನ್ನು ತಾಯಿ, ಶಾಪ ಹಾಕದ್ದೆಲ್ಲ ಪಾಸ್ ಆಗಂಗಿದ್ರೆ ಈ ಜಗತ್ತಲ್ಲಿ ಯಾರು ಉಳಿಯಂಗಿರ್ಲಿಲ್ಲ. ಶಾಪ ಹಾಕಬೇಕು ಅಂದ್ರೂ ನಮಗೊಂದು ತಪಶಕ್ತಿ ಇರಬೇಕು, ನಮಗೊಂದು ಧರ್ಮದ ಬೆಂಬಲ ಇರಬೇಕು. ಹೌದು ಸರ್. ನನ್ಗೆ ಹಾಕೋದಕ್ಕೆ ಇಷ್ಟ ಇಲ್ಲ, ಅದು ಆ ಟೈಮಲ್ಲಿ ಬಂದ್ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ನಿನ್ನನ್ನು ಸುಡುತ್ತೆ ಹೊರತು ಅವ್ರನ್ನ ಸುಡಲ್ಲ. ಅವ್ರನ್ನ ಸುಡ್ಲಿಕ್ಕೆ ಅವ್ರವ್ರ ಕರ್ಮಗಳು ಆಲ್ರೆಡಿ ತಯಾರಾಗಿದ್ದಾವೆ. ನೀನ್ ಮಾಡಿದವ್ರ ಪಾಪ ಆಡಿ ಹಾಕಿ ನೀನ್ ಕೆಟ್ಟವಳಾಗ್ತೀಯಾ? ಹೌದು ಸರ್. ಅದಕ್ಕೆ ನಾನು ಅದನ್ನ ಹೊರಬರ್ಬೇಕು ಅಂತ ಕೇಳಿಸ್ಕೋ. ಸುಮ್ಮನೆ ನಿನ್ನ ಪಾಡಿಗೆ ಇಷ್ಟೇನಪ್ಪ ನನ್ನ ಪಾಲಿಗೆ ಗಂಡನ ಜೊತೆ ಬದುಕಬೇಕಾದ ಯೋಗ ಇದ್ದಿದ್ದೆ ಇಷ್ಟು. ಇನ್ನು ಮಗಳ ಜೊತೆ ನನ್ನ ಪ್ರಯಾಣ ಅಲ್ಲೆಲ್ಲೋ ಒಂದು ಕಡೆ ಅದು ಹೊಂಟೋಗಿ ಕಡೆಗೆ ಎಲ್ಲಿಂದ ಬಂದೋ ಅಲ್ಲೇ ಪರಮಾತ್ಮನ ಪಾದ ಸೇರ್ಕೊಳ್ತೀನಿ. ಎಲ್ಲವೂ ಇಲ್ಲಿ ಒಂದು ಸಹ ಪ್ರಯಾಣಿಕರಷ್ಟೇ. ತಾತ ಒಂದಷ್ಟು ದಿನ, ಅಜ್ಜಿ ಒಂದಷ್ಟು ದಿನ, ತಮ್ಮ ಒಂದಷ್ಟು ದಿನ, ಗಂಡ ಒಂದಷ್ಟು ದಿನ, ಎಲ್ಲರೂ ಅವರವ್ರ ಸ್ಟಾಪ್ ಬಂದಾಗ ಇಳ್ಕೊಳ್ತಾರೆ. ಬಟ್ ಜೊತೆಗಿದ್ದಂದಷ್ಟು ಸಮಯ ಚೂರು ಹೆಗಲ ಮೇಲೆ ಕೈಯಾಗಿ ಚೆನ್ನಾಗಿ ಮಾತಾಡಿಸ್ದೆ ಅನ್ನೋ ಖುಷಿ ಅಷ್ಟೇ. ಅದು ಬಿಟ್ಟರೆ ನೆನಪುಗಳೇ ಶಾಶ್ವತ. ಇನ್ನು ಮಿಕ್ಕಿದಂಗೆ ಅವ್ರವ್ರ ಸಮಯ ಬಂದಾಗ ಹೋಗ್ತೀನಿ ಕಣೆ ಅಂತಲೂ ಹೇಳಲ್ಲ, ಸುಮ್ಮನೆ ಹೊಂಟು ಬಿಡ್ತಾರೆ. ಯಾಕಂದರೆ ವಿಧಿಯೇ ಬಾ ಅಂತ ಕರೆದಾಗ ತಡಿ ನನ್ನವ್ರು ಒಂಚೂರು ಹೇಳು ಬರ್ತೀನಿ, ವಿಧಿಯ ಮುಂದೆ ನನ್ನವರು ಅನ್ನೋದು ನಗಣ್ಯ. ಹಾಗಾಗಿ ಬದುಕು ಅಷ್ಟು ನಶ್ವರ ತಾಯಿ. ಹಾಗಾಗಿ ಆಯಿತು, ಅಲ್ಲೇನೇನು ಅನುಭವ ಆಯಿತು, ಯಾರ್ಯಾರು ಹಣಕ್ಕೋಸ್ಕರ ಏನೇನು ಬದಲಾವಣೆ ನಾಟಕ ಮಾಡಿದ್ರು, ಏನೇನು
ಸುಳ್ಳು ಆಪಾದನೆ ಹೊರಿಸಿದ್ರು, ಇದೆಲ್ಲ ಒಂದು ಅನುಭವ ಈ ಜನ್ಮದಲ್ಲಿ ನಿನ್ನ ಪಾಲಿಗೆ ಇತ್ತು, ನೀನು ಅದನ್ನು ಅನುಭವಿಸದೆ ಮುಂದೆ ನನ್ನ ಮಗಳ ಬಾಳಿಗೆ ಇಂಥದ್ದಾಗಬಾರ್ದು ಅನ್ನೋದಾದರೆ ಅವಳಿಗೊಂದು ಶಿಕ್ಷಣ ಕೊಡಬೇಕು, ಅವಳಿಗೊಂದು ಆಧ್ಯಾತ್ಮಿಕ ಜ್ಞಾನ ತುಂಬಬೇಕು. ಬದುಕು ಅಂದ್ರೇನು, ಸಾವು ಅಂದ್ರೇನು, ಜೊತೆಗೆ ಇರುವ ಟಾಕ್ಸಿಕ್ ಅಥವಾ ಈ ರೀತಿಯ ದುಃಖ ಕೊಡುವ ಸಂಬಂಧಿಕರಿದ್ದಾಗ ಅಲ್ಲಿ ಹೇಗೆ ನಡ್ಕೊಳ್ಬೇಕು, ಬದುಕಲ್ಲಿ ನೆಮ್ಮದಿ ಎಷ್ಟು ಮುಖ್ಯ, ಕೆಲವನ್ನು ತ್ಯಜಿಸಿ ಆದರೂ ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು. ಅದಕ್ಕೊಂದಷ್ಟು ಮಾನಸಿಕ ಸ್ಥೈರ್ಯವನ್ನು, ನಿನ್ನೊಳಗಡೆ ಮಾನಸಿಕ ಸ್ಥೈರ್ಯ ಇದ್ದರೆ ಮಗಳಿಗೂ ಅದು ಕೊಡ್ತೀಯ. ನಿನ್ನೊಳಗಡೆ ಬರೀ ಕೊರಗು ತುಂಬ್ಕೊಂಡು ಕೂತಿದ್ರೆ ಮಗಳಿಗೂ ನೀನು ಅದನ್ನೇ ಕೊಡ್ತೀಯ. ಯಾಕೆಂದರೆ ಮನುಷ್ಯ ತನ್ನೊಳಗಡೆ ಏನಿದೆಯೋ ಅದನ್ನೇ ಅವನು ಜಗತ್ತಿಗೆ ಕೊಡಬಲ್ಲ, ಇಲ್ಲದೆ ಇರೋದನ್ನು ಹೆಂಗೆ ಕೊಡ್ತಾನೆ? ನಿನ್ನೊಳಗಡೆ ಅಗಾಧವಾದ ಶಾಂತತೆ ಇರಬೇಕು. ಎಲ್ಲ ಒಂದಿಸ ಹೋಗೋದು, ಎಲ್ಲ ಬಿಟ್ಟು ಹೋಗೋದು ಇದ್ದೇ ಇದೆ. ಆದರೆ ಪೂರ್ವದಲ್ಲಿ ನನಗೆ ಯಾರ್ಯಾರು ಏನೇನು ಮಾಡಿದ್ರು ಅದನ್ನು ಭಗವಂತನ ಜೋಳಿಗೆಗೆ ಹಾಕಿಬಿಟ್ಟು ನಾನೇನೋ ಮಾಡಿಬಿಡ್ತೀನಿ ಅಂತ ಹೋಗೋವರೆಲ್ಲ, ಅಂದರೆ ಹಿಂದೆ ಮೋಸ ಮಾಡಿ ಅಥವಾ ಅನ್ಯಾಯ ಮಾಡಿದ ಆ ದುಷ್ಟರು ಹೆಂಗೋ ಆ ದುಷ್ಟರಿಗೆ ನಾನು ಶಿಕ್ಷೆ ಕೊಟ್ಬಿಡ್ತೀನಿ ಹೋಗೋನು ಇವನಿಗೂ ಅದೇ ಪಾಡಾಗುತ್ತೆ. ಕೆಲವೊಂದನ್ನು ಭಗವಂತನಿಗೆ ಬಿಟ್ಟುಬಿಡಬೇಕು. ಯಾಕೆ, ನಾನೊಂದು ಹೆಣ್ಣಾಗಿ ನನಗೊಂದು ಮಿತಿ ಇದೆ. ನಾನು ಈ ಸಮಯದಲ್ಲಿ ನಾನು ಕೊರಕೊಂಡು ನನಗೇನೋ ರೋಗ ಬಂದು ಗಂಡನಿಗೆ ಇಂಥದ್ದೇನೋ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತವ? ಹಾಗಾಗಿ ನನಗೆ ಚೆನ್ನಾಗಿದ್ದೀನಿ ಬಿಡು ನನಗೇನು ಆಗಲ್ಲ ಅಂತ ಕೊರಕೊಂಡು ಕೂತ್ಕೊಳ್ಳೋಂಗಿಲ್ಲ. ಈ ಕೊರಗುವಿಕೆ ಮುಂದೆ ನಿಮ್ಮನ್ನು ಹಾಸಿಗೆ ಇಡಿಸುತ್ತೆ, ಆಮೇಲೆ ಮಗಳು ಅನಾಥಲಾಗ್ತಾಳೆ ಅಷ್ಟೇ. ಅದೊಂದು ಭಯ ಇದೆ ಸರ್ ನನಗೆ. ನಾನು ಮೊದಲೇ ಟೆನ್ಷನ್ ತಗೊಂಡು ಯಾವ ಟೈಮಲ್ಲಿ ನನ್ನ ಮೇಲೆ ನನಗೆ ಇದಿಲ್ಲ ಸರ್, ನನಗೆ ಇರಬೇಕು ಅಂತಾನು ಇಷ್ಟ ಇಲ್ಲ, ಅವಳಿಗೋಸ್ಕರ ಬದುಕಬೇಕು ಅಂತ ಅಷ್ಟೇ. ನಿನ್ನ ಮಗಳಿಗೆ ನಿಂದು ಒಂದು ಒಳ್ಳೆ ಬದುಕವ. ಈಗ ಮಕ್ಕಳಿಗೋಸ್ಕರ ಬದುಕೋದು ಇದೆಲ್ಲ ಭಾವನಾತ್ಮಕ ಮಾತು. ಬಟ್ ಭಗವಂತ ಮಗಳದ್ದು ಹೆಂಗ್ ಜನ್ಮವೋ ನಿಂದು ಒಂದು ಜನ್ಮ ಸರ್. ಅವ್ರು ಸಾಯೋ ಟೈಮಲ್ಲಿ ತುಂಬಾ ಸಲ ಹೇಳಿದ್ದಾರೆ ಸರ್, ನನ್ನ ಮಗಳು ಚೆನ್ನಾಗಿದ್ದಾಳೆ, ನಾವ್ ಮಾಡ್ಕೋತೀವಿ ಅಂತ ನಮ್ಮ ಹಸ್ಬೆಂಡ್ ಮುಂದೆ ತುಂಬಾ ಜನ ಹೇಳ್ದಾಗ ಇಲ್ಲ ಮೂರ್ಗೆಲ್ಲ ಬಂದಿದ್ವಾಗ ಅದೆಲ್ಲ ಬೇಡ. ಚಿಕ್ಕ ಮಕ್ಳು ತರ ನೋಡು. ಇಲ್ಲ ಸರ್, ನಮ್ಮ ಹಸ್ಬೆಂಡ್ ಹೇಳಿರೋದು ನನ್ನ ಮಗಳನ್ನ ಯಾರು ಮಾಡ್ಕೊತಿರೋ ಅವ್ರ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನಿರೋದಿಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾ ಸಲ ಇದೇ ಮನುಷ್ಯರನ್ನ ಹಾಳು ಮಾಡೋದು. ಈ ಭಾವನಾತ್ಮಕ ನಾಟಕಗಳೇ ಹೋಗೋ ಇಹಲೋಕದಲ್ಲಿ ನೆಮ್ಮದಿ ಇಲ್ಲ, ಪರಲೋಕದಲ್ಲೂ ನೆಮ್ಮದಿ ಇಲ್ಲ. ಬಿಟ್ಬಿಡ್ಬೇಕು ಇವನ್ನೆಲ್ಲ. ಆಗೋ ಕಾಲ ಬಂದಾಗ ಅದಾಗುತ್ತೆ. ಮಗಳು 17, 13 ಅಥವಾ 22, 23, 24 ಬರೋವರೆಗೂ ಇವನ್ನೆಲ್ಲ ಅವಳು ಕಿವಿಗೆ ತುಂಬಿದ್ರೆ ಹೋಯ್ತವ ಹಾಳಾಗಿ ಹೋಯ್ತವ ಅವು. ಎಲ್ಲ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಮಕ್ಕಳಿಗಾಗಿ ಆಸ್ತಿ ಅಲ್ಲ, ಮಕ್ಕಳೇ ಆಸ್ತಿ. ಅವರಿಗೆ ಯಾರಿಲ್ಲದೆ ಹೋದ್ರೂ ಬದುಕುವಷ್ಟು ಶಕ್ತಿ, ಜ್ಞಾನ, ವಿವೇಕ ಹಾಗೂ ಧೈರ್ಯವನ್ನು ಕೊಟ್ಟು ಜಗತ್ತೊಳಗಡೆ ಬಿಡಬೇಕು. ನಾನೇ ಎಲ್ಲ ಮುನ್ನಿಟ್ಕೊಂಡು ನಡೆಸ್ತೀನಿ, ಒಂದು ಹಂತದವರೆಗೂ ನಡೆಸಿ, ತೊಂದರೆ ಇಲ್ಲ. ಹೇಗೆ ನಿಮ್ಮ ತಾತಂದಿರು ನಿಮಗೆ ಬದುಕುವ ಧೈರ್ಯವನ್ನು ಕೊಟ್ಟು ಹೋದರು, ಹಾಗೆ ನಿಮ್ಮ ಮಗಳಿಗೆ ನೀವು ಅದನ್ನು ಮಾಡ್ಬೋದಷ್ಟೇ. ಇಲ್ಲಿ ಯಾರ ಬಗ್ಗೆನೂ ದ್ವೇಷವೂ ಬೇಡ, ಯಾರ ಬಗ್ಗೆನೂ ಅತೃಪ್ತಿಯೂ ಬೇಡ. ಇಷ್ಟೇ ನನ್ನ ಪಾಲಿಗೆ ಬಂದಿದ್ದು. ಇಷ್ಟೇ ಅನ್ನೋದಕ್ಕಿಂತ ಎಷ್ಟೋ ಹೆಣ್ಮಕ್ಳಿಗೆ ಇಷ್ಟೂ ಇಲ್ಲವ. ನೀನೇ ಕಾರ್ಯಕ್ರಮದಲ್ಲಿ ಕೇಳು, ಎಲ್ಲ ರೀತಿಯಲ್ಲೂ ಭಗವಂತ ಒಂದು ಕಿತ್ಕೊಂಡ್ರೆ ಒಂದು ರೀತಿಯಲ್ಲಿ ಉಪಕಾರ ಮಾಡಿದ್ದಾನೆ. ನಿನ್ನ ಮಗಳು ನಿನ್ನ ಬಾಲಿಗೆ ಭಾಗ್ಯವಾಗುತ್ತಾಳೆ, ಅದ್ರ ಬಗ್ಗೆ ಭಯ ಬೇಡ. ಶುಭವಾಗಲಿ ತಾಯಿ. ಏನೇ ಇದ್ದರೂ ಈ ಆಶ್ರಮದ ನಂಬರ್ ಇಟ್ಕೊಂಡಿರು, ನಾವು ನಿಮ್ಮ ಜೊತೆ ಇದ್ದೀವವ. ಖಂಡಿತ ನಿನ್ನ ದುಃಖ ಅಥವಾ ನಿನ್ನ ಒಳಗಿನ ನೋವು ನನಗೆ ಅರ್ಥವಾಗುತ್ತೆ. ದಿನಗಟ್ಟಲೆ ಹೇಳಿದ್ರು ಪಾಪ ನಿನ್ನ ಹತ್ರ ಹೇಳಲಿಕ್ಕೆ ವಿಚಾರ ಇದ್ದಾವೆ. ಆದರೆ ಅಂತಿಮವಾಗಿ ನಾನು ನಿನ್ನನ್ನು ಕರ್ಕೊಂಡು ಹೋಗಬೇಕಿರೋದು ಈ ಜಂಜಾಟವನ್ನು ಮೀರಿ. ಯಾರೋ ನಿನ್ನ ಕಡೆ ಬೆರಳು ಮಾಡಿ ಥೂ ಅಂತ ಉಗಿದ್ರು ನನಗದು ಯಾವಾಗ ತಾಕುತ್ತೆ ಅಂದರೆ ನಾನು ಸ್ವೀಕರಿಸಿದ್ರೆ ತಾಕುತ್ತೆ, ಹೌದಲ್ಲ? ನಾನು ಸ್ವೀಕರಿಸದೇ ಹೋದರೆ ಅಂದರೆ ಈ ಜಗತ್ತಿನ ಯಾವುದೇ ಬೈಗುಳಗಳು ಯಾವಾಗ ನೋವು ಕೊಡ್ತವೆ ಅಂದರೆ ನಾನು ಸ್ವೀಕರಿಸಿದಾಗ ಅಯ್ಯೋ ಅದು ನನಗಲ್ಲಪ್ಪ ಅಂದಿದ್ದು ಬೇರೆಯವನಿಗೆ ಅಂದ್ಕೊಂಡು ಹೋದರೆ ಸುಮ್ಮನೆ. ಅಂದರೆ ಯಾರೋ ಒಬ್ಬರು ನೀನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಓಯ್ ಅಂತ ಕೂಗಿದಾಗ ನನಗಲ್ಲ ಅಂದ್ಕೊಂಡು ಹೋದರೆ ನಾನು ಸುಮ್ಮನೆ ಹೋಯ್ತಿರ್ತೀನಿ. ನನಗೇನು ಅಂತ ನಾನು ಪದೇ ಪದೇ ತಿರುಗಿದ್ರೆ ನಾನು ಅಲ್ಲದೆ ಹೋದಾಗ ನಾನು ಎಷ್ಟು ಸಾರಿ ತಿರುಗಬೇಕಾಗುತ್ತೆ ಜೀವನದಲ್ಲಿ. ಕೆಲವೊಂದನ್ನು ನನ್ನನ್ನು ಕೂಗಿಲ್ಲ ಅವರು ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಅದೇ ತಣ್ಣಗೆ ಬದುಕೋದು ಅಂದರೆ ಅದೇ. ಸ್ವಲ್ಪ ತಣ್ಣಗಿರಬೇಕು, ಸ್ವಲ್ಪ ನೆಮ್ಮದಿಯಾಗಿರಬೇಕು. ಸುತ್ತಲಿನ ಜನ ನಿಮ್ಮನ್ನು ಏನೇ ಅಪಪ್ರಚಾರ ಮಾಡಿದ್ರು ಭಗವಂತನನ್ನು ನಂಬಿ ನಾನು ಧರ್ಮದಲ್ಲಿದ್ದರೆ ಆ ಧರ್ಮ ಇನ್ನೇನು ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಕೊಲ್ಲಬೇಕು ಅಂತ ಹೋಗಿ ಇನ್ನೇನು ಆ ಕೊಡ್ಲಿ ಅವಳ ತಲೆ ಮೇಲೆ ಬೀಳಬೇಕು ಅನ್ನಂಗೆ ಆಯುಧವೇ ಹೂವಿನ ಹಾರವಾಗ್ಬಿಡುತ್ತೆ. ಅಂದರೆ ಧರ್ಮವನ್ನು ನಂಬಿ ಧರ್ಮವನ್ನು ಆಚರಿಸಿದವರು ಅಂದರೆ ಇದೇನಪ್ಪ ಧರ್ಮ ಪಾಲಿಸೋ ನನಗೂ ಈ ನೇಣಾಕ್ಲಿಕ್ಕೆ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಅನ್ನೋವರೆಗೂ ಭಗವಂತ ಸುಮ್ಮನೆ ಇರ್ತಾನೆ. ನೇಣಾಕೋ ಸಮಯದಲ್ಲಿ ಪವಾಡಗಳು ನಡೀತವೆ. ಅಂದರೆ ಆ ಕೊನೆಗಳಿಗೆವರೆಗೂ ಧರ್ಮವಂತರಿಗೆ ತಾಳ್ಮೆ ಇರಬೇಕು.
ಹ್ಮ್ ನಮ್ಮ ಹಸ್ಬೆಂಡ್ ಇದ್ದಾಗ ಅವ್ರ ಸಂಬಂಧಿಕರು ನೀನ್ ಆಗೋದಕ್ಕೆ ಇದೆಯಾ ಕಣವ, ನನ್ ಮಗನ್ ಜೊತೆ ಯಾವ್ದೋ ಪೇಷಂಟ್ ಆದ್ರೂ ಇನ್ ಯಾರಾಗಿದ್ದು ಇಷ್ಟೊಳಗೆ ಹೊರಟೋಗ್ಬಿಡೋರು ಅಂತ ಮಾತಾಡಿ ನನ್ ಬಗ್ಗೆ ತುಂಬಾ ಒಳ್ಳೇದಾಗ್ ಮಾತಾಡಿರೋರು ಸರ್. ಅವ್ರ ತಿಥಿಯಸ್ಥಲ್ಲಿ ನೀನ್ ಸರಿ ಇಲ್ಲ, ನೀನ್ ತಿರ್ಕೊಂಡ್ ಮಾತಾಡ್ತೀಯ, ಇನ್ಯಾವ ವಿಷಯದಲ್ಲ ಸರ್ ನೀನ್ ತಿರ್ಕೊಂಡ್ ಮಾತಾಡ್ತೀಯ, ಪ್ರಶ್ನೆ ಮಾಡದೆ ತಪ್ಪು ಅಂತ ತುಂಬಾ ಕೆಟ್ಟವಳು ಮಾಡಾಕ್ಬಿಟ್ರು ಸರ್ ನನ್ನ. ಆಯ್ತವ, ನಾನು ಈ ವಿಚಾರವನ್ನು ಮತ್ತೆ ತಗೊಳಕ್ ಬರಲ್ಲ. ನಿನಗೇನು ಹೇಳಬೇಕು ಅಷ್ಟೇ ಹೇಳಿದ್ದೀನಿ. ಯಾವುದನ್ನು ತಲೆಗೆ ಹಾಕೊಳ್ಳೋದಕ್ಕೆ ಅಥವಾ ಹಿಂದಾಗಿದ್ದನ್ನು ತಲೆಯಲ್ಲಿ ಜಾಗ ಕೊಡದೆ ಶುದ್ಧವಾಗಿ ಬದುಕು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಪಾಲಿಗೆ ಬಂದಿರೋ ಹಣ, ಆಸ್ತಿ, ಅಂತಸ್ತು ಇವೆಲ್ಲಕ್ಕೂ ಮೀರಿ ಅವೆಲ್ಲ ಅಲ್ಲೇ ಇರ್ತವೆ. ಯಾವಾಗ ಬೇಕಾದರೂ ಅದರಿಂದ ಉಪಕಾರ ಪಡ್ಕೊಳ್ಬೋದು. ಆರೋಗ್ಯ, ಮಾನಸಿಕ ನೆಮ್ಮದಿ, ನನಗೆ ಯಾರೂ ಇಲ್ಲ, ಭಗವಂತ ಒಬ್ಬ ಇದ್ದಾನೆ ಅಂತ ನೀನು ಶಕ್ತಿವಂತಳಾಗು. 4 ಜನಕ್ಕೆ ಕೈ ನೀಡಿ ಕೊಡುವಷ್ಟು ನೀನು ಯೋಗ್ಯಳಾಗು. ಆಮೇಲೆ ಅಂದರೆ ಕೊಡುವವನು ಅಳೋದಿಲ್ಲ, ತೆಗೆದುಕೊಳ್ಳುವವನಿಗೆ ಬಹಳ ದುಃಖ. ಆ ಕೊಡುವ ಕೈ ನಿನ್ನದಾಗಬೇಕು, ಬೇಡುವ ಕೈ ಆಗುವುದು ಬೇಡ ಅನ್ನೋದಷ್ಟೇ ನನ್ನ ಹಾರೈಕೆ. ಇಷ್ಟನ್ನು ಮೀರಿ ನಿನ್ನ ತಲೆಯಲ್ಲಿ ಏನೇನೋ ಆಲೋಚನೆ ಮಾಡಿಕೊಂಡು ಮುಂದೆ ಹಿಂದೆ ಹೇಳಿದ್ದಾಯಿತು, ಗಂಟೆಗಟ್ಟಲೆ ಕೇಳಿದ್ದೀನಿ, ಮತ್ತು ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೀಯ, ಬೇಡ. ಅದು ಇನ್ನು ಶಪಥ ಮಾಡಿ ಇವತ್ತಿಂದ, ಈಗ ಗುರುಗಳ ಹತ್ರ ಹೇಳೋದು ಬೇರೆ, ಇನ್ನು ಯಾರ ಹತ್ರನೂ ಅದು, ಯಾಕಂದರೆ ನಿನ್ನ ಮನೆಯಲ್ಲಿ ಯಾರು ವಿಚಾರ ಮಾತಾಡ್ತೀಯೋ ಅದು ನೆಗೆಟಿವ್ ಆಗಿ ನಿನ್ನ ಮನೆಯಲ್ಲಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೋ. ಶುಭವಾಗಲಿ ತಾಯಿ, ಒಳ್ಳೆಯದಾಗಲಿ. ಈ ನಂಬರ್ ಸೇವ್ ಮಾಡಿ ಇಟ್ಕೊಂಡಿರು. ಯಾವಾಗಲೇ ಏನೇ ಮನಸ್ಸಿಗೆ ಬೇಜಾರಿದ್ರು ಮಾತಾಡು. ಯಾರೂ ಒಂಟಿಯಲ್ಲ, ಭಗವಂತ ಇದ್ದಾನೆ, ಒಳ್ಳೆ ಸಂತಾನ ಕೊಟ್ಟಿದ್ದಾನೆ. ಅದನ್ನು ಯೋಗ್ಯವಾಗಿ ಬಳಸು, ಆರೋಗ್ಯ ಕಾಪಾಡ್ಕೊ. ನಿನ್ನ ಪಾಲಿಗೆ ನಿನ್ನ ಮಗಳು ಬೆಳಕಾಗುತ್ತಾಳೆ ಅಥವಾ ಗೌರವ ಉಳಿಸುವವಳಾಗುತ್ತಾಳೆ. ನಿನ್ನ ಶ್ರಮವನ್ನು ಆಕೆ ವ್ಯರ್ಥ ಮಾಡುವುದಿಲ್ಲ. ಯಾರ ಬಗ್ಗೆನೂ ಎಲ್ಲೂ ಏನೂ ಹೇಳಬೇಡ. ಎಂದಾಗಿದ್ದಾಯಿತು, ನಿನ್ನ ಮನಸ್ಸಲ್ಲಿ ಇಟ್ಕೋ, ಪಾಠ ಕಲಿ, ಮುಂದೆ ಹೋಗ್ತಾ ಇರು. ಶುಭವಾಗ್ಲವ. ಧನ್ಯವಾದಗಳು ಸರ್. ಪರಮಾತ್ಮ ಗೋವಿಂದ, ಇಲ್ಲಿ ಈ ಹೆಣ್ಮಗಳು ಪಾಪ ಅನುಭವಿಸಿರೋ ನೋವು ತುಂಬ ಇದೆ. ಆದರೆ ಯಾವುದೇ ಹೆಣ್ಮಗಳಾದರೂ ಅಷ್ಟೇ, ಮದುವೆ ಆಗುವ ಸಮಯದಲ್ಲಿ ಗಂಡನಿಗೆ ಆಸ್ತಿ ಇರಲಿ ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ. ಆದರೆ ಅವನು ಅರ್ಧಕ್ಕೆ ಹೋಗ್ಬಿಟ್ರೆ ಆಸ್ತಿ ನೋಡ್ಕೊಂಡು ಬದುಕಬಹುದು ಅನ್ನೋಷ್ಟು ಯೋಚನೆ ಬರೋದು ಬೇಡ. ಅದು ಯಾಕೆ ಸರ್ ಅಂದರೆ ಅದಕ್ಕೆ ನನ್ನ ಹತ್ರ ವಿವರಣೆ ಇಲ್ಲ, ಬಟ್ ಆ ಯೋಚನೆ ಬೇಡ ಅಷ್ಟೇ. ಈಗ ಮದುವೆ ಆಗೋ ಗಂಡು, ಅಯ್ಯೋ ನಾನು ಮದುವೆ ಆಗೋಳಿಗೆ ತಂಗಿ ಇರಲಪ್ಪ, ನನ್ನ ಹೆಂಡತಿ ಹೊಂಟ್ಬಿಟ್ರೆ ನನ್ನ ತಂಗಿ ನೋಡ್ಕೊಂಡಿರ್ಬೋದು ಅಂತ ಅನ್ಬೋದಾ? ಇಲ್ಲ ತಾನೇ? ಹಾಗೆ ಇದು ಕೂಡ ಅಷ್ಟೇ. ಹಂಗಾಗೋದು ಬೇಡ ಅಷ್ಟೇ. ಹಂಗೆ ಅಂದ್ಕೊಳ್ಳೋದು ಬೇಡ. ನೋಡಿ, ಈಕೆ ಹಂಗೆ ಅಂದ್ಕೊಂಡ್ಲು, ಹಂಗೆ ಆಗೋಯ್ತು. ನಾವೇನು ಅಂದ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಆದರೂ ಅವೆಲ್ಲ ಕಷ್ಟವನ್ನು ಅನುಭವಿಸಿ, ದೌರ್ಜನ್ಯ ಅನುಭವಿಸಿ, ಪೆಟ್ಟು ತಿಂದು ಬಂದಿವತ್ತು ಬದುಕ್ತಿದ್ದಾರೆ ಈ ಹೆಣ್ಮಗಳು. ಧೈರ್ಯವಾಗಿ ಬದುಕವ. ಸಾವಿನ ಯೋಚನೆ ಬರಲೇಬಾರ್ದು. ನಿನ್ನ ಮಗಳನ್ನ ಚೆನ್ನಾಗಿ ಬದುಕಿಸು, ಸಂಸ್ಕಾರ ಕೊಡು, ಎಲ್ಲ ಒಳ್ಳೆಯದಾಗುತ್ತೆ. ನಿನ್ನ ಧೈರ್ಯ ಮೆಚ್ಚಬೇಕಾದ್ದೆ ಅಲ್ವಾ? ನಗ್ನಗ್ತಾ ಇರು. ಏನು ಎಲ್ಲ ಅವರು ಮುಂದೆ ಒಂಚೂರು ಮುಂದೆ ಹೋಗಿರಿ, ನೀವು ಒಂಚೂರು ಹಿಂದೆ ಹೋಗೋದು ಇದ್ದೇ ಇದೆ ಅಲ್ವಾ? ಧೈರ್ಯವಾಗಿರು. ಒಳ್ಳೆಯದಾಗಲಿ, ಶುಭವಾಗಲಿ ತಾಯಿ.